ಒಂದು ಔಟ್ಪುಟ್ ಅಲ್ಲಿ ವಾಯ್ಸ್ ಅಲ್ಲಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. SVB ಆಫಿಷಿಯಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಯಾವತ್ತಿಗೂ ಜಯ ಅಂತ ಹೆಸರು ಗಳಿಸಿರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ನಮ್ಮ ಜಯಸಿಂಹ ಅವರು ಬಂದಿದ್ದಾರೆ. ಅವರಿಗೆ ಆದರದ ಸ್ವಾಗತ ಬಯಸೋಣ. ನಮಸ್ಕಾರ ಜಯಸಿಂಹ ಅವರೇ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಸೊ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಸರ್. ಎಸ್ ಲವ್ಲಿ. ಎಸ್ ಸೊ ಹೇಗೆ ಅನಿಸ್ತಾ ಇದೆ ನಮ್ಮ ಚಾನಲ್ಗೆ ಇವತ್ತು ಬಂದಿದ್ದೀರಾ? ಖುಷಿ ಆಯ್ತು ನಿಮ್ಮನ್ನು ಭೇಟಿಯಾಗಿ, ನಿಮ್ಮ ಸ್ಟುಡಿಯೋಗೆ ಬಂದು. ಓಕೆ. ಇಲ್ಲೆಲ್ಲ ಸಂಗೀತ ದೇವರುಗಳೇ ಇದ್ದಾರೆ, ಸುತ್ತ ಎಲ್ಲಿ ತಿರುಗಿದ್ರು ಸಂಗೀತ ದೇವರುಗಳಿದ್ದಾರೆ, ದಿಗ್ಗಜರು. ಎಸ್, ವೆರಿ ಹ್ಯಾಪಿ ಸರ್, ಖುಷಿ ಆಗ್ತಿದೆ ಮಾತಾಡಲಿಕ್ಕೆ. ವೀಕ್ಷಕರೇ, ನಮ್ಮ ಜಯಸಿಂಹ ಅವರು ಈಸ್ ನಾಟ್ ಓನ್ಲಿ ಅ ಸಿಂಗರ್ ಬಟ್ ಈಸ್ ಅ ಮ್ಯೂಸಿಕ್ ಟೀಚರ್ ಆಲ್ಸೋ. ಮತ್ತೆ ಸುಮಾರು ಧಾರಾವಾಹಿಗಳಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ. ಅವರೊಂದಿಗೆ ಮಾತನಾಡಲು ಕರೆ ಮಾಡಿ 8050608951ಗೆ. ಎಸ್, ಹೇಳಿದ ತಕ್ಷಣ ಒಂದು ಕರೆ ಬಂತು, ಮಾತಾಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಯಾರು ಮಾತಾಡುದು? ಸರ್ ನಾನು ಮರಿಯಾ ಅಂತ ಹೇಳಿ. ನಮಸ್ಕಾರ ಮರಿ ಅವರೇ, ಹೇಗಿದ್ದೀರಾ? ಆರಾಮಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಐ ಆಮ್ ಗುಡ್, ಪ್ರೈಸ್ ದ ಲಾರ್ಡ್. ಎಸ್ ಸರ್. ಸೊ ನಮ್ಮೊಂದಿಗೆ ಇವತ್ತು ಜಯಸಿಂಹ ಅವರು ಇದ್ದಾರೆ. ಮಾತಾಡಿ ಸರ್, ಮಾತಾಡಿಮ್ಮ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಮೇಡಮ್, ಖುಷಿ ಆಗ್ತದೆ ಮಾತಾಡ್ಲಿಕ್ಕೆ. ಎಸ್, ಖಂಡಿತ ಸರ್. ನಮ್ಮ ಸಂದರ್ಶನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೆ ತಮ್ಮ ಒಂದು ಕರೆ ಬಂತು, ಬಹಳ ಖುಷಿ ಆಯ್ತು. ಖಂಡಿತ ಸರ್, ಅವರು ನನ್ನ ಮಗನ್ಗೆ ಗುರುಗಳು. ಓ ಸೂಪರ್ ಸೂಪರ್. ಸೊ ಅವರಲ್ಲಿ ಕಲಿತಾನೆ ಅವನ್ಗೆ ತುಂಬಾ ಖುಷಿ ಅವ್ರು ಹೇಳ್ಕೊಟ್ಟಾಗ. ಓಕೆ, ಬಿಕಾಸ್ ಈಸ್ ವೆರಿ ಫ್ರೆಂಡ್ಲಿ ಅಲ್ವಾ? ಹೌದು ಸರ್, ಮಕ್ಕಳ ಜೊತೆ ಅವರೆಲ್ಲರ ಜೊತೆನೂ ಸೇಮ್ ಸರ್, ಬೆರೆಯೋದು. ಮಕ್ಕಳ ಹತ್ರ ಹೇಗ್ ಮಾತಾಡ್ತಾರೋ ಪ್ರತಿಯೊಬ್ಬರ ಹತ್ರನು ಸರ್ ತುಂಬಾ ಹಂಬಲ್. ಓಕೆ. ನಾವು ಅಂತಿರ್ತೀವಿ ಸರ್, ನೀವು ನಮ್ಗಿಂತ ತುಂಬಾ ದೊಡ್ಡವರು ಅಂತ, ಬಟ್ ಅಂದ್ರೂ ಈಸ್ ವೆರಿ ಗ್ರೌಂಡೆಡ್, ವೆರಿ ಗ್ರೌಂಡ್ ಟು ಅರ್ತ್. ಎಸ್, ಅವರು ಹಾಡುಗಳು ನಮ್ಗೆ ತುಂಬಾ ಖುಷಿ ಕೊಡುತ್ತೆ, ತುಂಬಾ ಖುಷಿಯಾಗಿ ಕೇಳ್ತೀವಿ ನಾವು. Thank you, madam. SPB Thank you ಸರ್ so much. ಹಾಡ್ದಂಗೆ ಇರುತ್ತೆ, ಅವ್ರ ವಾಯ್ಸ್ ಹಾಗೆ ಇದೆ. ಓಕೆ ಸೊ ವಿ ಎಂಜಾಯ್ ಸಿಂಗಿಂಗ್ ಸರ್. ಓಕೆ ಓಕೆ ಓಕೆ. ಸೊ ಬಹಳ ಖುಷಿ ಆಯ್ತು ತಾವು ನಮ್ಮ ಚಾನೆಲ್ಗೆ ಕರೆ ಮಾಡಿದ್ದೀರಾ. ಮತ್ತೆ ನಮ್ಮ ಚಾನೆಲ್ನ ಫಾಲೋ ಮಾಡೋದನ್ನ ಮರಿಬೇಡಿ ಮರಿ ಅವರೇ. ಖಂಡಿತ ಸರ್, ನಾನು ಸಬ್ಸ್ಕ್ರೈಬ್ ಮಾಡಿದೀನಿ ಆಲ್ರೆಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೊದಲನಿಗೆ ಒಂದು ಕರೆ ಬಂತು, ಬಹಳ ಖುಷಿ ಆಯ್ತು. ಮರಿ ಅವರು ನಿಮ್ಮ ಬಗ್ಗೆ ಬಹಳ ಸಾಕಷ್ಟು ವರ್ಣನೆ ಮಾಡಿ ಹೇಳಿದ್ರು. ವಿ ಆರ್ ವೆರಿ ಫ್ರೆಂಡ್ಲಿ ಅಂತ. ಹೌದು ಸರ್. ಎಸ್, ಅದು ಬಹಳ ಮುಖ್ಯ ಅಲ್ವಾ? ನಾವು ತಗೊಂಡೋಗೋದೇನೂ ಇರಲಿಲ್ಲ. ಸೊ ಏನೇ ಮಾಡಿದ್ರು ವಿ ಹ್ಯಾವ್ ಟು ಡೂ ಇಟ್ ವೆರಿ ಫ್ರೆಂಡ್ಲಿ ಅಲ್ವಾ? ಪ್ರೀತಿಯಿಂದ, ಖುಷಿಯಿಂದ. ಎಸ್. ಹೌದು. ಸೊ ತಾವು ಸಾಹಸ ಸಮ ವಿಷ್ಣುವರ್ಧನ್ ಅವರು ಅಭಿಮಾನಿ ಅಂತ ನಾವು ಕೇಳ್ಪಟ್ವಿ. ಅದರ ಬಗ್ಗೆ ನಾನು ಸಾಕಷ್ಟು ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ ಮುಂದೆ. ಸೊ ಮೊದಲಿಗೆ ನಿಮ್ಮ ಬಗ್ಗೆ, ನಿಮ್ಮ ತಂದೆ ತಾಯಿ, ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ, ಮತ್ತೆ ನಿಮ್ಮ ಒಂದು ಹುಟ್ಟೂರ ಬಗ್ಗೆ ನಮಗೆ ನಮ್ಮ ವೀಕ್ಷಕ ತಿಳಿಸಿ. ಖಂಡಿತ ಸರ್. ಎಸ್ ಸರ್. ನನ್ನ ನೇಟಿವ್ ಬಂದು ಬ್ಯಾಂಗ್ಳೂರ್ ಮೈಸೂರು ಹೈವೇ ಇಂದ ಚನ್ನಪಟ್ಟಣ ಅಂತ ಒಂದು 12 ಕಿಲೋಮೀಟರ್ಸ್ ಹಳ್ಳಿ, ಅಕ್ಕೂರ್ ಅಂತ. ಓಕೆ ಓಕೆ. ನಮ್ದು ನೇಟಿವ್ ಪ್ಲೇಸ್ ಅದೇನೆ. ನಮ್ಮ ತಂದೆ ಜಗದೀಶ್ ಅಂತ, ನಮ್ಮ ತಾಯಿ ಸುಧಾರತ್ನ ಅಂತ. ಓಕೆ. ಅಪ್ಪ ಸ್ವಲ್ಪ ಲ್ಯಾಂಡ್ಸ್ ಎಲ್ಲ ಇತ್ತು, ಅದು ನೋಡ್ಕೊಂಡು ನಮ್ಮ ಕಮ್ಯುನಿಟಿದೇ ಒಂದು ರಾಮ ಮಂದಿರ ಇತ್ತು. ಓಕೆ. ಅಲ್ಲಿ ಅಪ್ಪ ಎಲ್ಲ ಪೂಜೆ ಮಾಡೋರು. ಅಮ್ಮ ಆಸ್ ಯೂಶುವಲ್ ಎಲ್ಲ ಏನ್ ಕಮ್ಯುನಿಟಿ ಅಂದ್ರೆ ನಿಮ್ಮ ಫ್ಯಾಮಿಲಿ. ಆಕ್ಚುಲಿ ನಮ್ಮ ತಾತ ಅವ್ರು ಇರುವಾಗ ಈ 70s ಅಲ್ಲಿ ನಮ್ಮ ಹಳ್ಳಿಗೇನೋ ಪ್ಲೇಗ್ ಅನ್ನೋ ಡಿಸೀಸ್ ಬಂದ್ಬಿಟ್ಟು ಜನ ಎಲ್ಲ ಊರ್ ಬಿಡ್ತಿದ್ರಂತೆ, ಎಲ್ಲ ತೋಟದಲ್ಲಿ ಹೋಗಿ ಸೆಟ್ಲ್ ಆಗತ್ತಾರೆ, ಆ ತರ ಪರಿಸ್ಥಿತಿ ಆಗ್ತದೆ. ಹೌದು. ಆಗ ಯಾರೋ ಒಬ್ರು ಬಂದ್ಬಿಟ್ಟು ಗುರುಗಳು ಈ ತರ ಒಂದು ರಾಮದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿ ಒಳ್ಳೇದಾಗತ್ತೆ ಅಂತ ಹೇಳಿದ್ರಿಂದ ನಮ್ಮ ತಾತ ಒಂದು ರಾಮದೇವ್ರ ಫೋಟೋ ಇಟ್ಟು ಅಲ್ಲಿ ಪೂಜೆ ಶುರು ಮಾಡಿದ್ರು. ರಾಮದೇವ್ರದ್ದು ನೋಡಿ, ನಾಳಿದ್ದು ಅಯೋಧ್ಯೆಯಲ್ಲಿ ಅದ್ಭುತವಾಗಿ ದೇವಸ್ಥಾನ ಆಗ್ತದೆ, ಅದ್ಭುತವಾಗಿ ವಿಶ್ರಮಿಯಲ್ಲಿ. ನಾನು ಇದನ್ನ ಶೇರ್ ಮಾಡ್ಕೊಳ್ಳೋದು ಬಹಳ ಸಂತೋಷ ಆಗುತ್ತೆ ಅಲ್ವಾ? ಖುಷಿ ಕೊಡುತ್ತೆ, ಹೆಮ್ಮೆಯ ವಿಷಯ. ಹೌದು ಸರ್. ಆಮೇಲೆ ನಮ್ಮ ತಾತ ಅಲ್ಲೊಂದು ರಾಮ್ ದೇವ್ರದ್ದು ಫೋಟೋ ಇಟ್ಟು ಪೂಜೆ ಮಾಡಕ್ ಶುರು ಮಾಡಿದ್ಮೇಲೆ ಆ ರೋಗ ವಾಸಿಯಾಗಿ ಎಲ್ಲ ಜನ ಮತ್ತೆ ಊರಿಗೆ ಒಂದಾದ್ರು. ಸೂಪರ್ ಸೂಪರ್. ಅಲ್ಲಿಂದ ನಡ್ಕೊಂಡ್ ಬರ್ತಿದೆ. ಪ್ಲೇಗ್ ಅಂತ ಬಂದಾಗ ಏನು ಪ್ರಾಬ್ಲಮ್ ಆಗಿಲ್ವಾ? ಇಲ್ಲ ಸೇಫ್ಟಿನ ತಗೊಂಡು ಹುಟ್ಟಕ್ಕೂ ಮುಂಚೆ 70s ಅಲ್ಲಿ ಅನ್ಕೋತೀನಿ, ರೈಟ್ 70s ಅನ್ಕೋತೀನಿ. ಆಗ ಅದು ರೋಗ ಎಲ್ಲ ವಾಸಿಯಾಗಿ
ಜನಗಳೆಲ್ಲ ಮತ್ತೆ ಬಂದು ಊರಲ್ಲಿ ಸೆಟ್ಲ್ ಆಗೋ ತರ ಪರಿಸ್ಥಿತಿ ಆಯ್ತು. ಓಕೆ. ಸೊ ಆಗಿಂದನೂ ಅದನ್ನ ಪೂಜೆ ಮಾಡ್ಕೊಂಡೇ ಬರ್ತಿತ್ತು. ಎಲ್ಲ ನಮ್ಮ ಫ್ಯಾಮಿಲಿ ಅವರೆಲ್ಲರೂ, ನಮ್ಮ ತಂದೆಯವರ ಕಸಿನ್ ಬ್ರದರ್ಸ್ ಎಲ್ಲರೂ ಇವತ್ತಿಗೂ ನಡ್ಕೊಂಡು ಹೋಗ್ತಿದ್ದೆ. ನನ್ನ ಕಸಿನೇ ಒಬ್ಬ ಪೂಜೆ ಮಾಡ್ತೀನಿ ಅಲ್ಲಿ. ವೆರಿ ಪವರ್ಫುಲ್ ಅದು. ಮಧ್ಯ ಸ್ವಲ್ಪ ದಿವಸ ಬ್ರೇಕ್ ಆಗಿತ್ತು ಸರ್. ಅಯೋಧ್ಯ ರಾಮ್ ದೇವ್ರಿಗೆ ಯಾವ ತರ ತೊಂದರೆಗಳಾಗಿತ್ತು, ಇಲ್ಲಿ ಸ್ವಲ್ಪ ತೊಂದರೆಗಳಾಗಿತ್ತು. ಅಲ್ಲ, ಅವರು ಕಷ್ಟಪಟ್ಟಿದ್ದಾರೆ, ಜನನು ಕಷ್ಟಪಟ್ಟಿದ್ದಾರೆ. ಮತ್ತೆ ಅದು ಆಲ್ಮೋಸ್ಟ್ ಈಗ 30 years ಇಂದ ಅದು ಚೆನ್ನಾಗಿ ನಡ್ಕೊಂಡ್ ಬರ್ತಿದೆ. ನಮ್ಮ ಅಂಕಲ್ ಒಬ್ರು ಅದನ್ನ ನಡೆಸ್ತಾರೆ, ನನ್ನ ಕಸಿನ್ಸ್ ಎಲ್ಲ ಅಲ್ಲಿ ಪೂಜೆ ಮಾಡ್ತಾರೆ. ಓಕೆ. ಮತ್ತೊಂದು ಕರೆ ಬರ್ತೀವಿ, ಮಾತಾಡೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಜಯಮನ್ ರಾವ್. ನಮಸ್ಕಾರ ಜಯಮನ್ ರಾವ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಆಫ್ಟರ್ ಅ ಲಾಂಗ್ ಟೈಮ್ ನಿಮ್ಮ ಧ್ವನಿನ ಕೇಳ್ತಾ ಇರೋದು. ಎಲ್ಲಿ ಮಟ್ಟಮಯವಾಗಿದ್ದೀರಾ? ಪೂರಿಯಲ್ಲಿ ಇದ್ದೀನಿ ಸರ್. ಹೌದಾ? ಬೆಳಿಗ್ಗೆ ಜಗನ್ನಾಥನ ದರ್ಶನ ಆಯ್ತು. ಓಕೆ, ವೆರಿ ಗುಡ್. ನಮ್ಮ ಜಯಸಿಂಹ ಅವರು ಇವತ್ತು ಇಂಟರ್ವ್ಯೂ ಬಂದಿದ್ದಾರೆ, ತುಂಬಾ ಖುಷಿ ಆಗಿದೆ. ಕಲಾವಿದರು ಅನ್ಸುತ್ತೆ, ಮೋಸ್ಟ್ಲಿ ಸಂಗೀತದಲ್ಲಿ ತುಂಬಾ ಪ್ರವೀಣತೆಯನ್ನ ಪಡೆದಿರ್ತಾರೆ ಅಂತ ಕಾಣುತ್ತೆ. ತುಂಬಾ ಅವರಿಗೆ ಮುಂದಿನ ಒಂದು ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ ಆ ಜಗನ್ನಾಥನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಕೆ, ಪೂರಿಲೇ ಇದ್ದೀನಿ. ನಿಮ್ಮ ಹೆಸರು? ನಮಸ್ಕಾರ ಜಯಸಿಂಹ ಅವರೇ. ನಮಸ್ಕಾರ. ನಮಸ್ಕಾರ ಸರ್, ಬಹಳ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡಕ್ಕೆ. ಓಕೆ, ಥ್ಯಾಂಕ್ ಯು ಸರ್. ನಾನು ಒಬ್ಬ ಓಕೆ, ಥ್ಯಾಂಕ್ ಯು ಸರ್. ನಾನು ಒಬ್ಬ ಗೆಲುವಿನ ಪ್ರಯಾಣದ ಒಬ್ಬ ಅಭ್ಯರ್ಥಿ. 150ನೇ ಎಪಿಸೋಡ್ ಅಲ್ಲಿ ನಮ್ಮ ಕಾರ್ಯಕ್ರಮವನ್ನ ಕೊಟ್ಟಿದ್ದೆ ನಮ್ಮ ಭಾನು ಸರ್ ಹತ್ರ. ಗ್ರೇಟ್ ಸರ್. ಗೆಲುವಿನ ಪ್ರಯಾಣದಲ್ಲಿ ಗೆದ್ದಿದ್ದೀರಾ? ಖಂಡಿತ 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 ಖಂಡಿತ. ಅವ್ರ ಕಡೆಯಿಂದ ಎಷ್ಟೋ ಪ್ರತಿಭೆಗಳು ಮುಂದೆ ಬರ್ತಾ ಇದಾವೆ. ಹೀಗೆ ಮುಂದುವರಿಲಿ. ಅವರಿಗೆ ಒಳ್ಳೆ ಭಗವಂತ ಆರೋಗ್ಯ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತಾ ಜಗನ್ನಾಥ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಬಾಲು ಸರ್. ಥ್ಯಾಂಕ್ ಯು ಜಯಸಿಂಹ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಜಯ ಇಂದ ಸ್ಟಾರ್ಟ್ ಆಗುತ್ತೆ, ಇವ್ರದ್ದು ಜಯಸಿಂಹ ಜಯಮುನಿರಾವ್. ಥ್ಯಾಂಕ್ ಯು ಸರ್. ಸೊ ತಾವು ಹೇಳ್ತಿದ್ರಿ ನಿಮ್ಮ ಊರ ಬಗ್ಗೆ. ಅಮ್ಮ ಆಸ್ ಯೂಶುವಲ್ ಎಲ್ಲ ಹೆಣ್ಮಕ್ಳ ತರನೇ ದೇವ್ರ ಮನೆಯಲ್ಲಿ ಕೂತ್ ಹಾಡೋದು ಅವರು. ಪಿ ಸುಶೀಲಮ್ಮ ಅವ್ರ ತರ ವಾಯ್ಸ್ ಇತ್ತು ಅಮ್ಮ. ಡಿವೋಷನಲ್ ಸಾಂಗ್ಸ್ ಹಾಡೋರು ಅಮ್ಮ. ಅದು ಬರ್ತಿತ್ತು. ಮೇನ್ಲಿ ಸರ್ ನಾ ಹೇಳ್ಬೇಕಂದ್ರೆ ಇದು ಆಸಕ್ತಿ ಹೇಗ್ ಬಂತು ಅಂದ್ರೆ ನಮ್ಮ ತಾತ ಅವರು ಲೆಗ್ ಹಾರ್ಮೋನಿಯಂ ನುಡಿಸ್ಕೊಂಡು ವಿತೌಟ್ ಗುರು ಅವರು ನಾಟಕ ಕಲ್ಸೋರಂತೆ. ಅವ್ರು ಒಳ್ಳೆ ನಾಟಕದ ಆರ್ಟಿಸ್ಟ್. ನಾವು ಸಾಕಷ್ಟು ನೋಡಿದೀವಿ ಡ್ರಾಮಾಸ್ ಅಲ್ಲಿ. ಅವರು ಸೀನಿಯರ್ ಡ್ರಾಮಾ ಆರ್ಟಿಸ್ಟ್ ಅವರು ಏನ ಮಾಸ್ಟರ್ ಇದ್ರು, ಮಾಸ್ಟರ್ ಅಂತ ಕರೆದ್ರು. ಅವರೆಲ್ಲ ಲೆಗ್ ಹಾರ್ಮೋನಿಯಂ ಅಲ್ಲಿ ಯೂಸ್ ಮಾಡೋರು. ಸೊ ಹಾಗೆ ಅದು ಆ ಬಳ್ಳೊಳ್ಳಿ ನಿಮ್ಗೆ ಬಂದಿರೋದು. ಖಂಡಿತ ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರು ಅವರು ಆತರ ನಾಟಕ ಎಲ್ಲ ಮಾಡ್ಸೋರಂತೆ ಹಳ್ಳಿಲಿ. ಸೊ ಆ ಜೀನ್ಸ್ ನನಗ್ ಬಂತು ಅಂತ. ಸೂಪರ್. ಸೊ ಹಾಗಾಗಿ ನಾನು ಹಾಡಕ್ ಶುರು ಮಾಡಿದ್ದು ಅಲ್ಲಿಂದ ಶುರುವಾಗಿತ್ತು ಸರ್. ಅಲ್ಲಿಂದ ಪ್ರಾರಂಭವಾಗಿದ್ದು. ಓಕೆ. ಸೊ ಹೇಗೆ ಯೂಶಲಿ ಯಾವ ಧ್ವನಿಯಲ್ಲಿ ಹಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಇದಾಯ್ತದು ಸರ್? ನಾನು ಚಿಕ್ಕ ಹುಡುಗ ಆದಾಗಿಂದ 2 years ಬೇಬಿ ಆದಾಗ್ಲೇ ನಾನು ಶಂಕರಾಭರಣಂ ಹಾಡ್ತಿದ್ದೆ ಅಂತ ಹೇಳ್ತಾರೆ. ಆ ಶಂಕರಾಭರಣಂ ಮೂವಿ ಮೈ ಗಾಡ್. ಓಕೆ. ನಾನು ಆಡಿಯೋಲೆಲ್ಲ ಮನೇಲೆಲ್ಲ ಪ್ಲೇ ಮಾಡೋದ್ ಕೇಳಿ ಅದನ್ನ ಹಾಡ್ತಿದ್ದೆ ಅಂತ ತಂದೆ ತಾಯಿಗಳು ಹೇಳೋರು. ಅದು ನಂಗೆ ನೆನಪಿಲ್ಲ ಸರ್. ನಾನು ಮೊದಲನೇ ಹಾಡು ಅಂತ ನಾನು ಹಾಡಿದ್ದು ನಾನು 4th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಸರ್. 4th ಸ್ಟ್ಯಾಂಡರ್ಡ್ ಯಾವ ಹಾಡು ನೆನಪಿದೆ ನಿಮ್ಗೆ? ಖಂಡಿತ ನೆನಪಿದೆ ಸರ್. ನಮ್ಮ ಬಾಸ್ ವಿಷ್ಣು ಸರ್ದು ಬಂಧನದು 101 ನೆನಪು. ಸ್ಕೂಲ್ ಅಲ್ಲಿ ಯಾರಾದ್ರೂ ಹಾಡಿ ಅಂತ ಟೀಚರ್ ಕರೆದಾಗ ನಾನು ಯಾವತ್ತೂ ಬಾಯ್ ಬಿಡದೆ ಇರೋನು. 4ನೇ ಕ್ಲಾಸ್ ಅಲ್ಲಿ ಇರುವಾಗ ಒಂದ್ ದಿವಸ ಒಂದು ಲಾಸ್ಟ್ ಪೀರಿಯಡ್ ಅಲ್ಲಿ, ಫ್ರೀ ಪೀರಿಯಡ್ ಅಲ್ಲಿ 101 ನೆನಪು ಫುಲ್ ಸಾಂಗ್ ಹಾಡಿದೆ ನೆನಪಿದೆ. ಅದಾದ್ಮೇಲೆ ಮತ್ತೊಂದು ಸಾಂಗ್ ಹಾಡಿದೆ, ಇನ್ನೊಂದು ಹುಲಿ ಹೆಜ್ಜೆ ಅಂತ ಒಂದು ಮೂವಿ ವಿಷ್ಣು ಸರ್. ಹುಲಿ ಹೆಜ್ಜೆ ವಿಷ್ಣು ಸರ್ ಹಾಡಿರೋದು ಕಣ್ಣಗೆ. 2 ಸಾಂಗ್ ಹಾಡಿದ್ಮೇಲೆ ನಾವು ಇಡೀ ಸ್ಕೂಲ್ ಫೇಮಸ್ ಆಗಿದೆ. 4th ವರ್ಗುನು ಅದು ಏನೋ ಬಂದಿರ್ಲಿಲ್ಲ, ಲೈಟಿಗೆ ಬಂದಿರ್ಲಿಲ್ಲ ನಾನು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ಹಾಡಕ್ ಶುರು ಮಾಡಿದೆ. ಅಲ್ಲಿಂದ ಸಂಗೀತದ ಪಯಣ ಅವಾಗಿಂದ ಶುರು ಆಯ್ತು ಸರ್, ಸ್ಕೂಲ್ ಡೇಸ್ ಅಲ್ಲಿ 4th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ. ಗ್ರೇಟ್. ಸೊ ವಿಷ್ಣು ಸರ್ ಅಭಿಮಾನಿ ಹೇಗೆ ಶುರು ಆಯ್ತು? ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ಹೇಳಿಲ್ಲ ನೀವು. ಸರ್, ನಾನು ಚನ್ನಪಟ್ಟಣದಲ್ಲಿ ಎಜುಕೇಶನ್ಗೆ ಅಲ್ಲಿ ಅಜ್ಜಿ ಮನೇಲಿ ಓದ್ಕೊಂಡು ಹಳ್ಳಿಗೂ ಮಧ್ಯ ಬಂದು ಮಾಡ್ತಿದ್ದೆ. ವೀಕೆಂಡ್ ಅಲ್ಲಿ ಊರಿಗೆ ಬರೋದು, ಅಲ್ಲಿ ಓದ್ಕೊಳ್ಳೋದು. ಆಮೇಲೆ ನಾನು 10th ಸ್ಟ್ಯಾಂಡರ್ಡ್ ಬರೋಷ್ಟೊತ್ತಿಗೆ ನಮ್ಮ ಫ್ಯಾಮಿಲಿ ಫುಲ್ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ನಮ್ಮ ತಂದೆ ತಾಯಿ, ನನ್ನ ತಮ್ಮ ತಂಗಿ ಎಲ್ಲರೂ ಬೆಂಗಳೂರಿಗೆ ಬಂದು ಶಿಫ್ಟ್ ಆದ್ವಿ. ಇಲ್ಲೇನೆ ಅಪ್ಪ ಏನೋ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ರು, ಬಟ್ ಅಷ್ಟೊಂದೇನು ಸಕ್ಸಸ್ ಆಗ್ಲಿಲ್ಲ ಅವರು. ಆಮೇಲೆ ಊರಲ್ಲಿ ಸ್ವಲ್ಪ ಲ್ಯಾಂಡ್ಸ್ ಇತ್ತು, ಅದನ್ನು ನೋಡ್ಕೊಳ್ಳೋದು, ಹೋಗೋದು ಬರೋದು ಈ ತರ ಮಾಡ್ತಿದ್ರು ಅಪ್ಪ. ಅದು ನಾನು ಬೆಂಗಳೂರಿಗೆ ಬಂದ ಮೇಲೆ ಅದು ತುಂಬಾನೇ ಜಾಸ್ತಿ ಆಗೋಯ್ತು. ನಾನು ಎಜುಕೇಶನ್ ಪಕ್ಕಕ್ಕೆ ಇಟ್ಬಿಟ್ಟು, ಪಕ್ಕಕ್ಕೆ ಫುಲ್ ಪ್ಯಾಕ್ ಮಾಡ್ಬಿಟ್ಟು ನಾನು ಆರ್ಕೆಸ್ಟ್ರಾಸ್ಗೆಲ್ಲ ವಿಸಿಟ್ ಮಾಡೋದು. 10th ಕಂಪ್ಲೀಟ್ ಅಲ್ಲಿ ತನಕ ಮಾಡ್ಕೊಂಡು ನಾನು ನೆಕ್ಸ್ಟ್ ಲೆವೆಲ್. ಸರ್, ನಾನು ರಾಮ ಮಂದಿರದ ಬಗ್ಗೆ ನಿಮಗೆ ಹೇಳಿದ್ದೆ. ಆ ರಾಮ ಮಂದಿರ ಆಗುವಾಗ ನಾನು ಡೈಲಿ ಅಲ್ಲಿ ಕೂತ್ಕೊಂಡು ಭಜನ್ಸ್ ಹಾಡೋದು. ನಾನು ನಮ್ಮ ತಾತ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ರಾಮದೇವ್ರ ಭಜನೆ ಹಾಡೋದು ಈ ತರ ಆಗ್ತಿತ್ತು.
ಆಗ ನಮ್ಮ ಹಳ್ಳಿಯಲ್ಲಿ ಸ್ವಲ್ಪ ಸೀನಿಯರ್ ಹುಡುಗರೆಲ್ಲ ಇದ್ರು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಅಣ್ಣಂದ್ರು. ಅವರೆಲ್ಲ ನಾನು ವಾಯ್ಸ್ ಕೇಳ್ಬಿಟ್ಟು, ನೀವು SPB ತರ ಆಡ್ತೀರಾ, ನೀವ್ ಯಾಕೆ ಹಂಸಲೇಖ ಅವ್ರ ಹತ್ರ ಹೋಗಿ ಚಾನ್ಸ್ ಕೇಳ್ಬಾರ್ದು, ಅವ್ರು ಹೊಸಬ್ರಿಗೆಲ್ಲ ಚಾನ್ಸ್ ಕೊಡ್ತಾರೆ. ಹೊಸಬ್ರು ಕೊಡ್ತಾರಂತ. ನನ್ಗೆ ಏನ್ ಸಂಗೀತ ಗೊತ್ತಿಲ್ಲ ಏನಿಲ್ಲ ಸರ್, ನಾನು ಸುಮ್ಮನೆ ಭಜನ್ಸ್ ಹಾಡೋದು, ಅಲ್ಲಿ ಹೇಳ್ಕೊಟ್ಟಿದ್ದನ್ನ ಅಮ್ಮ ಹೇಳ್ಕೊಟ್ಟಿದ್ದು, ಅತ್ತೆ ಹೇಳ್ಕೊಟ್ಟಿದ್ದು, ಈ ತರದೆಲ್ಲ ಅಜ್ಜಿ ಎಲ್ಲ ಹಾಡೋರು, ಅದನ್ನ ಹೇಳ್ಕೊಂಡು ಕಲ್ತ್ಕೊಂಡು ಹಾಡ್ತಿದ್ದೆ. ಸ್ಟಾರ್ಟಿಂಗ್ ವಿಷ್ಣು ಅವ್ರ ಹಾಡನ್ನ ಹಾಡ್ಬಿಟ್ಟಿದ್ರು. ವಿಷ್ಣು ಸರ್ ಫ್ಯಾನ್ ಆಗ್ಬಿಟ್ಟಿದೆ ಅವಾಗಿಂದಾನೆ. ಹೇಗಾಯ್ತೋ ಗೊತ್ತಿಲ್ಲ. ಓಕೆ, ಅಲ್ಲ ಅದು ಕನೆಕ್ಟಿವಿಟಿ ಹೃದಯದಿಂದ ಆಗ್ಬಿಡುತ್ತೆ. ಆಗ ನಾನು ಬೆಂಗಳೂರಿಗೆ ಶಿಫ್ಟ್ ಆದಾಗ ನಾನು ಫಸ್ಟ್ ಮೀಟ್ ಮಾಡಿದ್ದೆ ಹಂಸಲೇಖ ಸರ್. ಹಂಸಲೇಖ ಅವ್ರನ್ನ ಅದು ತುಂಬಿಟ್ಟಿದ್ರು ತಲೆಯಲ್ಲೆಲ್ಲ, ಅಲ್ಲಿ ಊರಲ್ಲಿರೋ ಹೋಗ್ಬೇಕು ಅಂತ. ಹೋಗಿ ಹಂಸಲೇಖ ಸರ್ ನಿಮ್ಗೆ ಚಾನ್ಸ್ ಕೊಡ್ತಾರೆ ಅನ್ಬಿಟ್ಟು, ಏನು ಗೊತ್ತಿಲ್ಲದೆ ಹೋಗಿ ಅವ್ರನ್ನ ಮೀಟ್ ಮಾಡಿದ್ದೆ. ಓಕೆ, ಮಾತಾಡ್ತೀನಿ ಸರ್, ನೀವು ನೆಕ್ಸ್ಟ್ ಬಂದಾಗ ಫೈನ್. ಸೊ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳಕ್ ಇಷ್ಟಪಡ್ತೀರಾ? ಹೇಗೆ ನಿಮ್ಮ ಹೇಗೆ ಶುರು ಆಯ್ತು ಅದು? ಈಗ ಇಲ್ಲಿವರೆಗೂ ಹಾಡಕ್ ಶುರು ಮಾಡಿದೆ, ಸ್ಟಾರ್ಟ್ ಆಯ್ತು. ಒಂದು ನಿಮ್ದೇ ಆದಂತ ಒಂದು ಟೀಮ್ ಕ್ರಿಯೇಟ್ ಮಾಡ್ಕೊಂಡ್ರೆ? ಇಲ್ಲ ಸರ್, ಅದೇನು ಇಲ್ಲ, ಆತರ ಏನ್ ಮಾಡ್ಕೊಂಡಿಲ್ಲ. ನಂಗೆ ಟೀಮ್ ಬಗ್ಗೆ ಗೊತ್ತಿಲ್ಲ, ಮ್ಯೂಸಿಕ್ ಗೊತ್ತಿಲ್ಲ, ಹಾಡೋದಷ್ಟೇ ಗೊತ್ತು. ಹಾಡ್ತಾ ಇದ್ರೆ ಏನ್ ಹೇಳ್ಕೊಟ್ಟಿದ್ರು ನಾ ಹಾಡ್ತಿದ್ದೆ, ಏನು ಕಲ್ತಿಲ್ಲ ಏನಿಲ್ಲ. ಅಚ್ಚಾ. ಆಮೇಲೆ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ನಮ್ಮ ಹಳ್ಳಿಲೆಲ್ಲ ಕಸಿನ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಕ್ರಿಕೆಟ್ ಆಡೋದಿಲ್ಲ. ಅದು ಬೆಂಗಳೂರಿಗೆ ಬಂದು ಶಿಫ್ಟ್ ಆದ್ಮೇಲೆ ಫುಲ್ ಟೈಮ್ ಅದು ಹೊಟ್ಟೆ ಹೋಯ್ತು ಸರ್. ಫಸ್ಟ್ ಇಂಟ್ರೆಸ್ಟ್ ಹೊರಟೋಯ್ತು, ಎಲ್ಲ ಹೊಟ್ಟೋಯ್ತು, ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಏನಾಗುತ್ತೆ, ಯೂಶಲಿ ದೊಡ್ಡ ಸಿಟಿ ಅಂದ್ಮೇಲೆ ಅಲ್ಲಿ ಆಡಕ್ಕೆ ಅವಕಾಶ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಎಲ್ಲ ನಮ್ಮ ಹಳ್ಳಿಯಲ್ಲಿ ಇದೇ ಬೇರೆ ಅಲ್ವಾ? ಫ್ರೆಂಡ್ಸ್ ಇದ್ರು, ಕಸಿನ್ಸ್ ಇದ್ರು. ಹೌದು. ಬಟ್ ಇಲ್ಲಿಗೆ ಬಂದ್ಮೇಲೆ ಟ್ರ್ಯಾಕ್ ಚೇಂಜ್ ಆಗೋಯ್ತು ಸರ್. ನನ್ಗೆ ವಿಷ್ಣು ಸರ್ ಭೇಟಿ ಆಗ್ಬೇಕು ಅಂತ ಇತ್ತು, ಒಂದು 5-6 ಸಲ ಭೇಟಿ ಮಾಡ್ಬಿಟ್ಟಿದ್ದೀನಿ, ಮೀಟ್ ಮಾಡ್ಬಿಟ್ಟಿದ್ದೀನಿ. ಆಮೇಲೆ ಕಂಪ್ಲೀಟ್ಲಿ ಮ್ಯೂಸಿಕ್ ತರಲ್ ಕೂತ್ಕೊಂಡ್ಬಿಡ್ತು ಸರ್. ವಿಷ್ಣು ಸರ್ನ ಭೇಟಿ ಆಗೋದ ಸಂದರ್ಭ ಹೇಗಿತ್ತು? ಫಸ್ಟ್ ಟೈಮ್ ನಿಮ್ಮ ಆರಾಧ್ಯ ದೈವ ಅಂತ ಹೇಳ್ಬೋದು ಅಲ್ವಾ? ನನಗೆ ವಿಷ್ಣು ಸರ್ ಇಷ್ಟ ಅಂತ ನೀವು ಮನಸ್ಸಲ್ಲಿ ಅನ್ಕೊಂಡಿರ್ತೀರಾ. ಸೊ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಆದಾಗ ಆ ಭಾವನೆ ಹೇಗಿತ್ತು, ನಿಮ್ಮ ಫೀಲಿಂಗ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಸರ್. ವೆರಿ ಫಸ್ಟ್ ಟೈಮ್ ಮೀಟ್ ಆದದ್ದು ನಾನೆಂದು ನಿಮ್ಮವನೇ ಅನ್ನೋ ಶೂಟಿಂಗ್. ನಾನೆಂದು ನಿಮ್ಮವನೇ ಶೂಟಿಂಗ್ ಅಲ್ಲಿ ಹೋದ್ರಿ? ಇಲ್ಲ, ಶೂಟಿಂಗ್ ಮುಗಿಸಿ ವಿಷ್ಣು ಸರ್ ಮನೆಗೆ ಬಂದ್ರು. ಒಂದು ವೈಟ್ ಪ್ಯಾಂಟ್, ಬ್ಲೂ ಟಿ ಶರ್ಟ್, ಗೋಗಲ್ಸ್ ಅವ್ರ ಸ್ಟೈಲ್ ಬಂದ್ರು. ಮತ್ತೆ ಶೂಟಿಂಗ್ ಮುಗಿದ ತಕ್ಷಣ ಒಂದ್ ಸೆಕೆಂಡ್ ವೇಟ್ ಮಾಡಲ್ಲ, ಹೊರಟು ಬಂದ್ಬಿಡ್ತಾರೆ. ಇರಲ್ಲ, ಸಿಗಲ್ಲ ನಿಮಗೆ. ಅದೇ ಪ್ರಿನ್ಸಿಪಲ್ಸ್ ನಾವು ಇದು ಮಾಡ್ಕೊಂಡಿದ್ದೀವಿ ಅಲ್ವಾ? ನಾವು ಪ್ರೋಗ್ರಾಮ್ ಮುಗಿತಾ ಸೀದಾ ಮನೆ ಅಷ್ಟೇ. ಸೂಪರ್. ಅಲ್ಲ, ಅದು ಏನಾಗುತ್ತೆ, ನಾವು ಯಾರನ್ನ ಒಬ್ರು ಫಾಲೋ ಮಾಡ್ತೇವೆ ಅಂದ್ಮೇಲೆ ಆ ಗುಣಗಳು ನಮ್ಮಲ್ಲಿ ನಾವು ಅಳವಡಿಸ್ಕೊಂಡ್ಬಿಡ್ತೀವಿ ಅಲ್ವಾ? ಅದು ಬಂದ್ಬಿಡುತ್ತೆ, ಸಹಜವಾಗಿ ಬಂದ್ಬಿಡುತ್ತೆ. ಡೌನ್ ಟು ಅರ್ತ್ ಇರೋದಾಗ್ಲಿ, ಗ್ರೌಂಡೆಡ್ ಇರೋದಾಗ್ಲಿ, ಪ್ರತಿಯೊಂದು ನಮಗೆ ಅದು ಬರ್ತಾ ಹೋಗುತ್ತೆ. ಎಸ್. ಸೊ ವಿಷ್ಣು ಸರ್ನ ಅಲ್ಲಿ ಭೇಟಿಯಾಗಿದ್ದು ನೀವು ಅವ್ರ ಮನೆಯಲ್ಲೇ. ಸೊ ಏನು ಹೇಳಿದ್ರು ಅವರು? ಆಕ್ಚುಲಿ ಅದು ಫಸ್ಟ್ ಮೀಟ್ ಆಗೋಕ್ ಮುಂಚೆ ಒಂದು 5-6 ಟೈಮ್ಸ್ ನಾನು ಹೊಟ್ಟೋಗಿದ್ದೆ ಮನೆಗೆ. ಅಲ್ಲಿ ಮನೇಲಿ ಇರೋರು ಎಲ್ಲಾರನ್ನೂ ನಾನು ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ. ಮನೇಲಿ ತುಂಬಾ ಜನ, ಒಂದು 12 ಜನ ಕೆಲಸ ಫ್ಯಾಮಿಲಿಯರ್ ಆಗಿದ್ರು. ವಿಷ್ಣು ಸರ್ ತಾಯಿನೂ ಭೇಟಿ ಮಾಡಿಸಿದ್ರು ಅವರು. ವಿಷ್ಣು ಸರ್ನ ಮೀಟ್ ಮಾಡಕ್ ಮುಂಚೆ ಅವ್ರ ತಾಯಿನ ಪರ್ಸನಲ್ ಆಗಿ ಮನೆಗೆ ಒಳಗಡೆ ಹೋಗಿ ಮೀಟ್ ಆಗಿ ಅವ್ರ ಆಶೀರ್ವಾದ ತಗೊಂಡು, ಅವ್ರಿಗೆ ಇನ್ನೂ ನನಗೆ 5-6 ಟೈಮ್ಸ್ ಹೋದಾಗ್ಲೂ ಅವ್ರು ಸಿಕ್ಕಿತ್ತಿಲ್ಲ. ಶೂಟಿಂಗ್ಸ್ ಅಲ್ಲಿ ಹಾಗಾಗಿ ಅವ್ರ ಮನೆಯವರೆಲ್ಲ ಪರಿಚಯ ಆಗಿದ್ರು. ನನ್ನ ಅಲ್ಲಿ ಮನೇಲಿ ಕೆಲಸ ಮಾಡೋರೆಲ್ಲರೂ ಫಾಲೋ ಅಪ್ ಮಾಡ್ತಾನೆ ಬಂದಿದ್ರಿ. ಸೂಪರ್, ಅದ್ಭುತ. ಸೊ ಮನೆ ಮೊದಲನೇ ಪಾಠಶಾಲೆ ಅಂತ ನಾವು ಕೇಳ್ಬಿಟ್ವಿ ಅಲ್ವಾ, ಹೇಳ್ತೀವಿ. ಸೊ ಆ ರೀತಿ ಅಮ್ಮನೇ ಮೊದಲನೇ ಗುರು ಅಂತ ನೀವು ಯಾವತ್ತಿಗೂ ಸ್ಫೂರ್ತಿದಾಯಕವಾಗಿ ತಗೊಂಡಿದ್ರಿ. ಅದು ಹೇಗೆ? ಅಮ್ಮನಿಗೆ ಬಹಳ ಇಷ್ಟ ಆಯ್ತಾ? ಅಮ್ಮ ಆಗ್ಲೇ ಹೇಳ್ದಾಗ ನಾನು ಅವ್ರಿಗೆ ಪಿ ಸುಶೀಲಮ್ಮ ಅವ್ರ ತರ ವಾಯ್ಸ್ ಇತ್ತು, ತುಂಬಾ ಚಂದ ಹಾಡೋರಮ್ಮ. ಯಾವ ಶ್ರುತಿ ಪೆಟ್ಟಿಗೆನಲ್ಲಿ ಶ್ರುತಿಬದ್ಧವಾಗಿ ಹಾಡೋರು, ಅವರೇ ಶ್ರುತಿ ಆಗಿದ್ರು. ಆಮೇಲೆ ಎಲ್ಲಾರ್ಗೂ ಇತ್ತು ಸರ್. ನಮ್ಮ ತಂದೆಯವರ ಅಕ್ಕಂದ್ರು ಎಲ್ಲಾರು 7 ಜನ ಸಿಸ್ಟರ್ಸ್ ಇದ್ರು, ಅವರೆಲ್ಲ ಸಿಂಗರ್ಸ್. ನಮ್ ತಂದೆಯವರ ಅಣ್ಣನ ಮಕ್ಳು ಅವ್ರ ಮನೇಲೂ ಸಿಂಗರ್ಸ್. ನಾನು ಅಜ್ಜಿ ಮನೇಲಿ ಓದ್ತಿದ್ದೆ ಅಂತ ಹೇಳಿದೆ, ಅಲ್ಲಿ ಕೂಡ ಎಲ್ಲಾರು ಸಿಂಗರ್ಸ್, ಅವರೆಲ್ಲ ಆರ್ಟಿಸ್ಟ್ಗಳು. ಅಜ್ಜಿ ಅವ್ರ ಮಕ್ಕಳು ಎಲ್ಲರೂ ಸಿಂಗರ್ಸ್. ಅದು ಫ್ಯಾಮಿಲಿಗೆ ಇತ್ತು ಸರ್, ಅದು ಎಲ್ಲರಿಗೂ ಇತ್ತದು. ಬಟ್ ಯಾರು ಪ್ರೊಫೆಷನ್ ಅಂತ ಬರಲಿಲ್ಲ ಸರ್. ಪ್ರೊಫೆಷನ್ ತಗೊಂಡಿದ್ ನೀವು ಮಾತ್ರ? ಒಬ್ನೇ, ಇಡೀ ಫ್ಯಾಮಿಲಿಯಲ್ಲಿ ತಗೊಂಡಿದ್ದು ನಾನು ಒಬ್ನೇ ಸರ್. ಸೂಪರ್. ಅದೊಂದು ವಿಷಯ ಅಷ್ಟೇ. ಆಮೇಲೆ SPB ಅವ್ರ ಕಂಡ್ರು ಕೂಡ ಬಹಳ ಒಂದು ಅಪಾರ ನಿಮಗೆ ಒಂದು ಅಭಿಮಾನಿ ಅಂತ ನಾವು ಕೇಳ್ಪಟ್ವಿ. ಹೌದು ಸರ್, ಅದು ನಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ಅವರ ಹೆಸರಲ್ಲೇ ಒಂದು ಬದುಕನ್ನ ನಾವು ಕಟ್ಕೊಂಡು ಹೋಗ್ತಾ ಇರೋದು ನಿಜ ಅಲ್ವಾ? ನನ್ನಂತ ನಿಮ್ಮಂತ ಎಷ್ಟು ಜನ ಅಲ್ವಾ ಬದುಕನ್ನು ಕಟ್ಕೊಂಡಿದ್ದಾರೆ. ಸೊ ಅವರ ಅಭಿಮಾನ ಹೇಗೆ ಶುರು ಆಯ್ತು? ಅದೇ ನಾನು ದೇವಸ್ಥಾನದಲ್ಲಿ ಕೂತ್ ಹಾಡುವಾಗ ನಮ್ಮ ರಿಲೇಟಿವ್ಸ್, ನಮ್ಮ ಹಳ್ಳಿಲಿ ಅವರೇ ರಿಪೋರ್ಟ್ ಕೊಟ್ಟಿದ್ದು, ನನ್ಗೆ ಗೊತ್ತಿಲ್ಲ SPB ಅವ್ರ ತರಾನೇ ಹಾಡ್ತಿ ಅಂತ. ಯಾವ್ದೋ ಅವ್ರದ್ದು 2 ಹಾಡು ಕಲ್ತ್ಕೊಂಡು ಹಾಡುವ
ಅಲ್ಲೇ ತುಂಬಿಟ್ರು ಅದನ್ನ ತಲೆಯಲ್ಲಿ. ಅಲ್ಲಿ ಸ್ಟಾರ್ಟ್ ಆಯ್ತು, ಹುರಿದುಂಬಿಸಿದ್ದು ತುಂಬಿಟ್ಟಿತ್ತದು. ಸೂಪರ್. ವಿಷ್ಣು ಸರ್ ಅಭಿಮಾನಿಯಾಗಿದ್ದು, ಹಾಗೇನೆ ಮಾತುಕತೆ ಎಲ್ಲ ಆತರನೇ ಸ್ಟೈಲ್ ಮಾಡೋದು ಎಲ್ಲ ಹೌದಾ? ಮಾಡ್ತಿದ್ದಂತೆ ನಾ ಮುಂಚೆ. ಓಹೋ. ಆಮೇಲೆ ಈಗ ನಾರ್ಮಲ್ ಗೆ ಬಂದು ರೆಗ್ಯುಲರ್ ಜಯಸಿಂಹ ಆಗೋಕೆ ತುಂಬಾ ಇತ್ತು ಮಾತುಕತೆ. ಒಂದೆರಡು ಡೈಲಾಗು ವಿಷ್ಣು ಸರ್ದು. ಓಕೆ ಫೈನ್ ಸರ್, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಸಿ. ಪರ್ಸನಲ್ ಲೈಫ್ ಹೇಗೆ ಒಂದು ಉಪಜೀವನಕ್ಕಂತ ಏನೋ ಮಾಡ್ಕೊಳ್ತಾರೆ, ಆಮೇಲೆ ಆ ಥರ ಒಂದು ಮಾಡ್ಕೊತಾರೆ, ಒಂದು ಪ್ಯಾಷನ್ ಇದ್ದಿಂದ ಪ್ರೊಫೆಷನ್ ಆಗುತ್ತೆ. ಸೊ ಯಾವ ಥರ ಹೇಗೆ? ನಾನು ಆಗ್ಲೇ ಹೇಳ್ದಾಗೆ ನಾನು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ನಾವು ಶಿಫ್ಟ್ ಆದ್ಮೇಲೆ ಓಕೆ ನನ್ಗೆ ಫಸ್ಟ್ SPB ಸರ್ ಅವ್ರನ್ನ ಭೇಟಿ ಆಗ್ಬೇಕು, ಹೋಗಿ ಭೇಟಿ ಮಾಡಿದೆ. ಓಕೆ. ಒಂದ್ಸಲ ಹೋಟೆಲ್ ಮೌರ್ಯ ಅವ್ರ ಸ್ಟೇ ಮಾಡೋರು, ಗಾಂಧಿನಗರ್ ಹೋಟೆಲ್ ಅವರನ್ನು ಒಂದ್ 10 ಸಲ ಫಾಲೋ ಅಪ್ ಮಾಡಿ, ಕೊನೆಗೊಂದ್ಸಲ ಒಂದ್ ದಿವಸ ಹೋದಾಗ ಅವ್ರ ಹೋಟೆಲ್ ರಿಸೆಪ್ಷನ್ ಅಲ್ಲಿ ಹೇಳಿದ್ರು, ಸರ್ ಅಂತೂ ಇದಾರೆ ಒಳಗಡೆ, ನಿಮ್ಮನ್ನ ಒಳಗಡೆ ಕಳ್ಸಕ್ಕಾಗಲ್ಲ, ಹೊರಗಡೆ ಅವ್ರ ಡ್ರೈವರ್ ಇದಾರೆ ನೋಡಿ, ಅವ್ರ ಹತ್ರ ಮಾತಾಡಿ, ಅವ್ರು ಬಂದ್ರೆ ಓಕೆ ಅವ್ರು ಬಂದ್ರೆ ನೀವು ಅವ್ರ ಜೊತೆ ಮಾತಾಡ್ಬೋದು ಅಂದ್ಬಿಟ್ಟು ಅಂತ ಓಪನ್ ಮಾಡ್ಕೊಡಿ. ಓಕೆ. ಸೊ ಅಲ್ಲಿ ಹೋಗಿ ಮೀಟ್ ಆದ್ರ? ಹಾ ಸರ್. ಅಚ್ಚಾ. ಮೌರ್ಯ ಹೋಟೆಲಲ್ಲಿ ಇದ್ರು? ಮೌರ್ಯ ಹೋಟೆಲ್ ಇದ್ರು. ಒಂದು ವೈಟ್ ಜುಬ್ಬಾ ವೈಟ್ ಪೈಜಾಮ ಹಾಕೊಂಡು ಯಾವ ರೆಕಾರ್ಡಿಂಗ್ ಬಂದಿದ್ರು ಏನೋ ಗೊತ್ತಿಲ್ಲ. ಓಕೆ. ಸೀದಾ ಹೋಗಿ ನಮಸ್ಕಾರ ಮಾಡಿದೆ ಮೌರ್ಯ ಹೋಟ್ಲ್ ಮುಂದೆ, ಹಗ್ ಮಾಡಿದ್ರು. ಹಗ್ ಮಾಡಿ ನಾನು ನಿಮ್ ತರನೇ ಹಾಡ್ತೀನಿ ಸರ್ ಅಂದ್ಬಿಟ್ಟೆ. ಚಂದ ಹಾಡು, ಚೆನ್ನಾಗಿ ಹಾಡು ಅಂದ್ಬಿಟ್ಟು ಬುಕ್ ಒಂದು ಇಟ್ಕೊಂಡಿದ್ದೆ. ಆಗ ಅವರು ಅದರಲ್ಲಿ ಬರ್ಕೊಟ್ರು ನನ್ಗೊಂದು ಲಾಟ್ಸ್ ಆಫ್ ಲವ್ ಫ್ರಮ್ ಬಾಲು ಅಂತ ಫೇಸ್ಬುಕ್ ಬರ್ಕೊಟ್ರು. ಓಕೆ. ಓಕೆ. ಅದು ಯಾವಾಗಲೂ ಅವ್ರ ಸಿಗ್ನೇಚರ್ ಹಾಗೆ ಇರುತ್ತೆ, ವಿತ್ ಲಾಟ್ಸ್ ಆಫ್ ಲವ್ ಫ್ರಮ್ ಬಾಲು ಅಂತ ಒಂದು ಸಿಗ್ನೇಚರ್. ಸೊ ಅದು ಮೆಮೊರೇಬಲ್ ಇದು ಟೈಮ್, ಅದು ಇಟ್ಸ್ ವೆರಿ ಮಚ್ ಮೆಮೊರೇಬಲ್. ಫಸ್ಟ್ ಟೈಮ್ ಮೀಟ್ ಆಗಿದ್ದು ಅದು ಯಾವತ್ತು? ವಿಷ್ಣು ಸರ್ದು ಅಷ್ಟೇ, ಬಾಲು ಸರ್ದು ಫಸ್ಟ್ ಮೀಟ್ ಆಗಿದ್ದು ಯಾರಿಗೆ? ಫಸ್ಟ್ ಮೀಟ್ ಆಗಿದ್ದು ಸರ್ ಇಲ್ಲ, SPB ಅವ್ರನ್ನೇ ಫಸ್ಟ್ ಮೀಟ್ ಆಗಿದ್ದು. ಓಕೆ. ಓಕೆ. ವಿಷ್ಣು ಸರ್ ಸಿಗ್ಲೇ ಇಲ್ಲ ಸರ್, ತುಂಬಾ ಸಲ ಮನೆಗೆ ಹೋಗಿ ಅವ್ರೆಲ್ಲಾರನ್ನೂ ಪರಿಚಯ ಮಾಡ್ಕೊಂಡು ನಾನು ಮಾಡುವಾಗ್ಲೂ ಅವ್ರದ್ದು ದರ್ಶನನೇ ಸಿಕ್ಕಿಲ್ಲ ನಂಗೆ. ಆಕ್ಚುಲಿ ಒಂದು ಫೈನ್ ಡೇ ನಾನಂದು ನಿಮ್ಮ ಮನೆ ಶೂಟ್ ಮುಗಿಸಿ ಬಂದಾಗ ಅವರ ದರ್ಶನ ಆಯ್ತು ಅವತ್ತು. ಓಕೆ ಫೈನ್. ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಓಪನ್ ಮಾಡ್ಕೊಳ್ಳಿ, ವಾಲ್ಯೂಮ್ ಕಡಿಮೆ ಮಾಡಿ, ವಾಲ್ಯೂಮ್ 0 ಮಾಡಿ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಯಾರು ಮಾತಾಡೋದು? ಸರ್ ಇದು ಲೈವ್ ಪ್ರೋಗ್ರಾಮ್ ಇತ್ತಲ್ಲ ಜಯಸಿಂಹ ಅವ್ರ ಜೊತೆ? ನಡೀತಾ ಇದೆ, ಬಟ್ ಅದು ಕನೆಕ್ಟ್ ನಮಗ್ ಕಾಣಿಸ್ತಾನೆ ಇಲ್ಲ. ಅದು ಹೆಂಗ್ ನೋಡೋದು ಅದನ್ನ? ಲಿಂಕ್ ನಾನು ಶೇರ್ ಮಾಡ್ತೇನೆ ನಿಮಗೆ ಬೇಕಾದ್ರೆ. ಅದೇ ಲಿಂಕ್ ನಾನು ಹಾಕ್ದೆ, ಬಟ್ ಅದ್ರಲ್ಲಿ ಇದು ಓಪನ್ ಇಲ್ಲ ಆಗುತ್ತೆ, ಓಪನ್ ಆಗುತ್ತೆ. ವಿ ಆರ್ ಆಲ್ರೆಡಿ ವಿ ಆರ್ ಲೈವ್ ನೌ. ಬಟ್ ಐ ಆಮ್ ಅನೇಬಲ್ ಟು ಕನೆಕ್ಟ್. ನೋ ಪ್ರಾಬ್ಲಮ್, ಯು ಕ್ಯಾನ್ ಟಾಕ್ ಟು ಹಿಮ್. ನಮ್ಮೊಂದಿಗೆ ಇವತ್ತು ಜಯಸಿಂಹ ಅವರು ಇದ್ದಾರೆ, ಮಾತಾಡಿ ಅಮ್ಮ. ನಮಸ್ತೆ ಮೇಡಮ್. ಸರ್ ನಮಸ್ತೆ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಖುಷಿ ಗೊತ್ತಾಯ್ತಾ ಮಾತಾಡಕ್ಕೆ. ಓಹೋ ನೋಡಿ ಹೆಂಗೆ ಮಾತಾಡ್ತೀನಿ ನೋಡಿ, ನಿಮ್ ಹಾಡ್ ಕೇಳೋಣ ಅಂತ ಕಾಲ್ ಮಾಡಿದೆ ನಾನು. ಹೇಗಿದ್ದೀರಾ ಮೇಡಮ್? ಮಗಳು ಹೇಗಿದ್ದಾಳೆ? ಮಗ? ಎಲ್ರು ಆರಾಮಿದ್ದಾರೆ ಸರ್. ಥ್ಯಾಂಕ್ ಯು. ಖುಷಿ ಆಗ್ತಿದೆ. ಏಕೆ ನಿಮ್ಗೆ ಅದು ಬರ್ತಿಲ್ವಾ ಇದು? ಇಲ್ಲ, ಬರ್ತಾ ಇಲ್ಲ ಸರ್. ನಾನು ಲಿಂಕ್ ಪ್ರೆಸ್ ಮಾಡಿದ್ರೆ ಬರ್ತಾ ಇಲ್ಲ. ಮತ್ತೆ ನಾನು ಗೂಗಲ್ ಹೋಗಿ ಆ ಲಿಂಕ್ ಕೂಡ ಟೈಪ್ ಮಾಡಿದಾಗ ಇವ್ರ ಪೇಜ್ ಓಪನ್ ಆಯ್ತು. ಓಕೆ. ಅವರ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಇದ್ದೀರಾ ನೀವು? ಇಲ್ಲ ಅನ್ಕೋ. ಇಲ್ಲ ಫೇಸ್ಬುಕ್ ಅಲ್ಲಿ ಇಲ್ಲ. ಫ್ರೆಂಡ್ ಇದ್ರೆ ಅಟ್ ಲೀಸ್ಟ್ ಅವ್ರ ಪೇಜ್ ಅಲ್ಲಿ ಅವ್ರ ಟೈಮ್ ಲೈನ್ ಅಲ್ಲಿ ನೋಡಬಹುದು. ಆ ಟೈಮ್ ಲೈನ್ ಶೇರ್ ಹೌದು. ಹಾ ಸರ್, ಜಯಸಿಂಹ ಸರ್, ನಿಮ್ ಫೇಸ್ಬುಕ್ ಅಲ್ಲಿ ಏನಿದೆ ನೇಮ್ ನಿಮ್ದು? ಹೇಳಿ. ನಾನು ಯೂಸೇ ಮಾಡ್ತಿಲ್ವಲ್ಲ, ತುಂಬಾ ಸಮಯ ಆಯ್ತು. ಇವ್ರದಿದೆ, ಸರ್ದಿದೆಯಾ? ಸರ್ ಬರ್ತಿದ್ಯಾ? JS ಭಾರದ್ವಾಜ್ ಅಂತ ಇದೆ ನೋಡಿ. JS ಭಾರದ್ವಾಜ್ ಅಂತ ನೋಡಿ. JS ಭಾರದ್ವಾಜ್ ಅಂತ. ಸರಿ ಸರ್, ಚೆಕ್ ಮಾಡ್ತೀನಿ. ಎನಿವೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನಮ್ಮ ಚಾನೆಲ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಶೋರ್ ಸರ್. ಥ್ಯಾಂಕ್ ಯು ಮೇಡಮ್. ನಳಿನಿ ಮೇಡಮ್, ಥ್ಯಾಂಕ್ ಯು. ಇವರೆಲ್ಲ ಪೇರೆಂಟ್ಸ್. ಓಕೆ, ಇವ್ರ ಬಗ್ಗೆ ಹೇಳೋಣ ಸರ್ ಅಲ್ವಾ? ಮಾತಾಡೋಣ. ಖಂಡಿತ. ಸೊ ತಾವು SPB ಸರ್ ಬಗ್ಗೆ ಹೇಳ್ತಿದ್ರಿ, ಅವ್ರನ್ನ ಮೀಟ್ ಆಗಿದ್ದ ಬಗ್ಗೆ ಹೇಳ್ತಿದ್ರಿ. ಮೌರ್ಯ ಹೋಟೆಲ್ ಅಲ್ಲಿ ಫಸ್ಟ್ ಟೈಮ್ ಒಂದ್ಸಲ ಭೇಟಿ ಅಷ್ಟೇ, ಅದು ಪರಿಚಯ ಅಷ್ಟೇ, ಅಲ್ಲಿಗೆ ಆಯ್ತು. ಆ ವೈಬ್ಸ್ ಅಷ್ಟೇ, ಅದೊಂದು ಸಂತೋಷ ಆಯ್ತು. ಗ್ರೇಟ್ ವೈಬ್ಸ್. ಎಲ್ಲರ ಹತ್ರ ಬಂದು ಶೇರ್ ಮಾಡ್ಕೊಂಡೆ. ಅವ್ರಿಗೆ ಯಾವ್ದು ಫೋನು ಇಲ್ಲ, ಏನೂ ಇಲ್ಲ. ಓಕೆ.
ಫೋಟೋ ಗಿಟೋ ಏನು ತೆಗ್ಸ್ಕೊಳಕ್ ಆಗ್ಲಿಲ್ಲ. ಹೌದಾ? ಅಷ್ಟೇ ಏನು ಅರೆ ಇರ್ಲಿಲ್ಲ ಅರೆ ಸರ್. ಹಾ. ಓಕೆ But ವಿಷ್ಣು ಸರ್ ಭೇಟಿ ಆದಾಗ ಫೋಟೋ ಎಲ್ಲ ತೆಗ್ದಿತ್ತು, ಬಟ್ ಅದನ್ನ ಕಲೆಕ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಯಾರ್ಯಾರ್ದು ತೆಗ್ದಿದ್ರು ಪ್ರೊಫೆಷನಲ್ ಕ್ಯಾಮ್ರಾ. ಹೌದಾ? ತುಂಬಾ ಜನ ಬಂದಿದ್ರು, ಶಿವಮೊಗ್ಗದಿಂದ ಒಂದು ಟೀಮ್ ಬಂದಿತ್ತು. ಓಕೆ ಓಕೆ ಹಾಗಾಗಿ ಇತ್ತು ಅದು, ಬಟ್ ನನ್ ಕಲೆಕ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅದೊಂದು. ಓಕೆ 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 ಯಾಕಂದ್ರೆ ಅದೊಂದು ನೆನಪು ಕೊನೆವರೆಗೂ ಉಳಿಯುತ್ತದೆ ಅಲ್ವಾ? ಸೊ ನಮ್ಮಲ್ಲಿ SP ಫ್ಯಾನ್ಸ್ ಮೀಟ್ ಅಂತ ನಾವು ಹೋದಾಗ ಆ ಫೋಟೋ ಸೆಷನ್ಗೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ರು. ಅಂದರೆ ಒಂದು ಹಾಫ್ ಅನ್ ಅವರ್ ಅಟ್ಲೀಸ್ಟ್ ಎಲ್ಲ ಫ್ಯಾನ್ಸ್ಗೆ ಒಂದು ಟೈಮ್ ಅಂತ ಕೊಡ್ತಿದ್ರು. ಆ ಫೋಟೋ ಸೆಷನ್ ಅಂತ ಇರ್ತಿದ್ರು. ಸೊ ಆ ರೀತಿ ಮಾಡ್ತಿದ್ರು. ಭಾಳ ಖುಷಿ ಆಯಿತು ತಾವು SP ಅವರನ್ನ ಭೇಟಿಯಾಗಿದ್ದು ಮತ್ತು ಅವರ ಆಶೀರ್ವಾದ ಪಡೆದಿದ್ದು. ಬಹುಶಃ ಅವರ ಒಂದು ಆಶೀರ್ವಾದನೇ ನಿಮಗೆ ಇಲ್ಲಿವರೆಗೂ ತಂದುಕೊಟ್ಟಿದೆ ಅಲ್ವಾ? ಸ್ಟಿಲ್ ಹಿಯರ್ ಯು ಹ್ಯಾವ್ ಗ್ರೋನ್ ಅಪ್. ಸೊ ನಿಮ್ಮ ಕಲಾವಿದ ಕುಟುಂಬದಲ್ಲಿ ಅಂತ ತಿಳಿದು ಬಂತು ನಮಗೆ. ಸೊ ಅದು ಯಾವ ಥರ ನಿಮ್ಮ ತಾತ ಅವರು ಅಲ್ಲಿಂದ ಬಂದ? ನಾ ಹುಟ್ಟಕ್ಕೂ ಮುಂಚೆ ತಾತ ಇರ್ಲಿಲ್ಲ. ತಾತ ಅಜ್ಜಿ ನಾನು ನೋಡ್ಲಿಲ್ಲ, ತಂದೆ ತಾಯಿ ನಾನು ಭೇಟಿ ಆಗ್ಲಿಲ್ಲ. ನಾನು ಹುಟ್ಟಕ್ಕೂ ಮುಂಚೆ ಅವರು ಹೊರಟೋಗಿದ್ರು. ಎಲ್ಲ ನಮ್ಮ ರಿಲೇಟಿವ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳೋದೇನಂದ್ರೆ ಅವ್ರ ಜೀನ್ಸ್ ನಿನಗೆ ಬಂದಿದೆ ಅಂತ. ನಾನು ಹೇಳಿದಾಗ ಎಲ್ಲರೂ ಆರ್ಟಿಸ್ಟ್ಗಳೇ, ಯಾರು ಪ್ರೊಫೆಷನ್ ಬರ್ಲಿಲ್ಲ ಅಷ್ಟೇ, ಎಲ್ಲ ಬೇರೆ ಬೇರೆ ಪ್ರೊಫೆಷನ್ ಬಂದ್ರು. ನಾನು ಸಿನಿಮಾ ಮ್ಯೂಸಿಕ್ ಹಾಡ್ಗಾರ ಆಗ್ಬೇಕು ಅಂತ ಈ ಟ್ರ್ಯಾಕಿಗೆ ಬಂದ್ಬಿಟ್ಟೆ. ಓಕೆ 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 ಹಂಗಾಗಿ ಗೆಲುವಿನ ಪಯಣದಲ್ಲಿ ಜರ್ನಿ ಮಾಡ್ತಿರೋದು ಈಗ ಈ ಪಯಣದಲ್ಲಿ. ಓಕೆ. ಸೊ ಸಂಗೀತ ಕಲಿಯಬೇಕಂತ ಪ್ರೇರಣೆ ಎಲ್ಲಿಂದ ಶುರು ಆಯ್ತು ನಿಮಗೆ? ಸರ್ SPB ಅವರು ಭೇಟಿ ಆಗಿತ್ತು ವಿಷ್ಣು ಸರ್ ಆದ್ಮೇಲೆ ನನಗೆ ಅಲ್ಲಿ ನಮ್ಮ ಹಳ್ಳಿಯಲ್ಲಿ ನನ್ನೆಲ್ಲ ಅಣ್ಣಂದ್ರು ಹೇಳಿದಾಗೆ ನಾನು ಹಂಸಲೇಖ ಸರ್ನ ಹೋಗಿ ಭೇಟಿ ಮಾಡಿದೆ ಸರ್. ಭೇಟಿ ಮಾಡಿದ್ರಿ? ಸೀದಾ ಮನೆ ಎಲ್ಲರೂ ಹೇಳಿದ ಅಪೇಕ್ಷೆ ಮೇರೆಗೆ. ಓಕೆ. ಅಷ್ಟೊತ್ತಿಗೆ ಒಂದಷ್ಟು ಹಾಡುಗಳು ಕಲ್ತ್ಕೊಳ್ಳೋದು, ಈ ಚಿತ್ರಗೀತೆ ಪುಸ್ತಕಗಳೆಲ್ಲ ಕಲೆಕ್ಟ್ ಮಾಡೋದು ಒಂದಷ್ಟು ಶುರುವಾಗಿತ್ತು. ಕಲ್ತ್ಕೋಬೇಕು, ಒಂದು ಪಲ್ಲವಿ ಚರಣ 2 ಚರಣ ಹಾಡಬೇಕು, ಇದೆಲ್ಲ ಬಂದಿತ್ತು. ಹಂಸಲೇಖ ಸರ್ ಸೀದಾ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋಗಿ ಭೇಟಿ ಮಾಡಿದೆ ಸರ್. ಮಿಸ್ಟರ್ ಅಭಿಷೇಕ್ ಅಂತ ಮೂವಿ, ಅಂಬರೀಶ್ ಅವರದ್ದು ಮೂವಿ ಮಿಸ್ಟರ್ ಅಭಿಷೇಕ್ ಆಗ್ತಿತ್ತು. ಅವತ್ತು ಟ್ರ್ಯಾಕ್ ಹಾಡ್ತಿದ್ದವರು ನರಸಿಂಹನಾಯ್ಕ್ ಸರ್ ಅವರು. ಅವರು ಟ್ರ್ಯಾಕ್ ಹಾಡ್ತಾ ಇದ್ರು. ನರಸಿಂಹನಾಯ್ಕ್ ಅವರು. ಅವತ್ತು ನಾನು ರಾಜೇಶ್ ಕೃಷ್ಣನ್ನ ಭೇಟಿಯಾಗಿದ್ದು ಫಸ್ಟ್ ಟೈಮ್. ಅವಾಗೆಲ್ಲ ದೊಡ್ಡ ಟೀಮ್ ಇತ್ತು. ಕುಸುಮಾ ಮೇಡಮ್ ಇದ್ರು ಸಿಂಗರ್, ಸೀನಿಯರ್ ಸಿಂಗರ್. ಅವ್ರನ್ನೆಲ್ಲ ಭೇಟಿ ಆದೆ. ವಿಜಯಲಕ್ಷ್ಮಿ ಅಂತ ಇನ್ನೊಬ್ರು ಸಿಂಗರ್, ಬ್ಲೈಂಡ್ ಸಿಂಗರ್, ಸೀನಿಯರ್ ಅವರು. ಹೌದು, ವಿಜಯಲಕ್ಷ್ಮಿ ಕೇಳಿದ್ದೀನಿ, ಐ ಹರ್ಡ್ ಅಬೌಟ್ ಇಟ್. ಎಲ್ ಎನ್ ಶಾಸ್ತ್ರಿ ಅವರು ಅಂತೂ ಬಿಡಿ, ನಿಜವಾಗ್ಲೂ ದಿಗ್ಗಜ ಸಿಂಗರ್ ಅವರು. ಯಾಕಂದ್ರೆ ಪ್ರತಿಯೊಂದು SPB ಅವರ ಕಷ್ಟಕರ ಅಂತ ಹಾಡುಗಳು ಟ್ರ್ಯಾಕ್ ಅವರೇ ಹಾಡ್ತಿದ್ರು. ನಿನ್ನೆ ಇವೆಲ್ಲ ಅವರೇ ಹಾಡಿರೋದು. ಫಸ್ಟ್ ಅವ್ರು ಹಾಡಿದ್ಮೇಲೆ ದೇಹಕಂ ಅವ್ರು ಹಾಡಿರೋದು. ಎಷ್ಟೋ ಹಾಡುಗಳು ಅವ್ರಿಗೆ SPB ಅವರು ಅವರೇ ಹಾಡ್ಲಿ ಬಿಡಿ ಅಂತ ಕೊಟ್ಬಿಟ್ಟಿದ್ದಾರೆ. ಗಿವನ್. ಅಯ್ಯೋ, ಅದೆಷ್ಟೋ ಹಾಡುಗಳು ಆತರ ಆಗಿದೆ. ಸೊ ವಂಡರ್ಫುಲ್ ಸಿಂಗರ್ ಸರ್ ಅಲ್ವಾ? ಅದ್ಭುತ, ನಿಜವಾಗ್ಲೂ ಅದ್ಭುತ. ಅಷ್ಟೇ ಡೌನ್ ಟು ಅರ್ತ್, ಅಷ್ಟೇ ತುಂಬಾ ಆತ್ಮೀಯ ಆಗ್ಬಿಟ್ರು. ಅವರೇ ಕರ್ಕೊಂಡು ಹೋಗೋರು. ಆಮೇಲೆ ನನ್ನ ಹತ್ರ ಬೈಕ್ ವೀಕ್ ಏನು ಇರ್ತಿರ್ಲಿಲ್ಲ. ಅವರೇ ಕರ್ಕೊಂಡು ಹೋಗೋರು. ಎಲ್ಲರೂ ಒಂದು ಪಾಯಿಂಟ್ ಹತ್ರ ನಿಂತ್ಕೊಂಡಿನೋ ನಾ ಬಂದು ಕರ್ಕೊಂಡು. ಅವ್ರ ಹತ್ರ ಒಂದು ಹೀರೋ ಹೋಂಡಾ ಬೈಕ್ ಇತ್ತು. ಹೌದು. ಸ್ವಲ್ಪ ದಿವಸ ಅದಾಗ್ತಿತ್ತು. ಆಮೇಲೆ ಇಮಿಡಿಯೇಟ್ ಆಗಿ ಕಾರ್ ತಗೊಂಡ್ಬಿಟ್ರು ಅವರು. ಓಕೆ. ಕಾರಲ್ಲಿ ಅವರು ಅವ್ರ ವೈಫ್ ಇಬ್ರು ಬರೋರು, ನನ್ನೂ ಕರ್ಕೊಂಡು ಹೋಗೋರು. ಇಂಥ ಕಡೆ ಪಾಯಿಂಟ್ ಅಲ್ಲಿ ನಿಂತ್ಕೊಂಡಿನೋ ಅಂತ ಹೇಳೋರು. ಪ್ರಸಾದ್ ಸ್ಟುಡಿಯೋಸ್ಗೆ, ಚಾಮುಂಡೇಶ್ವರಿ ಎಲ್ಲಿ ರೆಕಾರ್ಡಿಂಗ್ ಇರುತ್ತೆ ಎಲ್ಲಿ ಬೇಕಲ್ಲ ಅಲ್ಲಿ ಬರ್ತಿದ್ರು. ನನ್ಗೆ ಅದಕ್ಕೆ ಮುಂಚೆ ನಾನು ಅಲ್ಲಿ ಹೋದಾಗ ಹಂಸಲೇಖ ಸರ್ ಭೇಟಿ ಆದಾಗ ನಿಮ್ಗೆ ಹೇಳಲಿಲ್ಲ. ಅದು ಒಂದೊಂದು ಕನೆಕ್ಟೆಡ್ ನೆನ್ಪುತ್ತೆ. ಹೋದೆ, ಅರ್ಧ ದಿವಸ ಎಲ್ಲ ವೆಯ್ಟ್ ಮಾಡಿದೆ, ರೆಕಾರ್ಡಿಂಗ್ ಆಗ್ತಿತ್ತು. ತುಂಬಾ ಒಂಥರ ಆ ವೈಬ್ರೇಷನ್ ಮಜಾ ಬೇರೆ ಸರ್. ಅದು ಬೇರೆ ಡೆಫಿನೆಟ್ಲಿ. ಹೌದು. ತುಂಬಾನೇ ಎಮೋಷನ್ಸ್ ಸಿಕ್ಕಾಬಟ್ಟೆ, ಏನೋ ನನಗೆ ಹೇಳಕ್ ಆಗ್ತಿಲ್ಲ. ಅದನ್ನ ಎಂಜಾಯ್ ಮಾಡ್ದೆ ಕೂತು. ಆಮೇಲೆ ಚಂದ್ರು ಸರ್ ಅಂತ ಇದ್ರು, ಅವ್ರ ಮ್ಯಾನೇಜರ್, ಹಂಸಲೇಖ ಸರ್ ಮ್ಯಾನೇಜರ್. ಅವ್ರನ್ನ ಮಾತಾಡ್ಸಿದೆ. ಅವರು ಕರ್ಕೊಂಡೋದ್ರು, ರೂಮಿಗೆ ಕರ್ಕೊಂಡೋದ್ರು ಲಂಚ್ ಬ್ರೇಕ್. ಊಟ ಮಾಡ್ತಿದ್ರು ಸರ್. ಹೋಗಿ ನಿಂತ್ಕೊಂಡು ಏನ್ ಹಾಡ್ತಿ, ಹಾಡು ಆಯ್ತು ಅಂದ್ರು. ಒಂದ್ 4-5 ಸಾಂಗ್ ಹಾಡ್ದೆ ಸರ್. ಆಕಾಶವೇ ಬೆಳೆಲೆ ಮೇಲೆ ಹಾಡ್ದೆ, ಯಾರೇ ನೀನು ಚೆಲುವೆ ಎಲ್ಲ ಅದೆಲ್ಲ ಹಾಡ್ದೆ. ಆಮೇಲೆ ಎಲ್ಲ ಹೇಳೋದು, ಚೆನ್ನಾಗ್ ಆಡ್ತೀಯಾ, ಮೊದಲು ಏನ್ ಕೆಲಸ ಮಾಡ್ತೀಯ ಅಂದ್ರೆ ಹೋಗ್ಬಿಟ್ಟು ಒಂದ್ ಚಿಕ್ಕ ಮೇಷ್ಟ್ರ ಹತ್ರ ಸಂಗೀತ ಕಲ್ತ್ಕೋ. ಹಾರ್ಮೋನಿಯಂ ಇಟ್ಕೊಂಡು ಕೂತಿರ್ತಾರೆ, ಅವ್ರ ಕಲ್ತ್ಕೊಂಡು. ಅವ್ರದ್ದು ಅವಾಗ ದೇಸಿ ಕ್ಲಾಸಸ್ ಇರ್ಲಿಲ್ಲ ಅಲ್ವಾ? ಓಕೆ. ತುಂಬಾ ಪೀಕ್ ಟೈಮ್ ಅದು ಸರ್. ಆ ಟೈಮ್ ಅಲ್ಲಿ ಬಿಸಿ ಸರ್. ಪ್ರೇಮಲೋಕ ಟೈಮ್ ಅಲ್ಲ, ಪ್ರೇಮಲೋಕ ಒಂದು 4-5 ವರ್ಷ ಆಗಿದ್ದು. ಓಕೆ. 95-96 ಅನ್ಕೋತೀನಿ ಸರ್ ಇದು. ಓಕೆ ಓಕೆ. ಮಿಸ್ಟರ್ ಅಭಿಷೇಕ್ ಮೂವಿ. ಅಚ್ಚಾ. ಅವರು ಆಮೇಲೆ ನನ್ಗೆ ಇನ್ವೈಟ್ ಮಾಡ್ಬಿಟ್ರು ಸರ್. ಯಾವ್ದೋ ಒಂದು ಬ್ಲೆಸ್ಸಿಂಗ್ಸ್ ಅನ್ನೋದಕ್ಕೆ, ನಾಳೆ ದಿವಸ ಮೈಕ್ ಮುಂದೆ ನಿಲ್ಲಿಸಿ ಹಾಡ್ಸ್ತೀನಿ ಅನ್ನೋದಕ್ಕಿಂತ, ನೀನ್ ಆಯ್ತು ನಾಳೆಯಿಂದ ಬಂದ್ಬಿಡು, ಇಲ್ಲಿಗೆ ಸೇರ್ಕೊಂಡ್ಬಿಡು, ಬಂದು ಸಂಗೀತ ಕಲ್ತ್ಕೊ ಅನ್ನೋದು ಹೇಳಿದ್ರು ಸರ್. ಅದನ್ನ ಅಲ್ಲಿ ಶುರುವಾಗಿದ್ದು. ಆಮೇಲೆ ಎಲ್ ಎನ್ ಶಾಸ್ತ್ರಿ ಸರ್ ಅವ್ರ ಪರಿಚಯ ಆಗಿ ಅವ್ರು ನನ್ನ ರೆಕಾರ್ಡಿಂಗ್ಸ್ ಕರ್ಕೊಂಡು ಹೋಗೋರು. ಸುಮಾರು ಒಂದು ಹಂಸಲೇಖ ಸರ್ ಒಂದು 30-35 ಸಿನಿಮಾಗೆ ನಾನು ಕೋರಸ್, ರೀ ರೆಕಾರ್ಡಿಂಗ್ ಎಲ್ಲಾನು ಹಾಡಿದ್ದೀನಿ ಸರ್. ಅದು ತುಂಬಾ ಸಂತೋಷ ಕೊಡೋ ವಿಷಯ ಅದು. ಓಕೆ ಓಕೆ.
ನಿಜ ನಿಜ. ಯಾಕಂದ್ರೆ ಆ ಒಂದು ಇನ್ವಾಲ್ವ್ಮೆಂಟ್ ಬೇರೆ. ಯಾಕಂದ್ರೆ ಕೋರಸ್ ಅಲ್ಲಿ ನಾವು ಸಾಕಷ್ಟು ಕಲೀಲಿಕ್ಕೆ ಸಿಗುತ್ತೆ ನಮಗೆ ಅಲ್ವಾ. ಎಸ್, SPB ಅವರು ಅದೇ ಹೇಳ್ತಿದ್ರು, ಸಿಂಗಿಂಗ್ ಕೋರಸ್ ಇಸ್ ನಾಟ್ ದಟ್ ಈಸಿ, ಇಟ್ಸ್ ನಾಟ್ ಈಸಿ ಜಾಬ್. ಯಾಕಂದ್ರೆ ಅಲ್ಲೂ ಶ್ರುತಿ ಪಕ್ಕ ಇರಬೇಕು, ತಾಳ ಪಕ್ಕ ಇರಬೇಕು. ನೀವು ಸ್ವಲ್ಪ ಮಿಸ್ ಮಾಡಿದ್ರು ಕೂಡ ಅಲ್ಲಿ ವೇರಿಯೇಷನ್ಸ್ ಗೊತ್ತಾಗ್ಬಿಡುತ್ತೆ. ಖಂಡಿತ ಸಿಂಕ್ ಆಗ್ಬೇಕು. ಮತ್ತೆ ನಿಮಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಎಂ ರಂಗಾರಾವ್ ನಿಮ್ಗೆ ಗೊತ್ತಿರ್ಬೋದು ಅಲ್ವಾ. ಸೊ ಅವರ ಮಗಳು, ಹರ್ ಡಾಟರ್, ಶಿ ಯೂಸ್ ಟು ಸಿಂಗ್ ಕೋರಸ್ ಅಂತ. ಒಳ್ಳೆ ಗಾಯಕರವರು, ಬಟ್ ಆದ್ರೂ ಸಹ ಕೋರಸ್ ಆಗಿ ಇದ್ರು ಅವರು. ಎಂ ರಂಗಾರಾವ್ ನಿಮ್ಗೆ ಇದು ಗೊತ್ತಿರ್ಬೋದಲ್ಲ, ಬಂಧನ ಚಿತ್ರದಲ್ಲಿ ಎಲ್ಲ ಅವ್ರದೇ ಕೋರಸ್ ಬಣ್ಣ ನವಲ ಬಣ್ಣ ಎಲ್ಲ ಕೋರಸ್ ಅವ್ರದೇ ಅದು. ಸೊ ಅದ್ಭುತ. SPB ಅವರು ಅವ್ರನ್ನ ಬಂದು ಫೆಲಿಸಿಟ್ ಮಾಡಿದ್ರು ಒಂದು SPB ಮೀಟ್ ಅಲ್ಲಿ. ಅದು ಬಹಳ ವಿಶೇಷ, ಒಂದು ಖುಷಿ ಕೊಡುವಂತ ವಿಚಾರ ಅದು. ಅಂತ ಮಗಳು ನೋಡಿ, ಅದೇ ಹೇಳಿದ್ರು. ಅಂದ್ರೆ ಸಿಂಗಿಂಗ್ ಕೋರಸ್ ಇಸ್, ಅದ್ರ ಬಗ್ಗೆ ಅವಾಗ ಅದು ಆ ವಿಷಯ ಹೇಳಿದ್ರು ಅವರು. ಸೊ ಸಿಂಗಿಂಗ್ ಕೋರಸ್ ಇಸ್ ನಾಟ್ ಸ್ಮಾಲ್ ಜಾಬ್, ಇಟ್ಸ್ ಅ ಗ್ರೇಟ್ ಜಾಬ್. ಎಂ ರಂಗಾರಾವ್ ಅವ್ರ ಮಗಳಿಗೆ ನಾವು ಫೆಲಿಸಿಟ್ ಮಾಡ್ತಿದ್ವಿ. ಇಟ್ ಈಸ್ ಅವರ್ ಆನರ್ ಅಂತ ಹೇಳಿ ಇದೇ ಮಾತು ನಾನು ಇದೇ ತುಂಬಾ ಹಾಡಕ್ ಹೋದಾಗಲೂ ಹೇಳಿದ್ರು ಸರ್. ಕ್ಯಾ ಬಾತ್ ಹೈ. ನಾವೆಲ್ಲ ಕೋರಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅಚ್ಚಾ. ನೆಕ್ಸ್ಟ್ ಇದಕ್ಕೆ ಬರ್ತೀನಿ. ಎಸ್ ಮುಂದೆ ಇದೆ ಜರ್ನಿ. ಓಕೆ ಲೆಟ್ ಇಟ್ ಕಮ್ ವಿತ್ ಸ್ಟೆಪ್ ಬೈ ಸ್ಟೆಪ್. ಎಸ್ ಸರ್. ಸೊ ಅದು ಪ್ರೇರಣೆ ನಿಮ್ಗೆ ಹೇಳಿದ್ದು ನೀವು ಈ ತರ ಒಂದು ಸ್ಟಾರ್ಟ್ ಆಗಿರೋದು ಫ್ಯಾಮಿಲಿಯಿಂದ. ಸೊ ನಿಮಗೆ ಮೊದಲ ಸಂಗೀತ ಗುರುಗಳು ಯಾರು ಅಂತ ತಿಳಿಸಿದ್ರ? ಖಂಡಿತ ಸರ್ ಹೇಳ್ತೀನಿ. ಹಂಸಲೇಖ ಸರ್ ಹೇಳಿದ್ರು ನೀನು ಮ್ಯೂಸಿಕ್ ಕಲ್ತ್ಕೊಂಡು, ಬಟ್ ಯಾಕೋ ಆಗ್ಲಿಲ್ಲ ಸರ್. ಏನೋ ಪ್ರಾಬ್ಲಮ್ಸ್ ಗಳಾಗ್ತಿತ್ತು. ನಾನು ಕ್ಲಾಸ್ ಕಷ್ಟಗಳು ಇರ್ತಾವೆ ಅಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ಕೊಳ್ಳೋದು, ಈ ತರ ಮನೆಗೆ ಒಂದ್ ಸ್ವಲ್ಪ ಅರ್ನಿಂಗ್ಸ್ ಕೊಡ್ಬೇಕಿತ್ತು, ಜವಾಬ್ದಾರಿಗಳಿತ್ತಲ್ಲ, ಹಾಗಾಗಿ ಅನ್ಬಿಟ್ಟು. ಬಟ್ ರೆಕಾರ್ಡಿಂಗ್ಸ್ ಮಾತ್ರ ತಪ್ಪಿಸ್ಕೊಳ್ದೆ ಹೋಗ್ತಿದೆ ಸರ್ ನಾನು. ಅವಾಗ ಅವ್ರೇನು ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಏನು ಮಾತಾಡ್ಲೇ ಇಲ್ಲ ಅವರು. ಕಲೀಲಿಕ್ಕಂತ ಎಲ್ಲೂ ಹೋಗ್ಲಿಲ್ಲ ಎಲ್ಲೂ ಆಗಿಲ್ಲ ಸರ್. ಆಗ್ಲಿಲ್ಲ. ಏನು ವಯಸ್ಸಿತ್ತು ಅದು ಅವಾಗ? 96 ಅಂದ್ರೆ ಇವಾಗ ಎಷ್ಟು ಬೋದು ಸರ್, ಅವಾಗ ಒಂದು 24 years ಇರ್ಬೋದು ಅನ್ಸುತ್ತೆ. ಓಕೆ. ಸೊ ಬೇಸಿಕಲಿ ಯಾವ್ದು ಕಲಿಬೇಕು ಅನ್ನೋದು ಏನು ಗೊತ್ತಿಲ್ಲ, ಐಡಿಯಾ ಇಲ್ಲ. ಸಿನಿಮಾ ಹಾಡುಗಳೆಲ್ಲ ಹಾಡಕ್ ಶುರು ಮಾಡ್ಬಿಟ್ಟೆ. ಓಕೆ. ಪ್ಯಾರಲಲ್ ಆಗಿ ಆರ್ಕೆಸ್ಟ್ರಾ ಹಾಡಕ್ ಶುರು ಮಾಡಿದೆ ಸರ್. ಬಟ್ ಅವ್ರ ನಿಮಗೆ ಸಜೆಸ್ಟ್ ಮಾಡಿದ್ದು ಬಹಳ ಅದ್ಭುತ. ನೀವು ಸಂಗೀತ ಕಲೀರಿ ಅಂತ ಹೇಳಿದ್ರು. ಯಾಕಂದ್ರೆ ಒಂದು ಸಜೆಷನ್ಸ್ ಬಹಳ ಮುಖ್ಯ. ನೀನು ಆಡ್ಬೇಕು ಅಂದ್ರೆ ಕಲ್ತ್ಕೊಂಬರೋ ಅಂತ. ಹೌದೌದು, ಅವ್ರು ಮಾತಾಡೋದೇ ಹಾಗೆ ಸರ್. ಹೌದು, ಮನಸ್ಸಲ್ಲಿ ಇರಲ್ಲ, ಅಲ್ಲ ಆತ್ಮೀಯತೆಯಿಂದ ಓಪನ್ ಆಗಿ ಬೈದ್ ಬಿಡ್ತಾರೆ. ಅವ್ರ ತರ ನೇಚರ್ ಅದು. ಆಮೇಲೆ ಸರ್ ಆರ್ಕೆಸ್ಟ್ರಾ ಹಾಡಕ್ ಶುರು ಮಾಡಿದೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಕ್ಕೆ ಶುರುವಾಯಿತು. ಆರ್ಕೆಸ್ಟ್ರಾ ನಿಮ್ಗೆ ಅವಕಾಶ ಮೊದಲು ಎಲ್ಲಿ ಸಿಕ್ತು? ಫಸ್ಟ್ ಟೈಮ್. ಯಾಕಂದ್ರೆ ಯಾರು ಅವಕಾಶ ಕೊಡಲ್ಲ ಸರ್. ಏನಂತೀರಾ? ಬಿಕಾಸ್ ಆರ್ಕೆಸ್ಟ್ರಾ ಫೀಲ್ಡ್ ನಾನು ನೋಡ್ತಾ ಬಂದಿದ್ದೀನಿ ಸಾಕಷ್ಟು 25 ವರ್ಷಗಳಿಂದ ನಾನು ನೋಡ್ತಾ ಬಂದಿದ್ದೀನಿ. ಈವನ್ ನನ್ನ ಅನುಭವ ನಾನು ಹೇಳಬೇಕು ಅಂದ್ರೆ, ಆರ್ಕೆಸ್ಟ್ರಾ ಪ್ರಾಕ್ಟೀಸ್ ರಿಹರ್ಸಲ್ಸ್ ಎಲ್ಲಿ ನಡೀತಾ ಇದೆ ಅಲ್ಲಿ ಆಚೆ ನಿಂತ್ಕೊಂಡು ನಮಗೆ ಕೇಳಕ್ಕೂ ಕೊಡ್ತಿರ್ಲಿಲ್ಲ. ಹೋಗಪ್ಪ ಮುಂದೆ ಹೋಗು ಅಂತ. ಆ ಒಂದು ಚಾಲೆಂಜ್ ತಗೊಂಡು ನಾನು ಬೆಂಗಳೂರು ಬಂದಿರೋದು. ಸೊ ಆ ರೀತಿ ಅಂದಾಗ ನಿಮಗೆ ಯಾವ ತರ ಅನುಭವ ಹೇಳ್ಬೇಕು ಸರ್? ಎಸ್, ನಾನು ನನ್ನ ಆಂಟಿ ಒಬ್ರು ಇದ್ರು ಸರ್. ಅವರು ಮಂಜುಳಾ ಪರಮೇಶ್ ಮೇಡಮ್ ಕೊಲೀಗ್ ಅವರೆಲ್ಲ ಒಂದೇ ಸ್ಕೂಲ್ಸ್ ಅಲ್ಲಿ ಟೀಚ್ ಮಾಡ್ತಿದ್ರು, ಒಂದು ಸ್ಕೂಲಲ್ಲಿ, ಗವರ್ಮೆಂಟ್ ಸ್ಕೂಲಲ್ಲಿ. ಅವರು ನನ್ನ ವಾಯ್ಸ್ ಎಲ್ಲ ಕೇಳ್ಬಿಟ್ಟು ನಿನ್ಗೆ ಆರ್ಕೆಸ್ಟ್ರಾ ಹಾಡಕ್ ನಾನು ಚಾನ್ಸ್ ಕೊಡ್ತೀನಿ ಬಾ ಅನ್ಬಿಟ್ಟು ಅವರು ಮಂಜುಳಾ ಪರಮೇಶ್ ಅವ್ರನ್ನ ಫಸ್ಟ್ ಭೇಟಿ ಮಾಡಿಸಿದ್ರು ಸರ್. ಮಂಜುಳಾ ಪರಮೇಶ್ ದೊಡ್ಡ ಫೇಮಸ್ ಸಿಂಗರ್, ಡಾನ್ಸರ್ ಅವರು. ಸಪ್ತಸ್ವರ ಅಂತ ಅವ್ರದ್ದು ಸಂಸ್ಥೆ. ಅವ್ರನ್ನ ಪರಿಚಯ ಮಾಡಿಸಿ, ಇವನು ನಮ್ಮ ಹುಡುಗ ಇವನ್ಗೊಂದು ಅವಕಾಶ ಮಾಡಿ ನಿಮ್ಮ ಆರ್ಕೆಸ್ಟ್ರಲ್ಲಿ ಅಂತ. ನೀವು ಹೇಳ್ದಾಗೆ ನಾನು ವೀಕ್ಷಕರಿಗೂ ಅದು ಹೇಳ್ಬೇಕು. ಅವಾಗ ಕಷ್ಟಪಟ್ಟು ನಾವು ಹೇಳಲೇಬೇಕು. ವಿ ಹ್ಯಾವ್ ಟು ಶೇರ್ ದಟ್. ಯಾಕಂದ್ರೆ ಈಗಿನ ಜನರೇಷನ್ ಅವ್ರಿಗೂ ಅದು ಒಂದೇನಾದ್ರು ಒಂದು ಇನ್ಫಾರ್ಮೇಶನ್ ಸಿಗ್ಬೋದಾ? ಖಂಡಿತ ಅಲ್ಲ, ಇಂಪ್ಯಾಕ್ಟ್ ಅದು. ಯಾಕಂದ್ರೆ ಎಲ್ಲ ಈಸಿ ಸಿಕ್ಬಿಡುತ್ತೆ. ಹೌದು, ಒಂದೆಲ್ಲೂ ಯೂಟ್ಯೂಬ್ ಅಲ್ಲಿ ಸಿಕ್ತು, ನಾವು ಹಾಡಿದ್ವಿ, ನಾವು ಸಿಂಗರ್ ಆದ್ವಿ, ಇಲ್ಲ. ಅದ್ರ ಹಿಂದೆ ಶ್ರಮ ಬಹಳ ಇದೆ. ಹಾಗಾಗಿ ಅವ್ರು ಪರಿಚಯ ಮಾಡಿಸಿದಾಗ ಅವರು ಒಂದ್ಸಲ ರಿಹರ್ಸಲ್ ಕರೆದ್ರು. ನೀವು ಹೇಳಿದ ಪಾಯಿಂಟ್ ಅಲ್ಲಿ ಬಂತು. ರಿಹರ್ಸಲ್ ಬಾ ನೀನು, ಆಯ್ತು. ಅವ್ರ ಎದುರುಗಡೆ ನಿಂತೇನೋ ಹಾಡ್ದೆ, ಚೆನ್ನಾಗಿದೆ ವಾಯ್ಸ್, ಹಾಡ್ತೀಯಾ ಬಾ, ರಿಹರ್ಸಲ್ ಇರುವಾಗ ನಾನು ಕರಿತೀನಿ ಬಾ ಅಂತ ಹೇಳಿದ್ರು. ಅವ್ರ ಮನೆಗೆ ರಿಹರ್ಸಲ್ ಹೋದೆ ಸರ್. ರಿಹರ್ಸಲ್ ಹೋದಾಗ ಅಲ್ಲಿ ಈಗಿನ ತರ ಅಲ್ವಲ್ಲ, ನೀವು ಹೇಳ್ದಾಗೆ ಅವಾಗ ಸಿಂಗರ್ಸು ಕೂಡ ಕಮ್ಮಿ ಇತ್ತು, ಟೀಮ್ಸ್ ಎಲ್ಲ ಕಮ್ಮಿ ಇತ್ತು, ತುಂಬಾ ಡಿಮ್ಯಾಂಡ್ ಇತ್ತು. ಇವಾಗ ಯಾರು ಶ್ರಮ ಪಟ್ಟು ಪ್ರಾಕ್ಟೀಸ್ ಮಾಡಿರ್ತೀರಾ, ಕಲ್ತಿರ್ತೀರಾ, ಅವ್ರಿಗೆ ಒಳ್ಳೆ ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡು ಹೋಗ್ತಾರೆ. ಆತರ ಅಷ್ಟೊಂದೆಲ್ಲ ಚಾನಲ್ಗಳು, ಯೂಟ್ಯೂಬ್ಗಳೆಲ್ಲ ಬೇಕಾದಷ್ಟು ಆಪರ್ಚುನಿಟಿಗಳಿದೆ. ಎಫರ್ಟ್ ಒಂದು ಇಟ್ಬಿಟ್ರೆ ಆಯ್ತು ಅಷ್ಟೇ. ಅವಾಗ ಆಗ್ತಿರ್ಲಿಲ್ಲ ಸಿಗ್ತಿರ್ಲಿಲ್ಲ ಆತರ.
ಎಸ್. ಅಲ್ಲೂ ಆಯ್ತು ಸ್ವಲ್ಪ ದಿವಸ ಅವ್ರ ಟೀಮಲ್ಲಿ ಹಾಡ್ಕೊಂಡು ಕಲ್ತ್ಕೊಳಕ್ ತುಂಬಾ ಜಾಗ ಓಕೆ, ಅನುಕೂಲ ಆಯ್ತು. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮ್ ನೆನಪಿದೆ ನಿಮಗೆ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಂತ? ಅಲ್ಲಿಂದಾನೆ ಸರ್ ಯಾವ್ದು? ಸಪ್ತಸ್ವರ, ಆ ಟೀಮಿಂದ ಅಲ್ಲಿಂದಾನೆ ಮಂಜುಳಾ ಪರಮೇಶ್ವರಿಂದ ಸ್ಟಾರ್ಟ್ ಆಗಿರೋದು. ಅವ್ರು ಹೇಳ್ತಿದ್ರು ಸರ್, ರಾಜೇಶ್ ಕೃಷ್ಣನ್ ಅವಾಗ ತಾನೇ ಅವ್ರ ಟೀಮ್ ಇಂದ ಹಾಡಿ Wow. ಪ್ಲೇಬ್ಯಾಕ್ ಹೋಗಿದ್ರು ಹಂಸಲೇಖ ಓಹೋ, ಸೂಪರ್ ಅವ್ರು ಆದ್ಮೇಲೆ ನಾನು ಆ ಜಾಗಕ್ಕೆ ಹೋದೆ ಅಂತ ಅವರೇ ಹೇಳಿದ್ರು ನನಗೆ, ಮೇಡಮ್ ಸೂಪರ್ 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 ಸೂಪರ್. ಹಾಗಾಗಿ ಅಲ್ಲಿ ನಾನು ಹಾಡಕ್ ಶುರು ಮಾಡಿದ್ದು ಸರ್. ಅಲ್ಲಿ ಆದ್ಮೇಲೆ ಲೈವ್ ಇತ್ತು ಸರ್ ಅವಾಗೆಲ್ಲ ಸೀಕ್ವೆನ್ಸ್, ಈ ಫ್ಲಾಪಿ ಆಗ ಬರಕ್ ಶುರುವಾಗಿತ್ತು, ಅದೇನು ಸ್ಟಾರ್ಟ್ ಆಗಿತ್ತು ಎಲ್ಲ ಲೈವೇ ನೋಡ್ಸೋರು. ನಾನು ಯಾಕಂದ್ರೆ ನೆನಪಿದೆ ನನಗೆ, ಆ ಫ್ಲಾಪಿಲೇ ನಾವು ಈ ಭೂಮಿ ಬಣ್ಣದ ಬುಗುರಿ ಹಾಡ್ತಿದ್ವಿ ನೆನಪಿದಲ್ವಾ? ಆ ಟೈಮಲ್ಲಿ ನಾನು ಎಂಟ್ರಿ ಆದಾಗ ಈ ಫ್ಲಾಪಿ ಅನ್ನೋ ಸಿಸ್ಟಮ್ ಬಂತು, Start ಸೀಕ್ವೆನ್ಸ್ ಅಂತ ಹೇಳ್ತೀವಲ್ಲ, Sequence. ಸೀಕ್ವೆನ್ಸ್ ಅವಾಗ ಬಂತು ಸರ್. ಅದಕ್ಕೆ ಮುಂಚೆ ಲೈವೇ ಇತ್ತು. ಹೌದು, ಲೈವೇ ಹಾಡ್ತಿರುವಾಗ ಲೈವ್ ಯೂಸ್ ಟು ಎಂಜಾಯ್ ಲೈಕ್ ಎನಿಥಿಂಗ್. ಸರ್ ತುಂಬಾ ಸಖತ್ ಎಂಜಾಯ್ ಮಾಡ್ತಿದ್ವಿ. ಆ ಕಾರ್ಡ್ ಕೊಡಿ ಅಂತ ಹೇಳೋದು ಮಜಾನೇ, ಖುಷಿನೇ ಬೇರೆ. ಆ ಜಿ ಮೈನರ್ ಕೊಡಿ, ಎಫ್ ಮೈನರ್ ಕೊಡಿ ಅನ್ನೋದು ಹೇಳೋದು ಬೇರೆ. ಸೊ ಆ ರೀತಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಲ್ಲಿ ಮೇನ್ ಸಿಂಗರ್ ಆಗಿದ್ರ ಅಥವಾ ಇವನ್ ಆಂಕರಿಂಗ್ ಕೂಡ ಮಾಡ್ತಿದ್ರ? ಮಾಡ್ತಿರ್ಲಿಲ್ಲ. ಆಂಕರಿಂಗ್ ಮಾಡ್ತಿರ್ಲಿಲ್ಲ. ನಂಗಲ್ಲಿ ಹಾಡೋಕು ಅಲ್ಕಂದ್ರೆ ಅಲ್ಲಿ ಎಸ್ಟಾಬ್ಲಿಷ್ ಸಿಂಗರ್ಸ್ ಎಲ್ಲ ಇದ್ರು ಅಲ್ಲಿ. ಅಚ್ಚಾ. ನಂಗೆ ಆಮೇಲೆ ಅಪ್ಕಮಿಂಗ್ ಏನು ನನ್ನ ಹತ್ರ ಕಲೆಕ್ಷನ್ ಇಲ್ಲ, ನನ್ನದೊಂದು ಡ್ರಾಬ್ಯಾಕ್ ಇತ್ತು. ನಂಗೆ ಏನು ಐಡಿಯಾ ಇಲ್ವಲ್ಲ, ಕಲೆಕ್ಷನ್ಸ್ ಇಲ್ಲ, ಸುಮ್ಮನೆ ನುಗ್ಬಿಟ್ಟಿದ್ದೀನಿ. ಕಲೆಕ್ಷನ್ ನನ್ನ ಇಟ್ಕೊಂಡು ಅವ್ರು ಶೋ ರನ್ ಮಾಡಕ್ ಆಗಲ್ವಲ್ಲ, ಇಲ್ಲೊಂದು ಅವಕಾಶಗಳು ಕೊಡೋರು, ಒಂದೆರಡು ಹಾಡು ಹಾಡ್ಸೋರು, ಆ ತರ ಎಲ್ಲ ಹಾಗೆ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಎಲ್ಲ ಒನ್ ಬೈ ಒನ್. ಒಂದ್ಸಲ ಮಾತ್ರ ತುಂಬಾ ಗ್ಯಾಪ್ ಇತ್ತು ಸರ್, ನನಗೆ ಅವಕಾಶ ಕೊಟ್ಟಿರ್ಲಿಲ್ಲ ಅವ್ರು ಹಾಡಕ್ಕೆ, ಇನ್ನೂ ಕಲೀಲಿ ಅಂತ. ನಾನು ಇನ್ನೂ ಲರ್ನರ್ ಅಂತ ಒಂದು 6 months ಹೀಗೆ ಆಯ್ತು. ನಾನು ಶೋಸ್ಗೆ ಹೋಗೋದು, ಅವ್ರ ಜೊತೆ ಬರೋದು, ಈ ತರನೇ ಆಗ್ತಿತ್ತು. ಬಟ್ ಅವ್ರಿಗೆ ಗೊತ್ತಿತ್ತು ಅವ್ನು ಚೆನ್ನಾಗಿ ಹಾಡ್ತಾನೆ, ಅವ್ನು ಹಾಡ್ಸ್ಬೇಕು ಅನ್ನೋದಿತ್ತು. ಸಾಂಗ್ಸ್ ಎಲ್ಲ ಕೊಡೋರು, ರಿಹರ್ಸಲ್ ಕರೆಯೋರು, ಪ್ರಾಕ್ಟೀಸ್ ಮಾಡ್ಕೊ, ಇಂತಿಂತ ಸಾಂಗ್ ಮಾಡ್ಕೊ ಎಲ್ಲ ಹೇಳೋರು. ಅವರು ಚೆನ್ನಾಗಿ ಗೈಡ್ ಮಾಡಿದ್ರು ನನಗೆ. ಆಮೇಲೆ ಒಂದು ಫೈನ್ ಡೇ ನನಗೆ ಹಾಡಕ್ಕೆ ಒಂದು ಹಾಡು ಕೊಟ್ರು. ಈಗ ನಾಳೆ ದಿವಸ ಮದುವೆ ಮನೆ ಪ್ರೋಗ್ರಾಮ್ ಇದೆ, ನೀ ಹಾಡು ಕಲ್ತ್ಕೊಂಡ್ಬರ್ಬೇಕು ಅಂತ. ಅದು ಗೀತಾಂಜಲಿ, ಹಂಸಲೇಖ ಸರ್ದೆ SPB ಅವ್ರ ಸಾಂಗ್, ಶಂಕರ್ನಾಗ್ CB ಶಂಕರ್ ಹಾಡು ಅಭಿನಯ. ಆ ದಿವಸ ಮಾಡ್ಕೊಂಡು ಹೋದ್ರಿ? ಸರಿ, ಎಲ್ಲ ಬಹಳ ಎಫರ್ಟ್ ಹಾಕ್ಬಿಟ್ಟು ಕಲ್ತ್ಕೊಂಡು ಹಾಡ್ಬೇಕು ಅಂತ ಹಾಡು ಫಸ್ಟ್ ಟೈಮ್ ಅದು ಹಾಡ್ದೆ ಸರ್. ಅದು ಹಾಡಿದಾಗ ಅಲ್ಲಿ ಯಾರ್ಯಾರು 7-8 ಜನ ಲೈವ್ ಮ್ಯೂಸಿಕ್ ಎಲ್ಲ ನುಡಿಸ್ತಿದ್ರು, ಅವ್ರಿಗೆಲ್ಲ ಆಶ್ಚರ್ಯ ಆಯ್ತು, ಇವ್ನು ಇಷ್ಟು ಚೆನ್ನಾಗಿ ಹಾಡ್ತಾನೆ, ಹೋಗ್ತಿದ್ದಾನೆ 6 ತಿಂಗಳಿಂದ ನೀನು ಹೋಗ್ತೀನಿ ಅಂತ. ಆಮೇಲೆ ಅವ್ರು ಒಬ್ಬೊಬ್ಬರಾಗೆ ಒಂದೊಂದು ಟೀಮ್ಗೆ ಇಂಟ್ರೊಡ್ಯೂಸ್ ಮಾಡಕ್ ಶುರು ಮಾಡ್ಬಿಟ್ರು ಸರ್. ಅಲ್ಲಿಂದ ಬ್ರೇಕ್. ಸೂಪರ್. ಮತ್ತೆ ಮೇಡಮ್ ಪುರ ಟೀಮ್ಗೆ ಹೋಗ್ಲಿಲ್ಲ, ಬೇರೆ ಬೇರೆ ಹೊಸ ಟೀಮ್ ಎಲ್ಲ ಪರಿಚಯ ಆಗುತ್ತೆ ಎಲ್ಲ ಕಡೆ. ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್, ಕುಮಾರ್ ಈಶ್ವರ್ ಸರ್ ಅವ್ರದ್ದು ಟೀಮ್, ಆರ್ಕೆಸ್ಟ್ರಾ, ಪಲ್ಲವಿ ನಾಗರಾಜ್ ಅವ್ರದ್ದು, ತಬ್ಲಾ ನಾಣಿ ಸರ್ದು. ಸೌಂಡ್ ಆಫ್ ಮ್ಯೂಸಿಕ್ ಹೋಗಿದ್ರಾ? ಸೌಂಡ್ ಆಫ್ ಮ್ಯೂಸಿಕ್ ಗುರು ಸರ್ ಹತ್ರ ಹಾಡಿದ್ರಾ? ಓಕೆ ಓಕೆ. ಆಲ್ಮೋಸ್ಟ್ ಹಾಡಿದ್ದೀನಿ ಸರ್. BR ಛಾಯಾ ಮೇಡಮ್ ಅವ್ರ ಜೊತೆ ಹಾಡಿದ್ದೀನಿ, ಮಂಜುಳಾ ಗುರುರಾಜ್ ಮೇಡಮ್ ಜೊತೆ ಹಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲಾ ಆರ್ಕೆಸ್ಟ್ರಾಗೂ ಹಾಡಾಗೋಯ್ತು ಸರ್ ಇಲ್ಲಿವರೆಗೂ. ಅಲ್ಲೇ ಶುರುವಾಗಿದ್ದು ಹಾಗೆ, ಅಲ್ಲಿಂದ ನಡ್ಕೊಂಡು ಬರ್ತಾ ಆಮೇಲೆ ಎಲ್ಲರಿಗೂ ನಾ ಪರಿಚಯ ಆದೆ. ಓಕೆ ಓಕೆ. ಸೊ ನಿಮ್ಮ ಗುರು ಅಂದ್ರೆ ನಿಮಗೆ ಒಂದು ಮಾನಸಿಕ ಗುರು ಅಂತ ಅಲ್ವಾ, SPB ಅವರು ಅಲ್ವಾ? ಸೊ ಆ ರೀತಿನೇ ಮಾಡ್ಕೊತಾ ಹೋದ್ರಿ. ಸೊ ಪರ್ಟಿಕ್ಯುಲರ್ ಎಲ್ಲೂ ಕಲೀಲಿಕ್ಕಂತ ನೀವು ಹೋಗಕ್ ಆಗಿಲ್ಲ? ಇಲ್ಲ ಸರ್, ಅದು ಆಮೇಲೆ ಒಂದು ಟೈಮ್ ಬಂತು ಸರ್ ಅದಕ್ಕೆ. 2004 ಅಲ್ಲಿ ನನ್ಗೆ ಎದೆ ತುಂಬಿ ಹಾಡುವೇನೋ ಆಗ್ತಿತ್ತು ETVಯಲ್ಲಿ. ನನ್ಗೆ ಹಾಡ್ಬೇಕು ಅಂತ ಆಸೆ, ಫ್ರೆಂಡ್ಸ್ ಎಲ್ಲರೂ ಸುಮಾರು ಜನ ಹಾಡ್ಬಿಟ್ಟಿದ್ರು. ಉದಯ ಅಂಕೋಲ ಹಾಡಿದ್ರು. ಉದಯ ರೆಗ್ಯುಲರ್ ಕೋರಸ್ ಹಾಡೋನು, ಅವ್ನು ನನ್ನ ಆತ್ಮೀಯ ಗೆಳೆಯ. ಅವನು SPB ಅವ್ರಿಗೆ ಅವನೇ ಟ್ರ್ಯಾಕ್ ಹಾಡ್ತಿದ್ದ. ಇಲ್ಲಿಂದ ಅರವಿಂದ್ ಸ್ಟುಡಿಯೋಸ್ ರೆಕಾರ್ಡಿಂಗ್, ಅಲ್ಲಿಂದ SPB ಅವರು ಅವ್ರ ವಾಯ್ಸ್ ಮಿಕ್ಸ್ ಮಾಡ್ಕೊಳ್ಳೋರು ಅವ್ರ ಸ್ಟುಡಿಯೋಲಿ. ಆಮೇಲೆ ರಾಮೋಜಿ ಫಿಲ್ಮ್ ಸಿಟಿಲಿ ವಿಡಿಯೋ ಶೂಟಿಂಗ್. ನನ್ಗೆ ನನ್ನ ಕಸಿನ್ ಒಬ್ಬ ಇದ್ದ, ಅವನದು ಇವಾಗ್ಲೂ ಅಲ್ಲೇ ಇದೆ, ಜಯಶ್ರೀ ಅಮ್ಮ ಅವರ ಬಿಲ್ಡಿಂಗ್ ಪಕ್ಕದಲ್ಲಿ ಅವನದೊಂದು ಬ್ಯಾಂಕ್ ಇದೆ. ಜಯಶ್ರೀ ಅರವಿಂದ್ ಕಲಾಶ್ರೀ ಅರವಿಂದ್ ಸ್ಟುಡಿಯೋಸ್ ಓನರ್. ಅಣ್ಣನ ನೋಡಕ್ ಹೋಗ್ಬೇಕಾ ಅಣ್ಣ ಹೇಳಿದ್ದ, ಈ ತರ ಮೇಡಮ್ ಇದಾರೆ, ಮ್ಯೂಸಿಕ್ ಸ್ಟುಡಿಯೋ ಎಲ್ಲ ಇದೆ ಕಣೋ ಇಲ್ಲಿ ಅಂತ. ನಂಗೆ ಒಂದ್ಸಲ ಪರಿಚಯ ಮಾಡಿಸು ಅಂತ. ಆಮೇಲೆ ಅದೇ ಟೈಮಿಗೆ ಎದೆ ತುಂಬಿ ಹಾಡುವ ಶೂಟ್ ಎಲ್ಲ ಅಲ್ಲಿ ರೆಕಾರ್ಡಿಂಗ್ಸ್ ಎಲ್ಲ ಆಗ್ತಿತ್ತು, ಎಲ್ಲ ರೆಕಾರ್ಡಿಂಗ್ಸ್ ಅಲ್ಲೇ ಆಗ್ತಿತ್ತು. ಅವ್ನು ಹೋಗಿ ಮೇಡಮ್ ನ ಪರಿಚಯ ಮಾಡಿಸ್ದ, ಅಮ್ಮನವ್ರ ಪರಿಚಯ ಆಯ್ತು. ಅವರು ಹೀಗೇನೆ ಮಾತಾಡಿಸಿ ಪ್ರೀತಿಯಿಂದ 1-2 ಸಾಲ ಕೇಳಿದ್ರು, ಖುಷಿ ಆಯ್ತು. ನಾಳೆ ಬೆಳಗ್ಗೆ ನೀನ್ ಬಾ, ಪ್ರವೀಣ್ ಗೋಡ್ಖಿಂಡಿ ಸರ್ ಬರ್ತಾರೆ, ಅವ್ರ ಎದುರು ನೀನ್ ಹಾಡ್ಬಿಡು, ಅವ್ರು ಓಕೆ ಅಂತ ನೀನ್ ಕರೀತಾರೆ ರೆಕಾರ್ಡಿಂಗ್. ನೆಕ್ಸ್ಟ್ ಡೇ ಹೋದೆ ಸರ್. ನೆಕ್ಸ್ಟ್ ಡೇ ಪ್ರವೀಣ್ ಗೋಡ್ಖಿಂಡಿ ಸರ್ ಭೇಟಿಯಾಗಿ ಅವ್ರ ಎದುರಿಗೆ ಒಂದೇ 1-4 ಸಾಲ ಅಷ್ಟೇ, ಸೇವಂತಿಯೇ ಸೂರ್ಯವಂಶ ಆಗತ್ತಾನೆ ಬಂದಿತ್ತು. ಪ್ರೋಗ್ರಾಮ್ಸ್ ಎಲ್ಲ ಅದನ್ನೇ ಹಾಡ್ತಿದ್ದೆ, ಚೆನ್ನಾಗಿ ಪ್ರಾಕ್ಟೀಸ್ ಇತ್ತು, ಹಾಡ್ಬಿಟ್ಟೆ, ಖುಷಿ ಆಯ್ತು. ಮೊದಲೇ ವಿಷ್ಣು ಅಭಿಮಾನಿ ಅವರು ಕರೆದ್ಬಿಟ್ರು, ಆಯ್ತು ನೀನು ನೆಕ್ಸ್ಟ್ ಶೆಡ್ಯೂಲ್ಗೆ ನಿಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬಂದ್ಬಿಡು ಅಂತ.
ಓ ಹೌದಾ, ರೆಕಾರ್ಡಿಂಗ್ಸ್ ಶುರುವಾಯ್ತು. ಸೂಪರ್ ಸೂಪರ್. ಆಗ ಸೊ ಆ ಕ್ವಾಲಿಟಿ ತಾವು ಮೊದಲಿಂದ ಮೇಂಟೈನ್ ಮಾಡ್ತಾ ಬಂದಿದ್ದೀರಾ? ಹಾ ಸರ್, ಅದೇನೋ ಒಂದು ಬಂದಿತ್ತು ಶಾರದಾಂಬೆ ಕೃಪೆ ಅಷ್ಟೇ ಗಾಡ್ಸ್ ಬ್ಲೆಸ್, ಅಷ್ಟೇ. ಗಿಫ್ಟೆಡ್. ಏನು ಅಲ್ಲಿವರೆಗೂ ಏನು ಕಲಿದೇ ಇರೋನು, ಅದೇ ಹೇಳ್ತಾರೆ, ಇಟ್ಸ್ ಗಿಫ್ಟೆಡ್. ಅಲ್ಲಿ ತನಕ ಎಂಟ್ರಿ ತಗೊಳಕ್ ಆಯ್ತು ಸರ್. ಎಸ್ ಎಸ್. ಸಿಂಗಿಂಗ್ ಏನೋ ಎಲ್ಲರಿಗೂ ಇಷ್ಟ ಆಗತ್ತಾರ ಆಯ್ತಲ್ಲ, ವಾಯ್ಸ್ ಸಿಂಗಿಂಗ್ ಅದು ಪುಣ್ಯ ಅಷ್ಟೇ. ಎಸ್. ಆಗ ಜಯಶ್ರೀ ಮೇಡಮ್ ಅವರು ನನ್ನ ವಾಯ್ಸ್ ಕೇಳಿ, ಅಮ್ಮ ಅವರು ನೀನ್ ಸಂಗೀತ ಕಲಿಲೇಬೇಕು ಅಂತ ಅವರು ಕೂತ್ಕೊಂಡು MG ವೆಂಕಟರಾಘವನ್ ಅಂತ ನನ್ನ ಗುರುಗಳು ಮೈಸೂರವರು, ಅವ್ರು ನೆನ್ಸ್ಬೇಕು, ಅವ್ರನ್ನ ಪರಿಚಯ ಮಾಡಿಸ್ಕೊಟ್ರು. ನೀನ್ ಅಲ್ಲಿ ಹೋಗಿ ಸಂಗೀತ ಕಲ್ತ್ಕೋ, ತುಂಬಾ ಒಳ್ಳೆ ಗುರುಗಳು, ನೀನ್ ಕಲ್ತ್ಕೊಂಡ್ರೆ ನಿನ್ಗೆ ರೆಕಾರ್ಡಿಂಗ್ಸ್ ಅಲ್ಲಿ ನಿಂಗೆ ಹೆಲ್ಪ್ ಆಗುತ್ತೆ, ಇಲ್ಲಾಂದ್ರೆ ಸುಮ್ನೆ ಹೀಗೆ ಹಾಡ್ಕೊಂಡಿರ್ತೀಯ ಅಂದ್ರೆ ಕರ್ನಾಟಕ ಸಂಗೀತ. ಕರ್ನಾಟಕ ಸಂಗೀತ. ಜಯಶ್ರೀಮ್ ಅವ್ರು ಪರಿಚಯ ಮಾಡಿಸಿದ್ರಿಂದ ನಾನು ಅಲ್ಲಿ ಹೋಗಿ ಗುರುಗಳ ಹತ್ರ ಸೂಪರ್ ಸೂಪರ್ ಒಂದಷ್ಟು ಕಲ್ತ್ಕೊಂಡೆ ಸರ್. ಏನು ಬಟ್ ನೀವು ಹಿಂದೂಸ್ತಾನಿಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಿಕಾಸ್ ಪ್ಲೇಬ್ಯಾಕಿಗೆ ನಿಮಗೆ ಎಷ್ಟು ಸಾಕಷ್ಟು ಹೆಲ್ಪ್ ಆಗಿರೋದು. ಎಸ್, ಬಿಕಾಸ್ ಬೇಸಿಕಲಿ ಹೇಳ್ತಾರೆ ಪ್ಲೇಬ್ಯಾಕ್ ಸಿಂಗಿಂಗ್ ನಮಗೆ ಚೆನ್ನಾಗಿ ಬರಬೇಕು ಅಂದ್ರೆ ಹಿಂದೂಸ್ತಾನಿ, ಬಿಕಾಸ್ ಇಟ್ಸ್ ಅ ವರ್ಲ್ಡ್ ವೈಡ್, ಅದು ಬಹಳ ಅದರಲ್ಲಿ ವಿಸ್ತಾರ ಬೇರೆನೇ ಇರುತ್ತೆ. ಸೊ ಹಾಗಾಗಿ ಬಿಕಾಸ್ ಐ ವಾಸ್ ಇನ್ ಗದಗ್ ಫಾರ್ 3 years, ನಾನು ಗದಗಲ್ಲಿ ಇದ್ದೆ, ಉತ್ತರ ಕನ್ನಡ. ಹಾಗೆ ಎಸ್. ಸೊ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಸರ್. ಓಕೆ, ಹೌದಾ? ತುಂಬಾ ಜನ ಉತ್ತರ ಕರ್ನಾಟಕದ. ನಾನೀಗ ವರ್ಕ್ ಮಾಡ್ತಿರೋ ರಾಷ್ಟ್ರೋತ್ತನ ವಿದ್ಯಾಕೇಂದ್ರ ಶಾಲೆಯಲ್ಲಿ ಕೂಡ ಅಲ್ಲಿ ಉತ್ತರ ಕರ್ನಾಟಕದವರು ಇದ್ದಾರೆ. ಹೃದಯವಂತರು ಸರ್, ಉತ್ತರ ಕನ್ನಡದವರು. ದತ್ತಾತ್ರೇಯ ಜೋಶಿ ಅಂತ ನನ್ನ ಕ್ಲೋಸ್ ತಬಲಾ ಟೀಚರ್ ಅವರು, ಅವರು ಒಟ್ಟಿಗೆ ಕೆಲಸ ಮಾಡ್ತೀವಿ. ಹೀಗೆ ಅಲ್ಲಿಂದ ನನ್ಗೆ ಒಂದ್ ಸ್ವಲ್ಪ ಕಲಿಯಕ್ಕೆ ಕ್ಲಾಸಸ್ಗೆಲ್ಲ ಹೋಗೋಕೆ ಶುರು ಮಾಡಿದೆ ಸರ್. ಹಾಗಾಗಿ ಒಂದಷ್ಟು ಸ್ವಲ್ಪ ಕಲ್ತ್ಕೊಂಡು ಒಂಚೂರು ಏನೋ ಸ್ಟುಡಿಯೋಲಿ ನಿಂತ್ಕೊಳ್ಳೋ ಅಷ್ಟು ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಬಂತು. ಏನು ತುಂಬಾ ದೊಡ್ಡ ಮಟ್ಟಕ್ಕೆ ಕಲ್ತ್ಕೊಳ್ದೆ ಹೋದ್ರು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋ ಲೆವೆಲ್ಗೆ ಗುರುಗಳು ತಗೊಂಡ್ ಬಂದ್ರು. ಅವ್ರದೇ ಪ್ರಾಜೆಕ್ಟ್ಸ್ ಎಲ್ಲ ಹಾಡ್ಸೋಕ್ ಶುರು ಮಾಡಿದ್ರು. ಲಕ್ಕಿಲಿ ಹಂಸಲೇಖ ಸರ್ ಮತ್ತೆ ನಮ್ಮ ಗುರುಗಳು ಬಹಳ ಆತ್ಮೀಯರು. ಅದೇ ಟೈಮಿಗೆ ನಾನು ಹೋಗೋ ಟೈಮ್ಗೆ ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಹಂಸಲೇಖ ಸರ್ ಮಾಡ್ತಿದ್ರು. ಸೊ ಅದ್ಭುತ ಸೀರಿಯಲ್, ಪ್ರೀತಿಗಾಗಿ. ಹೌದು, ಪಾಪ್ಯುಲರ್. ಶ್ರುತಿ ನಾಯ್ಡು ಅವ್ರದ್ದು ಅಲ್ವಾ? ಎಲ್ಲ ಹಂಸಲೇಖ ಸರ್ ಟೀಮ್ ಅದು. ಸೊ ಆ ಸೀರಿಯಲ್ಗೆ ಒಂದಷ್ಟು ಮ್ಯೂಸಿಕ್ ಪ್ರಾಜೆಕ್ಟ್ ಎಲ್ಲ ಬೇಕಾಗಿ ಬಂತು. ಅವರು ಡೈರೆಕ್ಟ್ ಆಗಿ ಗುರುಗಳಿಗೆ ಅದನ್ನ ಕೊಟ್ಟಿದ್ರು. ಗುರುಗಳ ಜೊತೆ ನಾವೆಲ್ಲ ಹಾಡೋದೊಂದು ಅದು ಪ್ರೀತಿಗಾಗಿ ಸೀರಿಯಲ್ಗೆ ಅದೆಲ್ಲ ಈ ತರ ಪ್ರಾಜೆಕ್ಟ್ಸ್ ಎಲ್ಲ ಶುರುವಾಯ್ತು. ಸಣ್ಣ ಪುಟ್ಟ ಆಮೇಲೆ ಒಂದು ಪಯಣ, ಅದು ಪಯಣ ಸರ್. ಅದು ಸಕ್ಸಸ್ಫುಲ್ ಜರ್ನಿ ಅಂತ ಹೇಳಿದ್ರೆ ಗೆಲುವಿನ ಪಯಣ ಹೇಗಂತ ಗೊತ್ತಿಲ್ಲ. ಏನು ದೊಡ್ಡ ಸೆಲೆಬ್ರಿಟಿ ಆತರ ಹೆಸರು ಅದಲ್ಲ, ಬಟ್ ಪಯಣ ಅದು. ಇಟ್ಸ್ ಅ ಪಯಣ. ಆಕ್ಚುಲಿ ನೀವು ಹೀಗೆ ಹೇಳ್ತೀರಾ, ಯು ಟೇಕ್ ವಿಚ್ ಎವರ್ ಲೆಜೆಂಡ್, ಅವರು ಪಯಣ ನಡೀತಿರೋದು, ಬಟ್ ದೇ ಆರ್ ಕಾಲ್ಡ್ ಲೆಜೆಂಡ್ ಅಷ್ಟೇ, ಬಟ್ ಅವ್ರದ್ದು ಪಯಣ ನಡೀತಿರೋದು, ಅದು ಮುಗ್ದಿಲ್ಲ. ಇಟ್ಸ್ ಅ ಪ್ರೊಸೆಸ್ ಅಂತಾರೆ. SP ಅವರು ಹೇಳ್ತಿದ್ರು, ಇವನ್ ಬಾಲು ಸರ್ ಅದೇ ಹೇಳಿದ್ರು ನಮ್ಮ ಗುರುಗಳು, ಸ್ಟಿಲ್ ಐ ಆಮ್ ಲರ್ನಿಂಗ್ ಎವ್ರಿ ಸೆಕೆಂಡ್. ಇವನ್ ಇಫ್ ಐ ಗೆಟ್ ಅ ನ್ಯೂ ಸಾಂಗ್, ಐ ಫೀಲ್ ದಟ್ ಇಟ್ಸ್ ದ ಫಸ್ಟ್ ಸಾಂಗ್ ಫಾರ್ ಮೀ. ನೋಡಿ ಅದೆಷ್ಟು ಆ ಥರ ಒಂದು ವಿಚಾರ ಮಾಡುವಂತ. ಮತ್ತೆ ಆ ರೀತಿ ಆಮೇಲೆ ನೀವು ಕಲಿತಾ ಕಲ್ಸಕ್ಕೆ ಶುರು ಮಾಡಿಬಿಟ್ರೆ ಅಂತ ನಾವು ಕೇಳ್ಬಿಟ್ವಿ. ಸೊ ಯು ಬಿಕಮ್ ಅ ಟೀಚರ್. ಅದು ಹೇಗೆ ಪ್ರಾರಂಭ ಆಯಿತು, ಹೇಗೆ ಮೈಂಡಲ್ಲಿ ಹೇಗೆ ಬಂತು ನಿಮ್ಮ ವಿದ್ಯೆನ ನೀವು ಹಂಚಬೇಕಂತ? ಗುರುಗಳ ಹತ್ರ ಕಲ್ತ್ಕೊಳ್ತಿರುವಾಗ್ಲೇನೆ ನಾನು 2005 ಮದುವೆ ಆದೆ ಸರ್. ನನ್ನ 2005 ಪಾದಾರ್ಪಣೆ ಮಾಡಿದ್ರೆ ಒಂದು ಸಂಸಾರ ಜೀವನಕ್ಕೆ ಎಂಟ್ರಿ ಆಯ್ತು. ಅದಾದ್ಮೇಲೆ ನಾನು ಚಿಕ್ಕ ಕೆಲಸಗಳು ಜೊತೆಲಿ ಮಾಡ್ಕೊಂಡು ಹೋಗ್ತಿದ್ದೆ. ಟೈಮ್ಸ್ ಆಫ್ ಇಂಡಿಯಾಗೆ ವರ್ಕ್ ಮಾಡ್ತಿದ್ದೆ, ವಿಜಯ ಕರ್ನಾಟಕ ಪೇಪರ್ಗೆ, ಡೆಕ್ಕನ್ ಹೆರಾಲ್ಡ್ಗೆಲ್ಲ ಎಕ್ಸಿಕ್ಯೂಟಿವ್ ಇದಾಗ್ಬಿಟ್ಟು ರೀಡರ್ ರಿಲೇಷನ್ ಆಫೀಸರ್ ಅಂದ್ಬಿಟ್ಟು ಕೆಲಸಗಳು ಮಾಡೋದು, ಹೋಗಿ ಪ್ರಮೋಷನ್ಸ್ ಮಾಡೋದು, ಇದೆಲ್ಲ ಮಾಡ್ತಿದ್ದೆ ಪ್ಯಾರಲಲ್ ಆಗಿ. ಆ ಟೈಮಲ್ಲಿ ಟೀಚಿಂಗ್ ಏನು ನಂಗೆ ಹೊಳ್ದಿರ್ಲಿಲ್ಲ ಸರ್. ನಾನು ಈ ಆರ್ಕೆಸ್ಟ್ರಲ್ಲೆಲ್ಲ ಹಾಡುವಾಗ ನನ್ಗೆ ಒಬ್ಬ ಒಳ್ಳೆ ಫ್ರೆಂಡ್ ಸಿಗ್ದ ಸರ್. ಬಗ್ಗೆ ನಾ ಹೇಳಲೇಬೇಕು, ರವಿ ಸಂತೋಷ್ ಅಂತ. ಒಳ್ಳೆ ಆರ್ಟಿಸ್ಟ್, ಮಾನಸ ಒಳ್ಳ ಹಸ್ಬೆಂಡ್. ರವಿ ಸಂತೋಷ್ ಗೊತ್ತು. ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್, ಒಳ್ಳೆ ಸಿಂಗರ್ ರವಿ ಸಂತು. ನಾನು ಅಷ್ಟು ಕ್ಲೋಸ್ ಆಗ್ಬಿಟ್ವಿ. ಅವ್ನು ಮಿಮಿಕ್ರಿ ಮಾಡಕ್ಕೆ ನಾನು ಹಾಡಿದ್ರೆ ಅವ್ರೇನ್ ಸರ್, ಅವ್ರು ರಾಜ್ಕುಮಾರ್ ಕಾಣ್ತಾರೆ, ಒಂದ್ಸರಿ ವಿಷ್ಣು, ಇವರು ಯಾರು ಶಿವರಾಜ್ ಕುಮಾರ್ ಕಾಣ್ತಾರೆ ಒಂದ್ಸರಿ. ಅದ್ಭುತ ರಾಜ್ಕುಮಾರ್ ಅಂತೂ ಅವರೇ ಬಂದ್ರೇನೋ ಒಂದು ಫೀಲ್ ಅಲ್ಲಿ ತೋರಿಸ್ಬಿಡ್ತಾರೆ ಅಲ್ವಾ? ಅವನು ನನ್ಗೂ ಅವನಿಗೂ ತುಂಬಾ ಒಡನಾಟ ಆಗ್ತಿತ್ತು. ನಾವು ಜೊತೆಲೆ ಹಾಡ್ತಿದ್ವಿ. ಅದೇ ಸೇಮ್ ಟೈಮ್ ಅಲ್ಲಿ ಮಾನಸನ ಜೊತೆಲೆ ಹಾಡ್ತಿದ್ವಿ. ಅವಾಗ ನಾನು ನಂದೇ ಒಂದು ಸುಸ್ವರ ಅಂತ ಒಂದು ಟೀಮ್ ಮಾಡ್ಕೊಂಡೆ ಸರ್. ಸುಸ್ವರ ಅಂತ ಬೇರೆ ಶೋಸ್ಗೆ ಎಲ್ಲರೂ ನನ್ಗೆ ಕರೆದ ಆಪರ್ಚುನಿಟಿ ಕೊಡೋರು. ಮದನ್ ಮಲ್ಲು ಅವರ ಟೀಮ್ ಮಾಡಿದ್ದು ಅದೇ ಫಸ್ಟ್ ಇಂದ ಅಲ್ವಾ? ಸುಸ್ವರ ಅಂತ ಒಂದು ಟೀಮ್ ಮಾಡಿದ್ವಿ. ಅಲ್ಲಿ ರವಿ, ಮಾನಸ ಮತ್ತೆ ಮಾನಸ ತಂಗಿ ಅರ್ಥನ ಇವರೆಲ್ಲ ನನ್ನ ಜೊತೆ ಹಾಡಕ್ ಬರೋರು. ಈಗ ಅದು ಆ ತರ ಒಂದು ಶುರು ಆಯ್ತು. ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಬರೋ ಪ್ರೋಗ್ರಾಮ್ಸ್ ಎಲ್ಲ ತಗೊಂಡು
ತುಂಬಾ ವಂಡರ್ಫುಲ್ ಆಗಿ ಶೋಸ್ ಎಲ್ಲ ನಿಮ್ದು ಓನ್ ಇವೆಂಟ್ಸ್ ಮಾಡ್ತಾ 2004 ಅಲ್ಲಿ ಓಕೆ ಅದು ಶುರುವಾಗಿತ್ತು ಸರ್, ಅದನ್ನು ಶುರುವಾಗಿತ್ತು. ಈ ಟೀಚಿಂಗ್ ಬಂದು ಸರ್ 2007 ಅಲ್ಲಿ ಪಾಠಕ್ಕೆ ಹೋಗ್ತಿದ್ದೆ ಗುರುಗಳ ಹತ್ರನು. ನನಗೆ ಸಮಾಧಾನ ಇಲ್ಲ, ಇನ್ನು ನಾನು ಅಪ್ಗ್ರೇಡ್ ಆಗ್ಬೇಕು, ಕಲಿಬೇಕು ಅಂತ. ಗುರುಗಳು ನೀನ್ ಶುರು ಮಾಡು ಅಂತ. ನಾನು ಸ್ಟೇ ಮಾಡ್ತಿದ್ದಿದ್ದು ರಾಜರಾಜೇಶ್ವರಿ ನಗರದಲ್ಲಿ. ಅಲ್ಲಿ ಯಾರು ಇಲ್ಲ, ನೀನ್ ಶುರು ಮಾಡು, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ. ಇಲ್ಲ ಗುರುಗಳೇ, ನಂಗೆ ಶಾಸ್ತ್ರೀಯ ಸಂಗೀತ ಹೇಳ್ಕೊಡಲ್ಲ, ಲೈಟ್ ಮ್ಯೂಸಿಕ್ ಹೇಳ್ಕೊಡ್ತೀನಿ, ಮಾಡ್ತೀನಿ. ಅದು ನಾನು ಹೇಳ್ಕೊಡಲ್ಲ, ಬೇರೆ ಎಲ್ಲ ಹೇಳ್ಕೊಂಡಿದ್ದೀನಿ. ಉದಯ ಅದರಲ್ಲಿ ಎಷ್ಟು ರಾಗ ಕಲ್ತಿದ್ರಿ ತಾವು? ಒಂದಷ್ಟು ಬೇಸಿಕ್ಸ್ ಸರ್, ಮಾತ್ರ ಸೀರಿಯಸ್ ಆಗಿ ಏನು ಇಲ್ಲ, ಮಾಡಿರಲಿಲ್ಲ. ಜೂನಿಯರ್ ಪೋರ್ಷನ್ಸ್ ಎಲ್ಲ ಆಗಿತ್ತು ಒಂದಷ್ಟು, ಬಟ್ ಎಕ್ಸಾಮ್ಗೆ ಅಂತ ಏನು ಆಗಿಲ್ಲ, ಹಿಂಗೇನೆ ತೊಂದರೆಗಳು ಹೀಗೆ. ಬಟ್ ನಾನು ಅದೇ ಅನ್ಕೊಂಡಾಗ, ನಾನು ಶುರು ಮಾಡುವಾಗ ಅನ್ಕೊಂಡಿದ್ದು ಮಾನಸ ಹೊಳ್ಳಾಗೆ, ಉದಯ ಅಂಕುಲ, ಸೌಮ್ಯ ಅಂತ ನನ್ನ ಫ್ರೆಂಡ್ ಸಿಂಗರ್, ಅವಳ ಬಗ್ಗೆನೂ ಹೇಳ್ಬೇಕು. ಅವಳೇ ಒಂದೆರಡು ಸ್ಟೂಡೆಂಟ್ಸ್ ನ ರೆಫರ್ ಮಾಡ್ಬಿಟ್ಟಿದ್ಲು. ಅವಳು ಯಾರೋ ಆಫೀಸ್ ಇಂದ ನಮ್ಮ ಏರಿಯಾದಲ್ಲಿ ಇದ್ದಾರೆ, ಅವ್ರ ಮಕ್ಳಿಗೆ ನೀ ಪಾಠ ಹೇಳ್ಕೊಡೋ. ಜಯನಗರ ರಾಜೇಶ್ ನಗರ. ಸೊ ಅವಾಗ ಒಂದಷ್ಟು ಪಬ್ಲಿಸಿಟಿ ಮಾಡಿ ನಮ್ಮ ವೆಂಕಟರಾಘವನ್ ಗುರುಗಳನ್ನೇ ಕರೆಸಿ ನಾನು ಸುಸ್ವರ ಸಂಗೀತ ಶಾಲೆ ಅಂತ ಶುರು ಮಾಡಿದ್ದೆ. ಪ್ರಾರಂಭ ಮಾಡಿದ್ವಿ 2007. ಆ ಡೇಟ್ ಒಂದು ಮೆಮೊರೇಬಲ್ ಡೇಟ್ ಸರ್, May 4th. ನಮ್ಮ ತಂದೆ ತಾಯಿ ಅವ್ರದ್ದು ವೆಡ್ಡಿಂಗ್ ಡೇ. May 4th. ಓಕೆ, ಆ ದಿವಸ ಶುರು ಮಾಡಿದೆ. ಆಮೇಲೆ ಇವರು ಒಂದ್ 5 ಜನ ಬರ್ಲಿ, 10 ಜನ ಬರ್ಲಿ, ಇನ್ನೊಂದು 20 ಜನ ಬಂದ್ಬಿಡ್ಲಿ, ಆಮೇಲೆ ಶುರು ಮಾಡೋಣ. ಇವ್ರೇನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾರು ಬರ್ಲಿಲ್ಲ ಸರ್. ನಾನೇ ನನ್ಗೆ ಗೊತ್ತಿರೋ ಕಲೆಕ್ಷನ್ಸ್ ಎಲ್ಲ ಇಟ್ಕೊಂಡು ಮಕ್ಳಿಗೆ ಪಾಠ ಹೇಳಕ್ ಶುರುವಾದೆ. ಅದು ನಿಜವಾಗ್ಲೂ ಶೃಂಗೇರಿ ಶಾರದಾಂಬೆ ಕೃಪೆ ಅಷ್ಟೇ. ಬಂದಿರೋ ಮಕ್ಳಿಗೆ, ಪೇರೆಂಟ್ಸ್ಗೆಲ್ಲ ನನ್ನ ಟೀಚಿಂಗು, ನನ್ನ ಹಾಡೆಲ್ಲ ಇಷ್ಟ ಆಗುತ್ತೆ. ಎಸ್, ಖಂಡಿತ. ಕಾಲ್ಸ್ ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ನಿಮಗೆ ಮಾತಾಡಿದ್ರು ಅದ್ರ ಬಗ್ಗೆ. ಪೇರೆಂಟ್ಸ್ ಎಸ್, ಯಾಕಂದ್ರೆ ಟೀಚಿಂಗ್ ಇಟ್ಸ್ ಅ ಥ್ಯಾಂಕ್ಲೆಸ್ ಜಾಬ್ ಆಫ್ ಕೋರ್ಸ್. ಬಟ್ ಏನಂದ್ರೆ ಅದರಲ್ಲಿ ಸಿಗುವಂತ ಖುಷಿ ಇನ್ಯಾವುದ್ರಲ್ಲೂ ನಮ್ಗೆ ಸಿಗಕ್ಕೆ ಸಾಧ್ಯ ಇಲ್ಲ ವಿದ್ಯಾದಾನಲ್ಲಿ. ಎಸ್. ಸೊ ಕ್ಲಾಸಸ್ ಹೇಗೆ ಒಂದು ಲೆವೆಲ್ ಅಲ್ಲಿ ಅದೇ ನಿಮ್ಮ ಜೀವನ ಆಗಿತ್ತಾ? ಪ್ರೋಗ್ರಾಮ್ಸ್ ಮಾಡ್ತಿದ್ದೆ. ವೃತ್ತಿ ಜೀವನ ಹೇಗೆ? ಅದೇ ಚಿಕ್ಕ ಕೆಲಸಗಳಲ್ಲಿ ಇಲ್ಲಿ ಮಾಡ್ತಿದ್ದೆ. ಬಟ್ ಅದು ನನಗೆ ಇಷ್ಟ ಇಲ್ದೇನೆ, ಏನೋ ಒಂದು ಅರ್ನಿಂಗ್ ಬೇಕಲ್ಲ ಮಾಡ್ತಿದ್ದು. ಬಟ್ ಜೀವನ ನಡಿಬೇಕಂತ ಅಲ್ವಾ? ಈವ್ನಿಂಗ್ಸ್ ಈ ತರ ಇಲ್ಲ, ತುಂಬಾ ಸ್ವಲ್ಪ ಬಿಸಿನೇ ಇತ್ತು ಸರ್. ತಿಂಗಳಲ್ಲಿ ಒಂದು 10-15 ದಿವಸ ಪ್ರೋಗ್ರಾಮ್ಸ್ ಇರೋದು. ಬಿಸಿ ಇತ್ತಲ್ಲ ಸರ್, ನಾವೆಲ್ಲ ಬಿಸಿ ಇರ್ತಿದ್ವಿ. ತುಂಬಾ ಈವ್ನಿಂಗ್ಸ್ ಪ್ರೋಗ್ರಾಮ್, ಕಂಟಿನ್ಯೂ ಶೋಸ್ ಇರ್ತಿತ್ತು. ಮತ್ತೆ ಎಂಟರ್ಟೈನ್ಮೆಂಟ್ ಗೆ ಒಂದು ಸೆಪರೇಟ್ ಆಗಿ ಅದಕ್ಕೆ ಒಂದು ಬೆಲೆ ಇರ್ತಿತ್ತು. ಹೌದು, ಇವಾಗ ಅದು ಹೊರಟೋಗ್ಬಿಟ್ಟಿದೆ. ಎಂಟರ್ಟೈನ್ಮೆಂಟ್ ಏನದು? ಸೊ ಆ ರೀತಿ. ಸೊ ನಿಮಗೆ ಇಷ್ಟವಾದ ದೇವರ ನಾಮಗಳಲ್ಲಿ ಯಾವುದು? ತುಂಬಾ ಸರಿ, ಗುರುಗಳದ ಹಾಡುಗಳಲ್ಲಿ. ಎಸ್ ಎಸ್, ದಾಸರ ಪದದ ಭಾವಗೀತೆ, ಒಂದೊಂದು ಹಾಡುಗಳು ಎಷ್ಟು ಎಲ್ಲರದು ಇಷ್ಟ. ಪಿ ಪಿ ಶ್ರೀನಿವಾಸ್ ಅವ್ರದ್ದು, ಅಣ್ಣ ಅವ್ರದ್ದು, ಯೇಸುದಾಸ್ ಅವ್ರದ್ದು ಎಲ್ಲರದು ಕೇಳ್ತೀನಿ. ಓಕೆ, ಕ್ಲಾಸಿಕಲ್, ಇಂಗ್ಲಿಷ್ ಮ್ಯೂಸಿಕ್ ಕೇಳ್ತೀನಿ. ತುಂಬಾ ಇನ್ಸ್ಟ್ರೂಮೆಂಟಲ್ ತುಂಬಾ ಇಷ್ಟ ನಂಗೆ. ತೆಲುಗು, ತಮಿಳು, ಒಂದಷ್ಟೆಲ್ಲ ತೆಲುಗುನು ಹಾಡ್ತೀನಲ್ಲ ನಾನು. ತೆಲುಗು, ತಮಿಳ್ ಎಲ್ಲ ಹಾಡ್ತೀನಿ. ಬೇರೆ ಲ್ಯಾಂಗ್ವೇಜ್ ಹಾಡ್ತೀನಿ. ಬೇರೆ ಲ್ಯಾಂಗ್ವೇಜ್ ದವರು ಮದ್ವೆ ಬುಕ್ ಮಾಡಿದ್ರೆ ಅಲ್ಲಿ ಹಾಡ್ಲೇಬೇಕಾಗುತ್ತೆ. ಒಂದು 50% ಎಷ್ಟು ಹಾಡುಗಳಿದಾವೆ, ಒಳ್ಳೊಳ್ಳೆ ಹಾಡುಗಳಿದಾವೆ. ಎಸ್, ಇದಕ್ಕೋಸ್ಕರ ಒಂದಷ್ಟು ಕಲ್ತ್ಕೊಂಡಿದ್ದೀನಿ. ಓಕೆ ಸರ್, ನಿಮಗೆ ಹಲವಾರು ಪ್ರಶಸ್ತಿಗಳನ್ನ ನಿಮ್ಮನ್ನ ಆರಿಸಿ ಬಂದಿವೆ. ಇಲ್ಲ ಸರ್, ಏನಿಲ್ಲ. ನಾನು ಆಗ್ಲೇ ಹೇಳ್ದಾಗೆ ರವಿ ಸಂತೋಷ್ ಅವನೊಂದು ಸಂಸ್ಥೆಯಿಂದ ನನಗೆ ಯಾವ್ದು ಒಂದು ಅವಾರ್ಡ್ ಏನೋ ಲಾಸ್ಟ್ 2022 ಅಲ್ಲಿ ಮಾಡಿಸಿದ್ದ ಅವನು. ಸೇವಾ ರತ್ನ, ಕರ್ನಾಟಕ ಸೇವಾ ರತ್ನ ಆರ್ಟಿಸ್ಟ್ ಗಳಿಗೆಲ್ಲ ಅವನು ಮಾಡಿಸುವಾಗ ನನಗೂ ಕೂಡ ಕರೆದು ಆನರ್ ಮಾಡಿದ್ದ. ಸೂಪರ್ ಸೂಪರ್ ಸೂಪರ್. ಬಹಳ ಒಳ್ಳೆ ವ್ಯಕ್ತಿತ್ವ ಕೂಡ ರವಿ ಸಂತೋಷ್. ತುಂಬಾ ಸಪೋರ್ಟಿಂಗ್ ಕ್ಯಾರೆಕ್ಟರ್. ವೆರಿ ಮಚ್ ವೆರಿ ಮಚ್ ವೆರಿ ಮಚ್. ನಾನು ನೋಡಿದ್ದೇನೆ. ಹೌದು, ಎಲ್ರಿಗೂ ಹೆಲ್ಪಿಂಗ್ ನೇಚರ್ ಆತರ. ಇನ್ಫ್ಯಾಕ್ಟ್ ನಾನು ಸ್ಟೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡ್ ಬರ್ತಿದ್ದೆ. ಅವನು ಅನೌನ್ಸ್ಮೆಂಟ್, ಮಿಮಿಕ್ರಿ ಎಲ್ಲ ಅವನು ಎಕ್ಸ್ಪರ್ಟ್. ಅವನು ಪೋರ್ಷನ್ ನಾನು ಹಾಡ್ಬಿಟ್ಟು ಬಂದು ಕೂತ್ಕೊಳ್ಳೋದು ಅಷ್ಟೇ ಇತ್ತು. ಬಟ್ ಅವನು ನನ್ಗೂ ಮೋಟಿವೇಟ್ ಮಾಡ್ದ. ಒಂದೇ ಡೇಟ್ಗೆ 2 ಶೋ ಬಂದ್ಬಿಡ್ತು. ಒಂದ್ ಕಡೆ ನೀನ್ ಹೋಗ್ಬೇಕು, ನೀನೇ ಅನೌನ್ಸ್ಮೆಂಟ್ ಎಲ್ಲ ಮಾಡ್ಬೇಕು, ಆಂಕರಿಂಗ್ ನೀನೇ ಮಾಡ್ಕೋಬೇಕು ಫುಲ್. ಆಂಕರಿಂಗ್ ಮಾಡುವಂತ ಅವಕಾಶ ಬಂತು. ಅವನ್ನೇ ನನ್ಗೆ ಎಲ್ಲ ಮೋಟಿವೇಟ್ ಮಾಡಿದ್ದು. ಲೇ, ನನ್ ಕೈಲಿ ಆಗಲ್ಲ ಕಣೋ, ಬೇಡ ಕಣೋ, ಬರೀ ಹಾಡ್ಬಿಟ್ಟು ಕೂತ್ಕೋತೀನಿ ಅಷ್ಟೇ ಅಂತ. ಅಲ್ಲಿವರೆಗೂ ನಾನು ಮಾತಾಡ್ತಿರ್ಲಿಲ್ಲ. ಅದಾಗ್ಲೇ ಒಂದು 96 ಅಲ್ಲಿ ಅಂದ್ರೆ ಆಲ್ಮೋಸ್ಟ್ 2000 ಆ ಟೈಮ್ ಮೇಲೆ ಅನ್ಸುತ್ತೆ. ಎಲ್ಲ ಕಡೆ ಓಡಾಡ್ತಿರ್ತಾನೆ, ಆಲ್ ಓವರ್ ಕರ್ನಾಟಕ ಓಡಾಡ್ತಿರ್ತಾನೆ. ಸೀರಿಯಲ್ಸ್ ಮಾಡ್ತಾನೆ. ಅವ್ನು ಸೀರಿಯಸ್ ಆಗಿ ಆಕ್ಟಿಂಗ್ ಮಾಡಿದ್ರೆ ಅವ್ನು ತುಂಬಾ ಬೆಳಿಬೇಕಿತ್ತು. ಅವನು ಬೇರೆ ಪಬ್ಲಿಕ್ ಚಾರಿಟಿ ಇದೆಲ್ಲ ಮಾಡ್ಕೊಂಡು ಹೋಗ್ತಾನೆ, ಸಂಸ್ಥೆ ನಡೆಸ್ತಾನೆ. ಹಾಗಾಗಿ ಅವ್ನು ನಂಗೆ ಮೋಟಿವೇಟ್ ಮಾಡ್ದ. ಒಂದು ಶೋ ಹಾಗೆ ಶುರು ಆಗುತ್ತೆ. ನಾನು ಮಾನಸ ಹೊಳ್ಳ
ಪಬ್ಲಿಕ್ ಶೋ ಅದು. ವಾವ್. ಬರೀ ಹಾಡ್ಬಿಟ್ಟು ಅಷ್ಟೇ ನಾನು ಕೂತ್ಕೋತಿದ್ದೆ ಈ ತರನೇ. ಓಕೆ. ಆ ಶೋಲ್ ಮಾತಾಡಕ್ ಶುರು ಮಾಡಿದೆ ಸರ್. ಆಮೇಲೆ ಎಲ್ಲಿತ್ತು ಗೊತ್ತಿಲ್ಲ ಅದು. ಇಲ್ಲ, ಮಾನ್ಸ ಹಾಳವಾರ್ದು ನಾವು ಬರೀ ಸಿಂಗಿಂಗ್ ಕೇಳ್ತಿದ್ವಿ, ಬಟ್ ವಿ ನೆವರ್ ಥಾಟ್ ಶಿ ವುಡ್ ಬಿಕಮ್ ಅ ಮ್ಯೂಸಿಕ್ ಡೈರೆಕ್ಟರ್. ಆ ಒಂದು ಹಿಡನ್ ಟ್ಯಾಲೆಂಟ್ ಅವ್ರಲ್ಲಿ ಇತ್ತಲ್ಲ, ಎಂತ ಶ್ರದ್ಧೆ, ಎಂತ ಒಂದು ಟ್ಯಾಲೆಂಟ್. ಒಳ್ಳೆ ವೀಣೆ ಆರ್ಟಿಸ್ಟ್, ಅದ್ಭುತ ಅದ್ಭುತ. ದೇವರ ಶಾರದೆ ಅವ್ರ ತಂದೆಯಿಂದ ಬಂದಿರೋದಲ್ವಾ ಬಳ್ಳೊಳ್ಳಿ ಅಲ್ವಾ? ಅವ್ರ ಜೊತೆ ನಾನು ತುಂಬಾ ಹಾಡಿದ್ದೀನಿ. ಹೌದಾ? ಅವರು ನನ್ನ ಓಹೋ ಸೂಪರ್ ಸರ್. ನಾನು ಅದೇ ಎಲ್ಲರೂ ನೆನ್ಸ್ಬೇಕು, ನಿಮಗ್ ನಾ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ವೇದಿಕೆ ಎಷ್ಟು ಜನ ಆರ್ಕೆಸ್ಟ್ರಾದವರು ಆರ್ಟಿಸ್ಟ್ಗಳು ಕರೆಸಿ ನಮ್ಗೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಆರ್ಕೆಸ್ಟ್ರಾ ಸಿಂಗರ್ ಅಂದ ತಕ್ಷಣ ಒಂದು ಬೇರೆ ರೀತಿಯಲ್ಲಿ ನೋಡುವಂತ ನಾವು ನೋಡಿದೀವಿ. ಬಿಕಾಸ್ ನಾವು ಶ್ರಮ ಪಡುವಂತದ್ದು ಅದು ಬೇರೆನೆ, ಬೇರೆ ಲೆವೆಲ್ ಬೇರೆ. ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ. ಸರ್ ಆರ್ಕೆಸ್ಟ್ರಾ ಫೀಲ್ಡ್ ಅಲ್ಲಿ ಇದ್ದೀರಾ ಅಂತ ತಿಳಿತು. ಅದು ಅದ್ರ ಬಗ್ಗೆ ಹೇಗೆ ಅದು ಕಲೀಲಿಕ್ಕೆ, ಅದ್ರಲ್ಲಿ ಏನೇನು ಕಲೀಲಿಕ್ಕೆ ಸಿಗುತ್ತೆ ನಿಮಗೆ? ಏನಾದ್ರು ಬೇರೆ ಎಕ್ಸ್ಟ್ರಾ ಮಾಡ್ಬೇಕಂತ ಅನಿಸ್ತಿತ್ತಾ? ಏನು ಇಲ್ಲ ಸರ್, ನಾನು ಆಗ್ಲೇ ಹೇಳ್ದಾಗೆ ಹಾಡಕ್ ಶುರು ಮಾಡಿದ್ದೆ. ಸಿಂಗರ್ ಆಗಿ ಹೋದದ್ದು ಅದನ್ನ. ಆಮೇಲೆ ಅದು ಚಿಕ್ಕನಿಂದ ಇತ್ತಲ್ಲ ವಿಷ್ಣು ಸರ್ದು ಗೀಳಿತ್ತಲ್ಲ, ಗೀಳು SPB ಅವರು, ಆಮೇಲೆ ವಿಷ್ಣು ಸರ್. ಸರ್ ನಾ ಹೇಳ್ತೀನಿ ನಿಮ್ಗೆ 96, 97 ಅಲ್ವಾಗೆಲ್ಲ ಆಗತ್ತಾನೆ ಉದಯ ಟಿವಿ ಏನೋ ಫಸ್ಟ್ ಕನ್ನಡ ಸ್ಯಾಟಲೈಟ್ ಚಾನೆಲ್. ಅದು ಆ ಚಾನಲ್ ಬರಕ್ ಮುಂಚೆ ನಾ ಪರ್ಫಾರ್ಮೆನ್ಸ್ ಶುರು ಮಾಡಿದ್ದೆ ಸ್ಟೇಜ್ ಅಲ್ಲಿ. ನಾನು ಅವಾಗ್ಲೇ ಅಂತ ನನಗಾಗಿ ನಿನ್ನಂದವು ಸಂತೋಷಕ್ಕೆಲ್ಲ ಕ್ಯಾಪ್ ಹಾಕೊಳ್ಳೋದು ಸ್ಟೈಲ್ ಚಾನಲ್ ಹುಟ್ಟಿರ್ಲಿಲ್ಲ. ಚಾನಲ್ ಹುಟ್ಟಿರ್ಲಿಲ್ಲ. ಪ್ರೌಡ್ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ ಅಲ್ವಾ? ನಾನು ರವಿ ಎಲ್ಲ ಅವಾಗ್ಲೇ ಮಾಡ್ಬಿಟ್ಟಿದೀವಿ. ಗಾಗಲ್ಸ್ ಹಾಕೊಳ್ಳೋದು, ಕೋಟ್ ಸ್ಟೈಲಲ್ಲಿ ಮೈ ಮೇಲೆ ಆವಾಹನೆ ಮಾಡ್ಕೊಂಡು, ಆಮೇಲೆ ಪರಕಾಯ ಪ್ರವೇಶ, ಆಮೇಲೆ ಈ ಚಾನಲ್ಗಳೆಲ್ಲ ಹುಟ್ಕೊಂತು, ರಿಯಾಲಿಟಿ ಶೋ ಶುರುವಾಯ್ತು, ಅದೆಲ್ಲ ಆಯ್ತು. ಬಟ್ ಅದಕ್ಕೆ ಮುಂಚೆ ಮಾಡಿದ್ರಲ್ಲ, ಏನೋ ಅದು ಶಾರದಾಂಬೆ ಕೃಪೆ, ನಾವು ಸ್ಟಿಲ್ ಇದೀವಿ, ಇನ್ನೂ ಸಸ್ಟೈನಿಂಗ್ ಮಾಡ್ತಿದೀವಿ. ಇಷ್ಟು ಕಾಂಪಿಟೇಷನ್ ಅಲ್ಲ. ಅದಕ್ಕೆ ಕಾರಣ ಏನಂದ್ರೆ ಯುವರ್ ಗುಡ್ ಡೀಡ್ಸ್, ನಿಮ್ಮ ಒಳ್ಳೆತನ ಅಷ್ಟೇ ಸರ್. ಅದು ನಮ್ಮನ್ನು ತಗೊಂಡೋಗುತ್ತೆ ಹೊರತು ನಾವು ನೋಡಿದ ಪ್ರಕಾರ ನೋಡಿ, SPB ಅವರು ಇಷ್ಟೊಂದು ಹಲವಾರು ಟ್ಯಾಲೆಂಟ್, ಮಲ್ಟಿ ಟ್ಯಾಲೆಂಟೆಡ್ ಅವರು. ಬಟ್ ಎಲ್ಲಿ ಒಂದ್ ಕಡೆ ಕುತ್ಕೊಂಡು ಹೀಗೆ ಒಂದ್ ಸೈಲೆಂಟ್ ಆಗಿ, ಏನು ಗೊತ್ತಿಲ್ಲ, ಮಗು ಪಾಪ ಚಿಕ್ಕ ಮಗು, ಏನು ಗೊತ್ತಿಲ್ಲಪ್ಪ ಅನ್ನೋ ರೀತಿಯಲ್ಲಿ ಅವರು ಆ ತರ. ರಾಜ್ಕುಮಾರ್ ಅವ್ರು ನೋಡಿ, ವಿಷ್ಣು ಸರ್ ನೋಡಿ, ರಾಜ್ಕುಮಾರ್ ನೋಡಿ, ಎಷ್ಟು ಡೌನ್ ಟು ಅರ್ತ್. ಆ ಒಂದು ಸರಳತೆ. ಅವ್ರು ಹೇಳ್ತಾರೆ, ಎಷ್ಟೋ ಸಿನಿಮಾಗಳ ನಾನು ಮಾಡಿದ್ದೀನಿ, ಆ ಒಂದು 200 ಚಿತ್ರದಲ್ಲಿ ನನಗೆ ಒಂದೇ ಒಂದು ಚಿತ್ರ ಇಷ್ಟ ಅಂತ ಹೇಳ್ತಾರೆ. ಅದು ರಾಯರದು ಮಂತ್ರಾಲಯ ಮಾತ್ಮೆ. ಸೊ ಆ ರೀತಿ ಒಂದು ನಮಗೆ ಎಷ್ಟು ಕಲೀಲಿಕ್ಕೆ ಸಿಗತ್ತೆ ಅವರಿಂದ. ಸೊ ಆ ರೀತಿ. ಸೊ ಇದುವರೆಗೆ ಯಾವ ರಿಯಾಲಿಟಿ ಶೋಗಳಲ್ಲಿ ತಾವು ಭಾಗವಹಿಸಿದ್ರಿ? ಸರ್ ತುಂಬಾ ಶೋಸ್ಗೆ ನಾನು ಹೋಗಿದ್ದೀನಿ ಸರ್. ಇದು ತುಂಬಾ ಹಾಡುವೆನು ಫಸ್ಟ್ ಶೋ. ಓಕೆ. ಇದು ತುಂಬಾ ಹಾಡುವೆನು. ಆಮೇಲೆ ಆಯುಷ್ ಮ್ಯೂಸಿಕ್ ನಲ್ಲಿ ಸುಮಾರು ಹಾಡುಗಳು ಹಾಡಿದ್ದೀನಿ. ಅಲ್ಲಿ ಸುಬ್ರಹ್ಮಣ್ಯ ಅಂತ ನನ್ನ ಫ್ರೆಂಡ್ ಇದ್ದಾನೆ, ಅವನು ಕೂಡ ಒಳ್ಳೆ ಸಿಂಗರ್. ಓಕೆ. ಅವನು ಆಯುಷ್ ಟಿವಿಲಿ ಕೋಆರ್ಡಿನೇಟರ್, ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ನು ನೋಡ್ಕೊಳ್ತಾನೆ. ಓಕೆ. ಅವನು ಅಷ್ಟೇ ತುಂಬಾ ಜನ ನಮ್ಮ ಪ್ರೊಫೆಷನಲ್ ಸಿಂಗರ್ಸ್ ಎಲ್ಲ ಸಿಂಗರ್ ಫ್ರೆಂಡ್ಸ್ ಎಲ್ಲಾರನ್ನೂ ಕರ್ದಲ್ಲಿ ಗುಡ್ಡೆ ಹಾಕ್ದ. ಅದು ಬೇಕಲ್ಲ ಸರ್, ಅದು ಬೇಕೇ ಬೇಕು. ಎಲ್ಲಾರನ್ನೂ ಕರ್ಸಿ ಅವ್ನು ಹಾಡಿಸ್ದ. ಅವನು ಕರಿತಾನ. ನನಗೆ ಸ್ಕೂಲಲ್ಲಿ ಕಮಿಟ್ ಆಗ್ಬಿಟ್ಟಿದ್ದೀನಿ, ನಂಗೆ ರಜೆಗಳ್ದೆಲ್ಲ ಕಷ್ಟ. ಈಗ ಇತ್ತೀಚೆಗೆ ಶೂಟಿಂಗ್ಸ್ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ, ಸೀರಿಯಲ್ ಕೂಡ ಹಾಗೆ ಆಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಕಮೆಂಟ್ಸ್ ನ ಓದೋಣ. ಕರೆ ಮಾಡಿ ಅಂತ ಹೇಳ್ತಾರೆ. ಮತ್ತೆ ನಂದಕುಮಾರ್ ಅವರು ಶುಭ ಸಂಜೆ ಗುರುಗಳೇ ಮಾತು ಮತ್ತು ಜಯಸಿಂಹ ಸರ್ಗೆ ಅಂತ ಹೇಳಿದ್ದಾರೆ. ಸೊ ರಾಜ್ ಪಟ್ಲ್ ಅವರು ಗುಡ್ ಈವ್ನಿಂಗ್ ಅಂತ ಬರೆದಿದ್ದಾರೆ. ಅಂಡ್ ಮಹಾಲಕ್ಷ್ಮಿ ಅವರು ಕಾರ್ಯಕ್ರಮಕ್ಕೆ ಶುಭವಾಗ್ಲಿ ಸಹೋದರ ಅಂತ ಬರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್. ಆಮೇಲೆ ಗಿರೀಶ್ ವಿ ಅವರು ನಮಸ್ತೆ ಸರ್ ಅಂತ ಬರೆದಿದ್ದಾರೆ. ಗಿರೀಶ್ ವಿ ಒಳ್ಳೆ ಸಿಂಗರ್ ಸರ್. ಹೌದಾ? ನಮ್ಮ ತಬ್ಲಾ ನಾಣಿ ಸರ್ ಇದ್ದಾರಲ್ಲ, ಅವ್ರ ಟೀಮಲ್ಲಿ ಅಷ್ಟೇ ವೆಂಕಟಾಚಲ ಸೀನಿಯರ್ ಸಿಂಗರ್, ತುಂಬಾ ಒಳ್ಳೆ ಗಾಯಕರು. ಅವ್ರನ್ನು ಒಂದ್ಸಲ ನನ್ನ ಕಾರ್ಯಕ್ರಮ ನಾನು ಸುಸ್ವರ ಕರೆದು ಒಂದು ಆನರ್ ಮಾಡಿದ್ದೆ. ಗಿರಿ ನಾನು ಒಟ್ಟಿಗೆ ಪ್ರೋಗ್ರಾಮ್ಸ್ ಚಂದ ಹಾಡ್ತಾನೆ ಗಿರಿ, ಒಳ್ಳೆ ಗಾಯಕ. ಅಚ್ಚಾ. ಸೊ ಅವರ ಒಂದು ಅನುಭವ ಕೂಡ ನಾವು ಮುಂದೆ ಹಂಚ್ಕೊಳ್ಳೋಣ ಖಂಡಿತ ಒಂದಿನ. ಸೊ ಸಂಗೀತಕ್ಕೆ ಭಾಷೆ ಪರದೆ ಇಲ್ಲ ಅಂತ ಅಂತಾರೆ, ಅದಕ್ಕೆ ನೀವೇನು ಹೇಳ್ತೀರಾ? ಖಂಡಿತ ಸರ್, ಗುರುಗಳೇ ಹೇಳಿದಾರಲ್ಲ, SPB ಅವರು ಹೇಳಿದ್ದಾರೆ, ಮ್ಯೂಸಿಕ್ ಇಸ್ ಮೈ ಮ್ಯೂಸಿಕ್ ಇಸ್ ಮೈ ರಿಲಿಜನ್ ಅಂತ ಹೇಳ್ತಾರೆ. ರಿಲಿಜನ್ ಮ್ಯೂಸಿಕ್, ಆಮೇಲೆ ಮ್ಯೂಸಿಕ್ ಇಸ್ ಯೂನಿವರ್ಸಲ್. ಅದು ಅದಕ್ಕೆ ಭೇದ ಭಾವ ಇಲ್ಲ. ಯಾವ್ದೋ ಊರಿಂದ ಬಂದಿರ್ತಾರೆ ಅವರು, ಇಲ್ಲಿ ಏನೋ ಕೆಲ್ಸಕ್ಕೆ ಬಂದಿರ್ತಾರೆ, ಅವ್ರು ಯಾವ್ದೋ ಒಂದು ಹಾಡು ಕೇಳ್ತಾರೆ, ಅವ್ರಿಗೊಂದು ಹಾಡು ಕೊಡೋದಷ್ಟೇ, ಅವ್ರಿಗೊಂದು ಖುಷಿ ಆಗುತ್ತೆ ಅಷ್ಟೇ. ಖಂಡಿತ. ಸೊ ನಿಮಗೆ ಆಕ್ಟ್ ಮಾಡ್ಬೇಕಂತ ಎಲ್ಲಿಂದ ಅದು ಶುರುವಾಯ್ತು? ಆ ಗೀಳು ಎಲ್ಲಿಂದ ಶುರುವಾಯ್ತು? ಅದೇ ಪ್ರೋಗ್ರಾಮ್ಸ್ ಎಲ್ಲ ಶೋಸ್ ಎಲ್ಲ ಮಾಡ್ತಿರುವಾಗ ಆಕ್ಟಿಂಗು ಆಸೆ ಇತ್ತು. ಬಟ್ ಆಗತ್ತೋ ಇಲ್ವೋ ಅನ್ನೋದು ಆ ಭಯ ಇತ್ತು. ಏನು ಆಪರ್ಚುನಿಟಿಗೆ ನಾನು ಏನು ಹುಡ್ಕೊಂಡು ಹೋಗಿಲ್ಲ, ಏನಿಲ್ಲ. ಅದಕ್ಕೂ ರವಿನೇ ಕಾರಣ. ಒಂದ್ ಫೈನ್ ಡೇ ಅವ್ನು ಫೋನ್ ಮಾಡಿ ಹೇಳ್ದ,
ಒಂದು ಕ್ಯಾರೆಕ್ಟರ್ ನಿಂಗೆ ಕೊಡಿಸ್ತೇನೆ, ನೀನು ಹೋಗ್ಬಿಟ್ಟು. ಅದ್ಭುತ, ಕುಚುಕು ಅನ್ಸುತ್ತೆ ನಿಮ್ಗೆ ಅಲ್ವಾ? ಕುಚುಕು ಫ್ರೆಂಡ್, ನಾನು ಕುಚುಕು ಹಾಡ್ಬಿಟ್ರೆ ಜನ ಎಷ್ಟು ಎಂಜಾಯ್ ಮಾಡ್ತಾರೆ. ಓ ಸೂಪರ್. ನಾನು ವಿಷ್ಣು ಸರ್ ಮಾಡ್ತೀನಿ, ಅವ್ನು ಅಂಬರೀಷ್ ಮಾಡ್ತಾನೆ. ಡೈಲಾಗ್ ಅವನೇ ಅದರ ಆ ಡೈಲಾಗ್ ಜೊತೆಗೆ ಬನ್ನಿ ಹೊಡೆಯರೆ ಒಂದು ಹೆಜ್ಜೆ ಹಾಕಿ ಅಂತ ನಾನು ಹೌದಾ ನಡಿಲ್ಲ ಕುಚುಕು ಅಂತ ಅವ್ರು ಹೇಳೋದು. ತುಂಬಾ ಎಂಜಾಯ್ ಇಲ್ಲ, ಮಾಡ್ತೀವಿ. ಇನ್ವಾಲ್ವ್ಸ್ ಪ್ರತಿಯೊಂದು ಅದ್ರಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ ಅವರು. ಹೌದು, ಆ ಡೇಸ್ ಬರಬೇಕು ಅಂತ ನಾನು ತುಂಬಾ ಆಸೆ ಪಡ್ತೀನಿ ಸರ್. ಅವರ ಒಂದು ಮಿಮಿಕ್ರಿ ನೋಡಿದೆ ನಾನು ದೀಪಾವಳಿಯಲ್ಲಿ. ದೀಪಾವಳಿ ಬಗ್ಗೆ ಅವರು ಎಷ್ಟು ಚೆನ್ನಾಗಿ ಎಲ್ಲ ನಟರು ಬಂದು ವಿಶಸ್ ಮಾಡಿದ್ರೆ ಹೆಂಗಿರುತ್ತಂತ. ಅದ್ಭುತ. ಒಳ್ಳೆ ಕಲಾವಿದ ಸರ್. Even I'm waiting for him also to come in this particular. Yes. ಸೊ ನಟರಾಗಬೇಕಂತ ಹೇಗೆ ನಿಮಗೆ? ಸರ್ ಅದೇ ಆಸೆ ಇತ್ತು, ಮಾಡ್ಬೇಕು, ಸೀರಿಯಲ್ಸ್ ಎಲ್ಲ ಮಾಡ್ಬೇಕು ಅಂತ ಆಸೆ ಇತ್ತು, ಆಕ್ಟಿಂಗ್ ಮಾಡ್ಬೇಕು ಅಂತ ಆಸೆ ಇತ್ತು. ಹೀರೋ ಆಗ್ಬೇಕಂತ ಯಾವಾಗ ಹೀರೋ ಆಗ್ಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಯಾಕೆ ಅಂದ್ರೆ ಅದಕ್ಕೆ ಕಾರಣ ಇದೆ. ಆಕ್ಟಿಂಗ್ ಅಂತ ಹೋದಾಗ ನನ್ಗೆ ಏನೂ ಗೊತ್ತಿಲ್ಲ. ಅಲ್ಲೂ ಅಗೇನ್ ABCD ನಾನು ಶುರು ಮಾಡ್ಬೇಕು, ಝೀರೋ ಸ್ಟಾರ್ಟ್. ಬಟ್ ಯಾವ್ದಾರ ಒಳ್ಳೆ ಡೀಸೆಂಟ್ ಆಗಿರೋ ಕ್ಯಾರೆಕ್ಟರ್ ಬರ್ಲಿ, ಯಾಕೆ ಅದು ಬೇಕು ಅಂದ್ರೆ ನಾನು ಪಾಠ ಮಾಡಕ್ ಶುರು ಮಾಡಿದ್ದೀನಿ. ಒಂದಷ್ಟು ಜನ ಸ್ಟೂಡೆಂಟ್ಸ್ ನನ್ಗಿದ್ದಾರೆ, ಪೇರೆಂಟ್ಸ್ ಇದ್ದಾರೆ ನನಗೆ ಸಪೋರ್ಟ್ ಮಾಡಕ್ಕೆ. ಸರ್ ಇದ್ರ ಮಧ್ಯೆ ನಾನು ಆ ಮ್ಯೂಸಿಕ್ ಜರ್ನಿ ಸುಮಾರು ಶೋಸ್ ಎಲ್ಲ ಮಾಡ್ಕೊಂಡು ಬಂದೆ ಸರ್. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದೆ. ಎಲ್ಲ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿ ಅವರೆಲ್ಲ ಸ್ಪಾನ್ಸರ್ಸ್ ತರಿಸ್ಕೊಟ್ಟು ಅದೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. RR ನಗರದಲ್ಲಿ, ರಾಜರಾಜೇಶ್ವರಿ ನಗರದಲ್ಲಿ ಒಂದು ದೊಡ್ಡ ಶೋಸ್ ಮಾಡಿದೀನಿ ಸರ್. ಅಲ್ಲಿ ಜಯಸಿಂಹ ಅಂದ್ರೆ ಒಂದ್ ಸ್ವಲ್ಪ ಸುಸ್ವರ ಪರಿಚಯ ಜನಕ್ಕೆ ಅಂತ ಚಿಕ್ಕ ಹೆಸರು. ಹಾಗಾಗಿ ಹೊಸೊಬ್ಬರಿಗೆ ಅವಕಾಶ ಕೊಡ್ತಿದ್ರ? ಹಾ ಸರ್, ಖಂಡಿತ ಅದು ಬಹಳ ಮುಖ್ಯ. ಆಮೇಲೆ ಪ್ರತಿಯೊಂದು ಈವೆಂಟ್ ಅಲ್ಲೂ ಒಂದು ಹೊಸ ಟ್ಯಾಲೆಂಟ್ ಗೆ ಒಂದು ಅವಕಾಶ ಕೊಟ್ಟು ಅವ್ರಿಗೊಂದು ಆನರ್ ಮಾಡೋದು, ಒಬ್ಬರು ಸೀನಿಯರ್ ಗೆ ಆನರ್ ಮಾಡೋದು. ಇನ್ನೊಂದು ವಿಷಯ, ಅದು ನಮ್ಮನ್ನು ಬೆಳೆಸುತ್ತೆ. ಮೊದಲನೇ ಸ್ವರಧಾರೆ ಅಂತ ನಮ್ಮ ಸುಸ್ವರದ್ ಮಾಡುವಾಗ ನಮ್ಮ ಗುರುಗಳು ವೆಂಕಟರಾಘವನ್ ಅವ್ರಿಗೆ ಆನರ್ ಮಾಡಿದ್ ಫಸ್ಟ್, ಅವ್ರನ್ನ ಕರೆಸಿ. ಆಮೇಲೆ ಆ ಇವೆಂಟ್ ಅಲ್ಲಿ ಗುರುವನ್ನ ಯಾವತ್ತೂ ಮರೆಯಕ್ಕಾಗಲ್ಲ ಸರ್. ಅದೇ ಇವೆಂಟ್ ಅಲ್ಲಿ ಇನಾಗ್ರೇಷನ್ ಮಾಡಕ್ಕೆ ಕರ್ಸ್ಕೊಂಡಿದ್ದು ಪ್ರೇಮ ಕವಿ ಕೆ ಕಲ್ಯಾಣ್ ಅವ್ರನ್ನ ಸರ್. ಇದು ಅವ್ರ ಬಗ್ಗೆ ಹೇಳ್ಬೇಕಾಗತ್ತೆ. ನನಗೆ ಸಿದ್ದು ಅಂತ ನನ್ನ ಕ್ಲೋಸ್ ಫ್ರೆಂಡ್, ಈಗ ರೈಟ್ ನೋ ಸಿಂಗಾಪುರ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ನಿನ್ನೆ ಬೆಳಗ್ಗೆ ಬಂದಿದ್ದಾರೆ ಬೆಂಗಳೂರಿಗೆ, ನಿನ್ನೆ ರಾತ್ರಿ ನಮ್ ಜೊತೆ ಇದ್ರು ಶೋ ಅಲ್ಲಿ. ನನಗೂ ಕಲ್ಯಾಣ್ ಸರ್ಗೂ ಕಾಮನ್ ಫ್ರೆಂಡ್ ಸಿದ್ದು ಅವರು. ಅವರು ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ, ಕಲ್ಯಾಣ್ ಕಾಲೇಜ್ ಫ್ರೆಂಡ್ ಅವ್ರು, ಕಾಲೇಜ್ ಮೆಟ್ಟ. ಡೈರೆಕ್ಟ್ ಆಗಿ ಕಲ್ಯಾಣ್ ಸರ್ ಮನೆಗೆ ಹೋಗಿ ನನ್ ಪರಿಚಯ ಮಾಡಿಸಿ ಮಾಡಿದ್ರು. ಆಮೇಲೆ ಅವ್ರ ಜೊತೆ ತುಂಬಾ ಒಡನಾಟ ಆಗುತ್ತೆ ಸರ್. ಕಲ್ಯಾಣ್ ಸರ್ದು ಬೇಕಾದಷ್ಟು ರೆಕಾರ್ಡಿಂಗ್ಸ್ ಆಡಿದ್ದೀನಿ, ಕೋರಸ್, ಟ್ರ್ಯಾಕ್. ವೆರಿ ಫ್ರೆಂಡ್ಲಿ ಪರ್ಸನ್, ತುಂಬಾ ಫ್ರೆಂಡ್ಲಿ. ನನ್ಗೆ ಕೂತ್ಕೊಂಡ್ರೆ ನೀನ್ ಕೂತ್ಕೋ, ಎದುರುಗಡೆ ಇನ್ಸ್ಪಿರೇಷನ್ ಇರುತ್ತೆ ಬರೆಯಕ್ಕೆ. ಸರ್ ಒಂದೊಂದು ಸಾಂಗ್ 10 ನಿಮಿಷ ಮುಗಿಸ್ಬಿಡೋರು ಸರ್. ಅಯ್ಯೋ ಭಾರಿ ಫಾಸ್ಟ್. ಕೆಲವು ಸಾಂಗ್ಸ್ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಪ್ರೇಮ ಕವಿ ಅಂದ್ರೆ ಪ್ರೇಮ ಕವಿನೇ. ಅವ್ರ ಮೋಸ್ಟ್ಲಿ ಅವ್ರದೇನೋ ಎಂಗೇಜ್ಮೆಂಟ್ ಏನೋ ಆಗಿತ್ತು ಅಮೃತ ವರ್ಷಿಣಿ ಅವರು ಬರೆಯುವಾಗ ಅಂತ ನನ್ಗೆ ಅನ್ಸುತ್ತೆ. ಮೋಸ್ಟ್ಲಿ ಅದೇನೋ ಸಮಥಿಂಗ್ ಐ ಹ್ಯಾಡ್ ಹರ್ಡ್ ಅಬೌಟ್ ಇಟ್. ಒಂದೊಂದು ಹಾಡಿಗೂ ಒಂದೊಂದು ಕಥೆ ಇದೆ. ಏನ್ ಸರ್ ಅದ ಅದ್ಭುತ. ನೆನ್ನೆಲ್ಲ ಸುಮಾರು 16 ಸಾಂಗ್ ಮೆಡ್ಲೆ ಮಾಡಿದ್ವಿ ನಿನ್ನೆ. ಹೌದಾ? ತುಂಬಾ ಚೆನ್ನಾಗಿತ್ತು. ಮೆಡ್ಲೆ 2 ಪ್ಲಾನ್ ಮಾಡಿದ್ವಿ, ಅದ್ರಲ್ಲಿ ಒಂದಾಯ್ತು. ಆಮೇಲೆ ಟೈಮ್ ಶಾರ್ಟ್ ಆಗಿ ಒಂದು ಮಾಡಕ್ಕಾಗ್ಲಿಲ್ಲ. ನೆನ್ನೆ ನಿಜವಾಗ್ಲೂ ನನಗೆ ಕ್ಲಾಸ್ ಇತ್ತು, ಐ ಮಿಸ್ಡ್ ಇಟ್. ನೀವು ನನಗೆ ಇನ್ವೈಟ್ ಮಾಡಿದ್ರಿ, ನನಗೆ ಬರಕ್ ಆಗ್ಲಿಲ್ಲ. ಇರ್ಲಿ ಸರ್, ಸೇರೋಣ ಇನ್ನೊಂದ್ಸಲ. ಖಂಡಿತ. ಎಸ್. ಕಲ್ಯಾಣ್ ಸರ್ ಅವ್ರ ಪರಿಚಯ ಆಯ್ತು. ಇದಕ್ಕೆ ಸಿದ್ದು ಅವ್ರ ಮುಖಾಂತರ ತುಂಬಾ ಒಡನಾಟ ಆಯ್ತು. ನಾನು ಒಂದು ಮದ್ವೆಗೆ ಮುಂಚೆ ಅವ್ರ ಜೊತೆನೆ ಇದ್ಬಿಡ್ತಿದ್ದೆ. ಅವ್ರ ಅಮ್ಮ ಕೈ ತುತ್ತೆಲ್ಲ ಹಾಕಿದಾರೆ ನಮ್ಗೆ. ಲಕ್ಕಿ ಅಲ್ಲಿದ್ದಂಗೆ. ಆಮೇಲೆ ಇನ್ನೊಂದು ಮೆಮೊರೇಬಲ್ ಇವೆಂಟ್ ಹೇಳ್ಬೇಕು, ನಿನ್ನೆ ಕೂಡ ಅನೌನ್ಸ್ ಮಾಡಿದ್ದೆ. ಒಂದ್ಸಲ ನಾನು ಕಲ್ಯಾಣ್ ಸರ್ ಮನೇಲಿರುವಾಗ ಒಂದು ಫೋನ್ ಬರುತ್ತೆ, ಅದು ವಿಷ್ಣು ಸರ್ ಕಾಲ್ ಮಾಡ್ತಾರೆ. ಓ ಮೈ ಗಾಡ್. ಜ್ಯೇಷ್ಠ ಫಿಲ್ಮ್ ಶೂಟಿಂಗ್ ಆಗ್ತಿರತ್ತೆ ಶ್ರೀರಂಗಪಟ್ಟಣದಲ್ಲಿ. ಯಾವ್ದೋ ಒಂದು ಹಾಡು ಏನು ಅವ್ರಿಗೆ ಕರೆಕ್ಟ್ ಆಗಿ ಇನ್ನೊಂಚೂರು ಕ್ಲಾರಿಟಿ ಬೇಕು ಅಂದ್ಬಿಟ್ಟು ಕಲ್ಯಾಣ್ ಸರ್ ಕಾಲ್ ಮಾಡ್ತಾರೆ, ಬಂದ್ಬಿಡಿ ಮೈಸೂರಿಗೆ, ಅಲ್ಲೇ ಭೇಟಿ ಬಂದ್ಬಿಡಿ ವಿಷ್ಣು ಸರ್ ಸ್ಟೈಲ್ ಅಲ್ಲಿ. ಅವರೊಂದು ಹೇಳಿದ್ರು, ಸಸ್ಪೆನ್ಸ್ ಹೇಳಿದ್ರು, ನನ್ನ ಜೊತೆ ಬರ್ತೀರಾ ಮೈಸೂರಿಗೆ ಅಂದ್ರು. ಯಾಕೆ ಇಲ್ಲ ಏನಂತ ಕೇಳಬಾರ್ದು, ಬನ್ನಿ ಅಷ್ಟೇ. ಎಸ್, ಮನೆಗೊಂದು ತಿಳಿಸ್ತೀನಿ. ಮನೆಗೊಂದು ಯಾವ್ದು ಇನ್ಫಾರ್ಮೇಶನ್ ಕೊಟ್ಟದ್ದು, ಕಾರ್ ಹತ್ತಿ ಹೊರಟದ್ದು ಸರ್. ಸೀದಾ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ, ಪೂಜೆ ಮಾಡಿಸ್ಕೊಂಡು ಚಾಮುಂಡೇಶ್ವರಿ. ಬದ್ರಿ ಪ್ರಸಾದ್ ಇದ್ರು, ಫೇಮಸ್ ಸಿಂಗರ್. ರಾಕೇಶ್ ಅಂತ ಇನ್ನೊಬ್ರು ಸಿಂಗರ್. ಅದ್ಭುತ ಸಿಂಗರ್ಸ್ ಎಲ್ಲ ಇದ್ರು. ಕಲ್ಯಾಣ್ ಸರ್ ಎಲ್ಲ ಮಿತ್ರರು, ಗೆಳೆಯರವರೆಲ್ಲ. ಆಗ ನಾನು ಜೊತೆಲಿದ್ದೆ. ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ದೇವ್ರ ದರ್ಶನ ಮಾಡಿ ಚಾಮುಂಡೇಶ್ವರಿದು ಪ್ರಸಾದ ತಗೊಂಡು ಕಿಂಗ್ಸ್ ಕೋರ್ಟ್ ಹೋಟ್ಲಿಗೆ ಬಂದ್ವಿ. ನಾವೆಲ್ಲ ರಿಸೆಪ್ಷನ್ ಲಾಬಿಲ್ ಕೂತ್ಕೊಂಡ್ವಿ. ಕಲ್ಯಾಣ್ ಸರ್ ವಿಷ್ಣು ಸರ್ ಭೇಟಿ ಹಾಕಿ ರೂಮಿಗೆ ಹೋದ್ರು. ಹೋಗಿ ಅವ್ರಿಗೆ ಪ್ರಸಾದ ಕೊಟ್ಟು ಆಶೀರ್ವಾದ ತಗೊಂಡು ಆಮೇಲೆ ಒಂದು 10 ನಿಮಿಷ ವೇಟ್ ಮಾಡಿದ್ವಿ. ಮೇಲಿಂದ ಬಂದ್ರು ವಿಷ್ಣು ಸರ್. 2 ಕಣ್ಣು ಸಾಲಲ್ಲ ನೋಡಕ್ಕೆ. ನನಗೆ ಮೈ ರೋಮಾಂಚನ. ಯಾಕಂದ್ರೆ ಅದು ಬರೀ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲ,
ಇಡೀ ಇಂಡಿಯಾಗೆ ಸರ್, ಇಡೀ ಇಂಡಿಯಾಗೆ ಅಂತ ಹೇಳ್ಬೋದು. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲೇ ಬೆಸ್ಟ್ Yes. ಆಕ್ಟರ್, ಬೆಸ್ಟ್ ಹ್ಯಾಂಡ್ಸಮ್ ಆಕ್ಟರ್. ಸರ್. Yes. ಆ ತರನೇ ಬಂದ್ರು ಸರ್, ನಡ್ಕೊಂಡು ಬಂದ್ರು. ಸೂಪರ್. ನಾನು ನೋಡಿಕೊಳ್ಳೆ ನೀವು ಅದೃಷ್ಟವಂತರು ನಿಜವಾಗ್ಲೂ. ನಾನು ಅವ್ರ ದರ್ಶನ ಮಾಡಕ್ ಆಗಿಲ್ಲ, ಬಟ್ ಹೃದಯದಲ್ಲಿ ಇದ್ದಾರೆ. ಒಳ್ಳೆ ಮನಸ್ಸಿದ್ದಾರೆ ಸರ್, ಖಂಡಿತ ಇದ್ದಾರೆ. ಖಂಡಿತ. ಹಾಗೆ ಆಮೇಲೆ ಅದು ಆಮೇಲೆ ಹೇಗಿತ್ತು? ಬಂದ್ರು, ಕೂತ್ಕೊಂಡ್ರು, ನಮ್ಮೆಲ್ಲ ಪರಿಚಯ ಮಾಡಿಸಿದ್ರು. ಸರ್ ಹಿಂಗಿಗೆ ಕೂತ್ಕೊಂಡು ಮಾತಾಡಿದ್ ಸರ್. ಮೋರ್ ದನ್ 1 hour ಡಿಸ್ಕಷನ್ ಆಯ್ತು. ಪೊಲಿಟಿಕ್ಸ್ ಬಂತು, Super. ಕ್ರಿಕೆಟ್ ಬಂತು, ಎಲ್ಲದರ ಆಸಕ್ತಿ ಇತ್ತು ಸರ್. ಸಿನಿಮಾ ಬಂತು, ಪ್ರತಿಯೊಂದರ music ಆಸಕ್ತಿ ಇತ್ತು ಬಂತು. ಸರ್. ಆಮೇಲೆ ಇದು ಬಂತು, ಸ್ಪಿರಿಚುವಲ್ ಬಂತು, ಆಧ್ಯಾತ್ಮ. ಅವ್ರು ಆಗ್ಲೇ ವಿಷ್ಣು ಸರ್ ಆಧ್ಯಾತ್ಮಗೆ ತುಂಬಾ ವಾಲ್ಬಿಟ್ಟಿದ್ರು. ಎಸ್ 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 ಎಸ್. ಬನಂಜಯ ಗೋವಿಂದಾಚಾರ್ಯರು ಶಿಷ್ಯರಾಗ್ಬಿಟ್ಟಿದ್ರು. ಹೌದೌದು. ತುಂಬಾ ಚಂದ ಮಾತಾಡೋರು. ಎಲ್ಲ ಆದ್ಮೇಲೆ ಫ್ಯಾಮಿಲಿಗೆ ಬಂತು, ಅಗೇನ್ ಫ್ಯಾಮಿಲಿಗೆ ಬಂತು. ಸೌರು ಇದಾರಲ್ಲ ಫಿಲ್ಮ್ ಆರ್ಟಿಸ್ಟ್, ವಿಷ್ಣು ಸರ್ ಅವ್ರು ಬಹಳ ಆತ್ಮೀಯರು. ಅನಿರುದ್ಧ್ ಸರ್ ಅವ್ರಿಗೆಲ್ಲ ಸೌರ ಬಹಳ, ನಮ್ಮ ಮಾಸ್ಟರ್ ಆನಂದ್. ಮಾಸ್ಟರ್ ಆನಂದ್. ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಮಸ್ಕಾರ ಸರ್, ಪ್ರವೀಣ್ ಅಂತ ಮಾತಾಡೋದು. ನಮಸ್ಕಾರ ಪ್ರವೀಣ್ ಅವ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನ್ ಸೂಪರ್ ಆಗಿದ್ದೇನೆ. ನೋಡ್ತಿದ್ದೀರಾ ಅನ್ಕೋತೇನೆ. ಎಸ್ ಎಸ್ ಸರ್, ನೋಡ್ತಾ ಇದ್ದೀನಿ ಲೈವ್. ನೋಡ್ತಿದ್ರಲ್ಲ? ಜಯಸಿಂಹ ಸರ್ ನಾನು ನೋಡಿದೆ, ಅದಕ್ಕೆ ಕಾಲ್ ಮಾಡಿದೆ. ಎಷ್ಟು ಹ್ಯಾಂಡ್ಸಮ್ ಕಾಣ್ತಿದ್ದಾರೆ, ನೋಡ್ತಿದ್ರಲ್ಲ? ಸೂಪರ್. ನೀವು ಕೂಡ ಸರ್, ಇಬ್ರು ಕೂಡ. ಥ್ಯಾಂಕ್ ಯು ಸೋ ಮಚ್. ಮಾತಾಡಿ ಸರ್ ನಮ್ಮೊಂದಿಗೆ ಜಯಸಿಂಹ ಅವರು. ಸರ್ ನಮಸ್ಕಾರ. ನಮಸ್ಕಾರಪ್ಪ, ಹೇಗಿದ್ಯಾ? ಆರಾಮ್ ಸರ್, ಲೈವ್ ಅಲ್ಲಿ ನೋಡೋದೇ ಮಜಾ. ನನ್ಗೂ ಫೋನ್ ಮಾಡಿದ್ಮೇಲೆ ಇನ್ನೂ ಒಂಥರ ಮಜಾ ಬಂತು, ಇನ್ನು ಜೋಶ್ ಬಂತು. ಖುಷಿ ಆಯ್ತು. ವಿಷ್ಣು ಸರ್ ಬಗ್ಗೆ ಮಾತಾಡ್ತಿದ್ರಿ. ತಾವು ಏನ್ ಮಾಡ್ಕೊಂಡಿದ್ದೀರಾ? ಜಯಸಿಂಹ ಅಂತೀರ, ಪ್ರವೀಣ್ ಅವರೇ? ಸರ್ ಸೌಂಡ್ ಸೀರೀಸ್. ಓ, ಸೌಂಡ್ ಇಂಜಿನಿಯರ್. ಹಾರ್ಟ್ ಆಫ್ ದಿ ಶೋ ಅಂತ ಹೇಳ್ಬೋದು ನಿಮ್ಮಿಂದಾನೆ. ನಮ್ಮ ಧ್ವನಿನ ಹೈಲೈಟ್ ಮಾಡೋದೇ ನೀವು. ಎಸ್ ಎಸ್, ಖಂಡಿತ ಖಂಡಿತ. ಹೇಗಿದ್ಯಾ ಪ್ರವೀಣ್? ಮತ್ತೆ ಆರಾಮ್ ಸರ್, ನೀವ್ ಆರಾಮ? ಖುಷಿ ಆಯ್ತು ನೀನ್ ಕಾಲ್ ಮಾಡಿದ್ದು. ನಂಗೂ ಖುಷಿ ಆಯ್ತು ಸರ್ ಲೈವ್ ನೋಡಕ್ಕೆ. ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಹಿಂಗೆ ಲೈವ್ ಬರ್ತೀರಿ, ನಮ್ಗೆ ನೋಡೋ ಅವಕಾಶ ಸಿಗ್ಲಿ. ಖಂಡಿತ ನಮ್ಮ ಕಾರ್ಯಕ್ರಮಕ್ಕೂ ನಿಮ್ಗೆ ಇನ್ವೈಟ್ ಮಾಡ್ತೇನೆ, ನಮ್ಮ ಸಿಂಗಿಂಗ್ ಪ್ರೋಗ್ರಾಮ್ಗೆ. ಯಾಕಂದ್ರೆ ಸೌಂಡ್ ಸಿಸ್ಟಮ್ ಬೇಕೇ ಬೇಕು. ಹೇಳಿ ಸರ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್. ಥ್ಯಾಂಕ್ ಯು ಸರ್. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಬಾಯ್. ಒಳ್ಳೆ ಹುಡುಗ ಸರ್ ಪ್ರವೀಣ್ ಅಂತ. ಸೊ ಸೌಂಡ್ ಕೊಡೋದು ಇವರೇ ಅನ್ಸುತ್ತಲ್ಲ ನಿಮಗೆ? ತುಂಬಾ ಜನ ಈಗ ಮಾರ್ಕೆಟ್ ಅಲ್ಲಿ ಎಲ್ಲ ಲೆಜೆಂಡರಿ ಸಿಂಗರ್ಸ್ ಗೆಲ್ಲ ಮೇನ್ಲಿ. ಓಕೆ, ನಾವು SPB ಅವರಿಗೆ ಶಾಂತರ ಅವ್ರು ಕೊಡ್ತಿದ್ರು. ಶಾಂತರ ರೆಗ್ಯುಲರ್ ಆಗಿರ್ತಿದ್ರು. ಎಸ್. ಸೊ ಅದೇ ಆಕ್ಟರ್ ಆಗ್ಬೇಕಂತ ನೀವು ಅದು ಆ ತರ ರೆಫರೆನ್ಸ್ ಮಾಡಿದ. ಯಾವ ಸೀರಿಯಲ್ ಮಾಡಿದ್ರಿ? ಲಕ್ಷ್ಮೀ ಬಾರಮ್ಮ ಅನ್ನೋ ಸೀರಿಯಲ್ ಸರ್. ಲಕ್ಷ್ಮೀ ಬಾರಮ್ಮ ಮೊದಲನೇದು ಕಲರ್ಸ್ ಕನ್ನಡಕ್ಕೆ ಬರ್ತಿತ್ತದು. ಅಚ್ಚಾ. ಆಮೇಲೆ ಲಕ್ಷ್ಮೀ ಬಾರಮ್ಮಗೆ ಹೋಗಿ 1-2 ದಿವಸದೇನೋ ಆಕ್ಟ್ ಮಾಡಿ ಬಂದೆ. ಅಲ್ಲಿಂದ ಶುರುವಾಗಿ ಒಂದಷ್ಟೆಲ್ಲ ಮಾಡ್ಕೊಂಡು ಬಂದೆ ಸರ್. ಬೇರೆ ಬೇರೆ ಸೀರಿಯಲ್ಸ್ ಎಲ್ಲ ಒಂದಷ್ಟು ಚಿಕ್ಕ ಕ್ಯಾರೆಕ್ಟರ್ಸ್ ಎಲ್ಲ ಮಾಡ್ಕೊಂಡು ಬಂದೆ. ಒಂದ್ ದಿವಸ ಅಗ್ನಿಸಾಕ್ಷಿ ಅನ್ನೋ ಒಂದು ಸೀರಿಯಲ್ ನಡೀತಿರತ್ತೆ. ನಂಗೊಂದು ಕಾಲ್ ಬರುತ್ತೆ. ಅಜರ್ ಅಂತ ಪ್ರೊಡಕ್ಷನ್ ಮ್ಯಾನೇಜರ್, ಪಾಪ ಅವ್ರು ಅನ್ಸ್ಬೇಕು ನಾನು, ಅಜರ್ ಸರ್ ಅವ್ರನ್ನ ಕಾಲ್ ಮಾಡಿ, 3 ದಿವಸ ವರ್ಕ್ ಇದೆ ಜಯಸಿಂಹ ಬಂದ್ ಮಾಡಿ, ನಮ್ದು ತುಂಬಾ ಟಾಪ್ ಮೋಸ್ಟ್ ರೇಟಿಂಗ್ ಇರೋ ಸೀರಿಯಲ್ ಇದು, 2 ವರ್ಷದಿಂದ ಬರ್ತಿದೆ, ಬಂದ್ ಮಾಡಿ, ನಿಮ್ಗೂ ಮೈಲೇಜ್ ಇರುತ್ತೆ. ಖಂಡಿತ ಬರ್ತೀನಿ ಸರ್. ಸ್ವಲ್ಪ ಚಳಿ ಬಿಟ್ಟಿತ್ತು, ಆಕ್ಟರ್ ಅಲ್ಲಲ್ಲ ನಾನು, ಪೊಸಿಷನ್ಸ್ ಗೊತ್ತಾಗ್ತಿರ್ಲಿಲ್ಲ, ಲೆಫ್ಟ್ ಬನ್ನಿ ಲಿಟಲ್ ಬಿಟ್ ಲೆಫ್ಟ್ ಅನ್ನೋರು ಗೊತ್ತಾಗ್ತಿರ್ಲಿಲ್ಲ. ಕ್ಯಾಮ್ರಾ ಡೈಲಾಗ್ಸ್ ಎಲ್ಲ ಹೇಳ್ತಿದ್ರ? ಡೈಲಾಗ್ ಎಲ್ಲ ಹೇಳ್ತಿದ್ದೆ ಸರ್. ಹೇಳ್ತಿದ್ರಾ? ಓಕೆ. ಡೈಲಾಗ್ ಡೆಲಿವರಿ ಚೆನ್ನಾಗಿತ್ತು, ಇಷ್ಟ ಆಗಿತ್ತು. ಬಟ್ ಎಕ್ಸ್ಪ್ರೆಷನ್ಸ್ ಎಲ್ಲ ಹೇಗೋ ಮಾಡ್ಬಿಡ್ತಿದ್ದೆ, ಅದೆಲ್ಲ ಗೊತ್ತಿರ್ತಿರ್ಲಿಲ್ಲ. ಅದೆಲ್ಲ ತಿದ್ದಿ ತಿಡಿ ಮಾಡಿದ್ದಾರೆ. ತಿದ್ದಿ ತಿಡಿ ಮೀನ್ಸ್ ಚೆನ್ನಾಗಿ ಬಯೋರು. ಏನ್ರಿ ಎಲ್ಲಿಂದ ಕರ್ಕೊಂಡ್ಬಂದ್ರು ಯಾರ್ದಿ ಕರ್ಕೊಂಡ್ಬಂದ್ರು ಅಂತ ಈ ತರ ಎಲ್ಲ ಹೇಳೋರು. ತುಂಬಾ ಎಂಬರಸ್ ಆಗ್ಬಿಡುದಲ್ವಾ ಆ ಟೈಮಲ್ಲಿ? ಎಲ್ರು ಇರೋರು, ಎಲ್ಲರೂ ಸೆಟ್ ಅಲ್ಲಿ ಎಲ್ರು ಇರೋರು, ಅದು ಹೇಳಿದ ತಕ್ಷಣ ಕಷ್ಟ ಆಗುತ್ತೆ. ಹೇಳ್ತೀನಿ, ಇದೇ ಪರಿಸ್ಥಿತಿ ವಿಷ್ಣು ಸರ್ ಕೂಡ ಫೇಸ್ ಮಾಡಿದಾರಲ್ಲ. ಆಗಿರುತ್ತೆ ಸರ್, ಖಂಡಿತ ಆಗಿರುತ್ತೆ. ಬಟ್ ಎಂತ ಪರ್ಫಾರ್ಮೆನ್ಸ್ ಮಾಡಿದ್ರು ಅಲ್ಲ. ನಮ್ಮ ಪುಟ್ಟಣ್ಣ ಕಣ್ಗಾಲ್ ಅಂತೂ ಹೊಡೆದೇ ಬಿಡೋರು ಸರ್. ಯಾವ ಸ್ಟಾರು ಬಿಟ್ಟಿಲ್ಲ ಅವ್ರನ್ನ. ಅವ್ರು ಎಲ್ಲ ಪ್ರತಿಯೊಬ್ಬರು ಸ್ಟಾರ್ನ ಎಲ್ಲ ಪೆಟ್ಟು ತಿಂದೆ ಅವರು ಒಂದು ಶೀಲೆ ಆಗಿದೆ ಅಂತ ಹೇಳ್ಬೋದು. ಖಂಡಿತ. ಅಲ್ಲ, ನಾನು ರಕ್ತ ತಿಲಕದಲ್ಲಿ ಒಂದು ಶೂಟಿಂಗ್ ಅಲ್ಲಿ ನಾನು ಸ್ವತಃ ನೋಡಿದ್ದೀನಿ ಕಣ್ಮುಂದೆ. ಇವರು ಬೈಯೋದ್ ನೋಡಿದ್ರೆ, ಅಂದ್ರೆ ಪುಟ್ಟಣ್ಣ ಕಣ್ಗಾಲ್ ಅವ್ರು. ಐ ವಾಸ್ ವೆರಿ ಸ್ಮಾಲ್, ಐ ವಾಸ್ 8 years old. ನಾನು ಶಂಕರ್ನಾಗ್ ಅವ್ರ ಕುದುರೆ ಮೇಲೆ ಬರೋದು ನೋಡಿದ್ರೆ ಭಯ ಆಗಿರೋದು ನನಗೆ. ಸೊ ಆ ರೀತಿ ಎಷ್ಟು ಟೇಕ್ಸ್ ತಗೊಳ್ಳೋರು, ಎಷ್ಟು ಕಷ್ಟಪಡೋರು. ಒಂದು ಟೆನ್ಷನ್ ಅವ್ರಿಗೆ ಇರುತ್ತೆ ಸರ್ ಪಾಪ. ಅವರು ಖಂಡಿತ
ಟೆಂಪರ್ ಕಳ್ಕೊತಾರೆ, ಏನ್ ಮಾಡಕ್ಕಾಗಲ್ಲ. ಹೌದು ಹೌದು ಹೌದು. ಅಲ್ಲ ಅವಾಗ ಮಾತ್ರ ನಮಗೆ ಸ್ಕ್ರೀನಲ್ಲಿ ಅದೊಂದು ಪರ್ಫೆಕ್ಷನ್ ಅಲ್ಲಿ ಒಂದು ಸೀನ್ ಕಾಣೋದಲ್ವಾ, ಅದರ ಹಿಂದೆ ಎಷ್ಟು ಶ್ರಮ ಪಟ್ಟಿರ್ತಾರೆ. ಎಲ್ಲದೂ ಶ್ರಮ ಇರುತ್ತೆ. ಹಾಗಾಗಿ 3 days ಅಂತ ನನ್ಗೆ ಕರ್ಸ್ಕೊಂಡ್ರು ಸರ್, ಒಂದು ಕ್ಯಾರೆಕ್ಟರ್, ಡಾಕ್ಟರ್ ಕ್ಯಾರೆಕ್ಟರ್. ಹೆಚ್ಚಿನ ಡಾಕ್ಟರೇ ಮಾಡಿರೋದು. ಡಾಕ್ಟರೇ 35 ಸೀರಿಯಲ್ಸ್ ಮಾಡಿದ್ದೀನಿ. ಹೌದಾ? ಅದರಲ್ಲಿ ಆಲ್ಮೋಸ್ಟ್ ಒಂದು 20 ಸೀರಿಯಲ್ಸ್ ಎಲ್ಲ ಡಾಕ್ಟರ್ ಬ್ರ್ಯಾಂಡ್ ಆಗ್ಬಿಟ್ಟಿತ್ತು ಆ ಟೈಮಿಗೆ, 2018-19 ಕೋವಿಡ್ ಬರಕ್ ಮುಂಚೆ. ಅನ್ಸ್ತೀರಾ? ಸರ್ ಅಲ್ಲ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅನ್ಸ್ತೀರಾ? ಅದೇ ಏನೋ ಅದು ಸೆಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಅದಕ್ಕೆ ಬ್ರ್ಯಾಂಡ್ ಮಾಡ್ಬಿಟ್ಟಿದ್ರು. ಓಕೆ. ಅದು 3 days ಅಂತ ಕರೆದಿದ್ದು ಏನಾಯ್ತು, ಅಲ್ಲಿ ಸ್ಟೋರಿ ಮಾಡೋದು ಒಂದು ಟೀಮ್ ಇರುತ್ತಲ್ಲ, ಅದೇನೋ ಅಲ್ಲಿ ಚೇಂಜಸ್ ಆಯ್ತು ಅನ್ಸುತ್ತೆ. ಆ ಕ್ಯಾರೆಕ್ಟರ್ ಎಕ್ಸ್ಟೆಂಡ್ ಆಗೋಯ್ತು. ಹಾಗೇನೆ ಅದು 1.5 ವರ್ಷಕ್ಕೆ ಎಕ್ಸ್ಟೆಂಡ್ ಆಗೋಯ್ತು. ನನಗೆ ರೆಗ್ಯುಲರ್ ಆಗಿ ಅಗ್ನಿಸಾಕ್ಷಿ ಶೂಟಿಂಗ್ ಬಂತು. ನಂಗೆ ಜನನೂ ಅದರಿಂದ ಗುರ್ತಿಡಿಯಕ್ಕೆ ಶುರು ಮಾಡಿದ್ರು. ಅಗ್ನಿಸಾಕ್ಷಿ ಡಾಕ್ಟರ್ ಅಂದ್ಬಿಟ್ಟು ನಾನು ಶೋಸ್ಗೆಲ್ಲ ಹೋದಾಗ ಅದು ನಂಗೆ ತುಂಬಾ ಖುಷಿ ಆಗೋದು. ಫೋಟೋ ತೆಗೆಸ್ಕೊಳ್ಳೋದು, ಅಗ್ನಿಸಾಕ್ಷಿ ನೋಡಿದ್ವಿ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ. ಹೋಗ್ತಾ ಹೋಗ್ತಾ ಸ್ವಲ್ಪ ಪಾಲಿಶ್ ಮಾಡ್ಕೊಂಡೆ, ಗುರುತಿಸ್ಕೋತಾ ಹೋದ್ರಿ ಅಲ್ವಾ? ಸೀರಿಯಲ್ ನೋಡಿದೀವಿ ಅಂತ. ಓಕೆ, ಅದೊಂಥರ ಆ ಖುಷಿನೇ ಬೇರೆ. ಜನ ಬಂದು ನಮ್ಮ ಹತ್ರ ಸೆಲ್ಫಿ ತಗೋತಾರಲ್ವಾ, ಆ ಖುಷಿನೇ ಬೇರೆ. ಇನ್ನೇನ್ ಸರ್, ಎಲ್ಲ ಕೆಲವೊಂದು ಯಾವತ್ತಿಗೂ ಚಿರೋಣಿ ಅಲ್ವಾ ನಾವು. ಸೊ ತಾವು ತೀರ್ಪುಗಾರಾಗಿ ಕೂಡ ಕಾರ್ಯನಿರ್ವಹಿಸಿದ್ರ ಅಂತ ನಾವು ಕೇಳ್ಪಟ್ವಿ. ಸೊ ಯಾಕಂದ್ರೆ ಹಾಡು ಹೇಳ್ಕೊಡೋದೇ ಬೇರೆ, ಮತ್ತೆ ಅಲ್ಲಿ ತೀರ್ಪುಗಾರಾಗಿ ಒಂದು ಆ ಜವಾಬ್ದಾರಿನೇ ಬೇರೆ. ಅದು ಆ ಅನುಭವ ಹೇಗಿತ್ತು ನಿಮ್ಗೆ? ಇದೇ ಎಕ್ಸ್ಪೀರಿಯನ್ಸ್ ಸರ್. ಹಾಡಿ ಆಮೇಲೆ ರೆಕಾರ್ಡಿಂಗ್ಸ್ ಹಂಸಲೇಖ ಸರ್ದು, ಕಲ್ಯಾಣ್ ಸರ್ದು, ಮನೋಹರ್ ಸರ್ದು, ಈ ತರ ಎಲ್ಲ ರೆಕಾರ್ಡಿಂಗ್ಸ್ ಹೋದಾಗ ತುಂಬಾ ಕಲ್ತ್ಕೊಂಡ್ವಿ ಸರ್. ಕಲ್ಯಾಣ್ ಸರ್ ಜೊತೆಲಿದ್ದ ಏನೋ ಒಂಥರ ಭಂಡಾರಗಳು ಅವರೆಲ್ಲ ಸರ್. ಹಂಸಲೇಖ ಸರ್ ಎಲ್ಲ ದೊಡ್ಡ ಭಂಡಾರಗಳವರು. ವಿಶ್ವವಿದ್ಯಾಲಯ ಮಾತಾಡಿದ್ರು ಅದು 100 ಅರ್ಥ ಇರುತ್ತೆ. ಅದ್ರಲ್ಲಿ ಒಂದ್ ಚೂರು 4 ಅರ್ಥ ಆತರ. ಆ ಎಕ್ಸ್ಪೀರಿಯನ್ಸ್ ಗಳು ಇಟ್ಕೊಂಡು ಹಾಡೋದೆಲ್ಲ ನಾನು ಫೈನ್ ಟ್ಯೂನ್ ಆಗ್ಬಿಟ್ಟಿದ್ದೆ, ಹಾಡ್ತಾ ಇದ್ದೆ. ಹಾಗಾಗಿ ಆಪರ್ಚುನಿಟಿ ಬಂದಾಗೆಲ್ಲ ಹೋಗೋದು. ನಮ್ಮ ತಬ್ಲಾ ನಾಣಿ ಸರ್ ಅಷ್ಟೇ, ಅವ್ರು ಸುಮಾರು ಕಾಲೇಜಸ್ಗೆಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಎಲ್ಲ ಕಳ್ಸೋರು. ಹೋಗಿ ಬಂದ್ಬಿಟ್ಟಿರ್ತಾರೆ, ಒಂದು ಗೆಸ್ಟ್ ಆಗಿ ಹೋಗ್ಬೇಕು ನೀನು, ಒಂದು ಕಾಂಪಿಟೇಷನ್ ಇರುತ್ತೆ, ಹೋಗ್ಬಿಡು, ಅವರೇ ಕಳ್ಸೋರು, ರೆಫರೆನ್ಸ್ ಮಾಡಿ ಕಳ್ಸೋರು. ಆತರ ತಬ್ಲಾ ನಾಣಿ ಸರ್ ಕೂಡ ಸುಮಾರು ಸೀರಿಯಲ್ಸ್ಗೆ ಅವರೇ ರೆಫರ್ ಮಾಡಿದ್ದಾರೆ ನನಗೆ. ಆತರ ಎಲ್ಲರನ್ನೂ ನೆನ್ಸ್ಬೇಕು ಸರ್. ಅದು ತೀರ್ಪುಗಾರಲ್ಲ ನೋಡ್ತೀವಿ, ಎಲ್ಲಕ್ಕಿಂತ ಅದ್ಭುತ ತೀರ್ಪುಗಾರ ಅಂದ್ರೆ ನಮ್ಮ SPB ಅವರು. ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬ ಸಿಂಗರ್ಸಿಗೆ ಎಷ್ಟು ಬೆಂತಡ್ತಿದಂದ್ರೆ ಅದು ಗ್ರೇಟ್. ಅದು ನಿಜವಾಗ್ಲು. ಮತ್ತೊಂದು ಕರೆ ಬರ್ತದೆ. ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ನಮಸ್ಕಾರ ಸರ್, ನಾನು ಗೀತಾ ಅಂತ ಹೇಳಿ. ನಮಸ್ಕಾರ ಗೀತಾ ಅವರೇ, ಹೇಗಿದ್ದೀರಾ? ನಮ್ಮೊಂದಿಗೆ ಇವತ್ತು ಜಯಸಿಂಹ ಅವರಿದ್ದಾರೆ, ಮಾತಾಡಿಮ್ಮ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಹಾ, ಚೆನ್ನಾಗಿದೆ ಸರ್. ಇದುವರೆಗೂ ನಿಮ್ಮ ಸಂದರ್ಶನ ನೋಡ್ತಾ ಇದ್ದೆ ಸರ್. ಹಾ ಮೇಡಮ್. ತುಂಬಾ ಚೆನ್ನಾಗಿ ನಿಮ್ಮ ಬೆಳವಣಿಗೆಗೆ ಸರಿಯಾಗಿ ಟೈಮಿಗೆ ನಿಮಗೆಲ್ಲ ಲೆಜೆಂಡರು ಸಿಕ್ಬಿಟ್ಟಿದ್ದಾರೆ. ಅದು ಅದೃಷ್ಟ. ಅಲ್ಲ, ಅದು ಪೂರ್ವ ಜನ್ಮದೇನೋ ಇರುತ್ತೆ ಪುಣ್ಯ ನಿಮ್ದು, ಅದಕ್ಕೋಸ್ಕರ ಅದು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ ಅಲ್ವಾ? ನಿಜ ಮೇಡಮ್, ಖಂಡಿತ. ಅವಳು ತುಂಬಾ ಸಪೋರ್ಟ್ ಮಾಡ್ತಾಳೆ ನಮ್ಗೆ. ನಾನು ಇಲ್ಲಿ ಕೂತ್ಕೊಂಡು ಎಷ್ಟು ಸಾಫ್ಟ್ ಆಗೆಲ್ಲ ಕೂತ್ ಮಾತಾಡ್ತಿದ್ದೀನಿ ನಮ್ಮ ಆಡಿಯನ್ಸ್ ಎದುರಿಗೆಲ್ಲ, ನಮ್ಮ ಸಂಗೀತ ಪ್ರೇಮಿಗಳ ಎದುರಿಗೆಲ್ಲ. ತುಂಬಾ ಒಡ್ಡಾನೆ ಮನೇಲಿ ಪಾಪ ಸಹಿಸ್ಕೊಂಡಿದ್ದಾಳೆ ನನ್ನ ವಿಜಯಲಕ್ಷ್ಮಿ. ಒಳ್ಳೇದಲ್ಲ ಸರ್, ಇನ್ನೂ ಹೆಚ್ಚಿನ ಹೆಸರು ಗಳಿಸಿ ನೀವು. ಖಂಡಿತ ಮೇಡಮ್, ಖಂಡಿತ. ನಿಮಗೆ ಆಯಸ್ಸು ಆರೋಗ್ಯ ಕೊಡ್ಲಿ ದೇವ್ರು ಅಂತೇಳಿ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನಿಮ್ಮ ಅದು ಕೇಳೋದೇ ಮಾಡ್ತೇನೆ ಆಕ್ಚುಲಿ ನಾನು. ನಿಮ್ಮ ಒಡನಾತಿ ಅಂದ್ರೆ ನಿಮ್ಮ ಒಡತಿ ವೈಫ್ದು ಹೇಗೆ ನಿಮಗೆ ಸಪೋರ್ಟ್ ಇತ್ತು? 2005 ಮದುವೆ ಆಯ್ತು ಅಂತ. ಓಕೆ, 2005 ಮದುವೆ ಆಯ್ತು. ಓಕೆ, ಮಗಳು ಇವಾಗ ಫಸ್ಟ್ ಇಯರ್ PUC, ಮಗ ಫಸ್ಟ್ ಸ್ಟ್ಯಾಂಡರ್ಡ್. ನೀವು ಹಾಡೋದು ಅವ್ರಿಗೆ ಇಷ್ಟ ಆಯ್ತಾ ಅಥವಾ? ಇಷ್ಟ ಆಯ್ತು. ಓಕೆ. ಇನ್ಫ್ಯಾಕ್ಟ್ ನಾ ಮದುವೆ ಆಗುವಾಗ ಸರ್ ಅವ್ರ ಫ್ಯಾಮಿಲಿ ಎಲ್ಲ ವೆಲ್ ಆಫ್, ತುಂಬಾ ಅನುಕೂಲವಾಗಿದ್ರು. ಊರಲ್ಲೆಲ್ಲ ಜಮೀನುಗಳು, ಆಮೇಲೆ ಫ್ಯಾಮಿಲಿ ಎಲ್ಲರೂ ಟೀಚರ್ಸ್. ಎಲ್ಲರೂ ಟೀಚರ್ಸ್ ಎಲ್ಲರೂ. ಆ ಟೈಮಿಗೆ ನಾನು ಬರೀ ಆರ್ಕೆಸ್ಟ್ರಾ ಹಾಡ್ತಿದ್ದೆ. ಓಕೆ. ನನ್ಗೆ ಯಾವುದು ಕೆಲಸ ಇತ್ತಿಲ್ಲ. ರೆಕಾರ್ಡಿಂಗ್ಸ್ ಅಲ್ಲೊಂದು ಇಲ್ಲೊಂದು ಬರೋದು, ಹೋಗಿ ಬರ್ತಿದ್ದೆ. ಮ್ಯೂಸಿಕ್ ಪ್ರೋಗ್ರಾಮ್ಸ್ ಮಾಡ್ಕೊಂಡು ಬಂದ್ರೇನೆ ನನ್ನ ಅರ್ನಿಂಗ್ಸ್. ಅದು ಮಾತ್ರ ಮಾಡಿದ್ರೆ ಮಾತ್ರ. ಆ ತರ ಟೈಮಲ್ಲಿ ಅವಳು ನೋಡಕ್ ಹೋದ್ವಿ, ಹೀಗೆ ದೂರದ ರಿಲೇಟಿವ್. ಇಷ್ಟ ಆಯ್ತು ಅವಳಿಗೆ, ಸೈಕಲ್ ಹೊಡೆಯೋ ಟೈಮಲ್ಲಿ. ಬಟ್ ಎಲ್ಲ ಆಗೋ ಟೈಮಿಗೆ ಅವ್ರ ಫ್ಯಾಮಿಲಿ ಅವ್ರಿಗೆ ಯಾರಿಗೂ ನಾನು ಇಷ್ಟ ಇಲ್ಲ. ಏನು ಅವ್ರು ಥಿಂಕ್ ಮಾಡ್ತಾರೆ, ಯಾರು ಹೆಣ್ಣು ಹೆಂಗೆ. ಹೌದು. ಹಾಗಾಗಿ ಅವ್ರಿಗೆ ತುಂಬಾ ಭಯ ಇತ್ತು. ಮಾಡಿ ಫಸ್ಟ್ ಹುಡುಗ ನೋಡ್ಬಿಟ್ಟಿದೀನಿ, ಇವನ್ನೇ ಆಗ್ಬೇಕು ಅನ್ಬಿಟ್ಟು ಫಸ್ಟ್ ಸೈಟ್ ಅಲ್ಲಿ ಲವ್ ಆಯ್ತು ಅನ್ಸುತ್ತೆ. ಬೇಕೇ ಬೇಕು, ಇದೇ ಹುಡುಗ ಬೇಕು ಅಂತ ಒಂದು ಇರುತ್ತೆ. ಹಠಕ್ಕೆ ಅವರೆಲ್ಲ ಒಪ್ಕೊಂಡ್ರು. ಓಕೆ. ಬಟ್ ಆಮೇಲೆಲ್ಲ ಭಗವಂತನಿಂದ ಪರಿಸ್ಥಿತಿ ಎಲ್ಲ ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ ಇದೆ ನಿಮ್ದು. ಹೌದು ಸರ್, ಅಲ್ವಾ? ಎಸ್. ಸೊ
ಆಮೇಲೆ ಅವ್ರ ಫ್ಯಾಮಿಲಿ ಅವರೆಲ್ಲ ಈ ಕ್ಷಣಕ್ಕೂ ಎಲ್ಲರೂ ಇಷ್ಟಪಡ್ತಾರೆ, ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಯಾಕಂದ್ರೆ ಆ ಶ್ರಮಕ್ಕೆ ಫಲ ನಿಮಗೆ ಸಿಕ್ಕಿದೆ ಅಂತ ಅಲ್ವಾ? ನಮ್ಮಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿ ಸ್ಯಾಕ್ರಿಫೈಸ್ ಎಸ್ ಅವರು ಮಾಡಿದ್ದಾರೆ. ನಾಡುಗಳೇ. ಓಕೆ, ಅವರು ಹಾಡ್ತಿದ್ರ? ಅವಳಿಗೆ ಬರವಣಿಗೆ ಇತ್ತು ಸರ್, ಒಳ್ಳೆ ಕವಿ, ಎಲ್ಲ ಬರೆಯೋಳು, ಮದ್ವೆಗೆ ಮುಂಚೆ ಎಲ್ಲ ಬರೀತಿತ್ತು. ಆಮೇಲೆ ಮಕ್ಕಳು ಇದೆಲ್ಲ ಫ್ಯಾಮಿಲಿ ಇದೆಲ್ಲ ಆದ್ಮೇಲೆ ಜಂಜಾಟ ನಿಂತೋಗಿದೆ ಈಗ. ಅವಳು ಟ್ಯೂಷನ್ಸ್ ಎಲ್ಲ ಮಾಡ್ತಾಳೆ ಮನೇಲಿ, ಅಕಾಡೆಮಿಕ್ಸ್ ಎಲ್ಲ ಪಾಠ ಹೇಳ್ಕೊಡ್ತಾಳೆ, ಸ್ಕೂಲ್ಗೆ ಒಂದು ವರ್ಕ್ ಮಾಡ್ತಾಳೆ ಅವಳು ಕೂಡ. ಓಕೆ, ತಾವು ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರೆ ಅಂತ ಕೇಳ್ಕೊಡ್ತೀವಿ, ಅದು ಅದ್ರ ಬಗ್ಗೆ ಸ್ವಲ್ಪ ಖಂಡಿತ ಸರ್, ಅದು ಹೇಳ್ಬೇಕು ನಾನು. ಎಸ್, 2007 ನಲ್ಲಿ ನಂದು ಸುಸ್ವರ ಸಂಗೀತ ಶಾಲೆಯ ಸುಸ್ವರ ಸ್ಕೂಲ್ ಆಫ್ ಮ್ಯೂಸಿಕ್ ನಮ್ಮ ವೆಂಕಟರಾಘವನ್ ಗುರುಗಳ ಮುಖಾಂತರ ಇನಾಗ್ರೇಷನ್ ಮಾಡಿಸಿದ್ರು. ಕಲ್ಯಾಣ್ ಸರ್ ಎಲ್ಲ ಬಂದು ಇವೆಂಟ್ಗೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದು ಅದೆಲ್ಲ ಆಯ್ತು. ನನ್ಗೆ ಮಾಡುವಾಗ ಒಂದಷ್ಟು ಜನ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಲ್ಲ ನಂಗೆ ಒಳ್ಳೆ ಅಪ್ರಿಸಿಯೇಷನ್ ಬಂತು ಸರ್. ನಾನು ಏನು ಎಫರ್ಟ್ ಕೊಟ್ಟು ನಾನು ಪಾಠ ಹೇಳ್ತಿದ್ದೆ, ಪ್ರೀತಿಯಿಂದ ಹೇಳ್ಕೊಡ್ತಿದ್ದೆ, ಅದೆಲ್ಲ ಪೇರೆಂಟ್ಸ್ ಬಹಳ ಆಸೆ ಆಗಿ ಅವ್ರು ತುಂಬಾ ನನ್ನ ಇಷ್ಟಪಡೋಕೆ ಶುರು ಮಾಡಿದ್ರು. ಆಮೇಲೆ ಅವ್ರು ಅದರಲ್ಲಿ ನೀವು ಈ ತರ ಹಿಂಗ್ ಮನೇಲಿ ಕೂತ್ಕೊಳ್ಳೋದು ಬೇಡ, ಸಂಜೆ ಹೊತ್ತು ನೀವು ಪಾಠ ಮಾಡಿ, ಬೆಳಗ್ಗೆ ಹೊತ್ತು ಯಾವ್ದಾದ್ರು ಸ್ಕೂಲ್ಸ್ ಅಲ್ಲಿ ನೀವು ಟ್ರೈ ಮಾಡಿ, ನಿಮ್ಗೆ ಖಂಡಿತ ನಿಮ್ಗೆ ಅವಕಾಶ ಆಗುತ್ತೆ ಅಂತ. ಸುಬ್ರಹ್ಮಣ್ಯಂ ಅಂತ ಅವ್ರನ್ನ ನೆನೆಸ್ಬೇಕು, ರಾಘವೇಂದ್ರ ಸರ್, ಸುಬ್ರಹ್ಮಣ್ಯಂ. ಅದು ಇವತ್ತು ನಮ್ಗೆ ಕರಿಯರ್ ಆಗ್ಬಿಟ್ಟಿದೆ ಅಲ್ವಾ? ಹೌದು, ಎಸ್. ಆಮೇಲಿಂದ ನಾನು ಅವಾಗಿಂದ ಅದು ಶುರುವಾಗಿದ್ದು, ಒಂದೊಂದು ಚಿಕ್ಕ ಚಿಕ್ಕ ಪಾರ್ಟ್ ಟೈಮ್ ಎಲ್ಲ ಮಾಡಕ್ ಶುರು ಮಾಡಿದೆ. ಓಕೆ, ಆಮೇಲೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಬಂತು. ಆಮೇಲೆ ತತ್ವ ಸ್ಕೂಲ್ ಅಂತ ಮೈಸೂರು ರೋಡಲ್ಲಿದೆ, ಅಲ್ಲಿ ಒಂದು 8 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಮ್ಮ ಆರ್ ನಗರಲ್ಲಿ BET ಅಂತ ಒಂದು ಸ್ಕೂಲ್ ಇದೆ, ಆ ಸ್ಕೂಲ್ಗೂ ಒಂದು 8 ವರ್ಷ ಕೆಲಸ ಮಾಡಿದೆ. ಹೀಗೆ ಅದು ಸ್ಕೂಲ್ ಜರ್ನಿ ಹೀಗೆ ಶುರುವಾಯ್ತು. ಆಮೇಲೆ ಮಾಗಡಿ ರೋಡಲ್ಲಿ ಶ್ರೀವಾಣಿ ಸ್ಕೂಲ್ ಅಂತ, ಮಾಚಹಳ್ಳಿಲಿ ಆ ಸ್ಕೂಲ್ಗೆ ಒಂದು ಸ್ವಲ್ಪ ಸಮಯ ವರ್ಕ್ ಮಾಡಿದೆ. ಅಲ್ಲಿ ಒಳ್ಳೆ ಟೀಮ್ ಎಲ್ಲ, ಪ್ರಿನ್ಸಿಪಲ್ ಸರ್ ಎಲ್ಲ, ವಿಶ್ವನಾಥ್ ಅಂತ ಎಲ್ಲ ಒಳ್ಳೆಯವ್ರು, ಪಾಪ ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ನಾನು ರೈಟ್ ನಾವು ಈಗ ರಾಷ್ಟ್ರೋತ್ತನ ವಿದ್ಯಾ ಕೇಂದ್ರ ಇಲ್ಲಿ ಬನಶಂಕರಿ ಬ್ರಾಂಚ್, ನಮ್ಮನೆಯಿಂದ 8 ಕಿಲೋಮೀಟರ್ ಆಗುತ್ತೆ ಆರ್ನಗರಕ್ಕೆ. ಅದು ರೆಗ್ಯುಲರ್ ಆಗಿ RSS ಸ್ಕೂಲ್ ಅದು. ನಮ್ಮ ಎಲ್ಲ ನಮ್ಮ ಹಿಂದೂ ಅಲ್ಲಿ ಯಾವ ತರ ಸಂಗೀತ ಹೇಳ್ಕೊಡ್ತೀರ ತಾವು? ಸರ್ ಎಲ್ಲ ಲೈಟ್ ಮ್ಯೂಸಿಕ್, ದಾಸರ ಪದಗಳು, ಪೇಟ್ರಿಯಾಟಿಕ್, ಕನ್ನಡ, ಹಿಂದಿ. ಅಂದ್ರೆ ಒಂದೊಂದು ಕ್ಲಾಸಿಗೆ ಒಂದೊಂದು ಸಬ್ಜೆಕ್ಟ್? ಹಾ ಸರ್, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಒಂದು ಆಮೇಲೆ 3rd 4th 5th ಗೆ ಒಂದಿರುತ್ತೆ. ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ನೀವು ಅಲ್ಲೇ ಇರ್ತೀರಾ? ಅಲ್ಲೇ ಇರ್ತೀನಿ ಸರ್. ಅಲ್ಲೇ ಇರ್ತೀರಾ ಆಸ್ ಅ ಟೀಚರ್, ಮ್ಯೂಸಿಕ್ ಟೀಚರ್? 8 ಗಂಟೆಯಿಂದ 4:15 ತನಕ ಸ್ಕೂಲ್ ಅವರ್ಸ್. ಸೂಪರ್. ಹಾಗಾಗಿ ನಾನು ಸೀರಿಯಲ್ಸ್ ಎಲ್ಲ ನಂಗೆ ಬಂದಿದ್ದ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರಿ. ಸ್ಕೂಲ್ ವರ್ಕ್ ಮಾಡ್ಲೇಬೇಕು. ಓಕೆ, ಹಾಗಾಗಿ ಸೀರಿಯಲ್ಸ್ ಇವಾಗ ಕಮ್ಮಿ ಆಯ್ತು. ಓಕೆ ಓಕೆ. ನಂಗೆ ಪಾಪ ಎಲ್ಲಾ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ಹೇಳ್ತಿರ್ತಾರೆ ಯಾವ ಪಾತ್ರ ಮಾಡಿ, ಈ ಪಾತ್ರ ಮಾಡಿ ಅಂತ. ಇತ್ತೀಚೆಗೆ ರೀಸೆಂಟ್ ಆಗಿ ರಮೇಶ್ ಅರವಿಂದ್ ಅವ್ರದ್ದು ಒಂದು ಸೀರಿಯಲ್ ಮಾಡಿದೆ ಸರ್, ಸುಂದರಿ ಅಂತ. ಹೌದಾ? ಅದು ಒಂದು ವಾರ ಶೂಟ್ ಇತ್ತು. ಅದು ನಮ್ಮ ಪ್ರಿನ್ಸಿಪಲ್ ಸರ್ ಅವ್ರ ಪರ್ಮಿಷನ್ ತಗೊಂಡು ರಿಕ್ವೆಸ್ಟ್ ಮಾಡಿ ಪಾಪ ರಜೆ ಎಲ್ಲ ಕೊಟ್ರು, ಮಾಡಿದ್ವಿ. ಆಮೇಲೆ ರಮೇಶ್ ಅರವಿಂದ್ ಅವ್ರನ್ನ ಭೇಟಿ ಮಾಡಕ್ ಆಯ್ತು ನಮ್ಮ ಕಲ್ಯಾಣ್ ಸರ್ ಮುಖಾಂತರ. ಲಾಸ್ಟ್ ಇಯರ್ ಒಂದು ಶೋ ಮಾಡಿದ್ವಿ ಕಲ್ಯಾಣ್ ಸರ್ ಅವ್ರದ್ದು. ಅವಾಗ ರಮೇಶ್ ಅರವಿಂದ್ ಅವರು ಅದಕ್ಕೆಲ್ಲ ಒಂದು ಸಪೋರ್ಟ್ ಮಾಡಿ, ಅದಕ್ಕೆ ಅವ್ರ ಮನೆಗೆಲ್ಲ ಹೋಗಿ ಹೀಗೇನೆ 1 hour ಎಲ್ಲ ಕೂತ್ ಮಾತಾಡಿ ರಮೇಶ್ ಅರವಿಂದ್ ಅವ್ರಿಗೂ ಭೇಟಿಯಾಗಿ ಬಂದಿದ್ವಿ. ಓಕೆ, ನಾವು ಎಷ್ಟೋ ಜನರಿಗೆ ನಾವು ಕೇಳ್ತೀವಿ, ಸರ್ ನೀವು ಏನು ಕೆಲಸ ಮಾಡ್ತೀರಾ, ಸಪೋಸ್ ಏನೋ ಜಾಬ್ ಹೇಳ್ತಾರೆ, ಜಾಬ್ ಹೇಳಿದಾಗ ನಿಮ್ಮ ಹವ್ಯಾಸಗಳ ಬಗ್ಗೆ ಅಂತ ಕೇಳಿದಾಗ ಹಾಡಿನ ಬಗ್ಗೆ ಹೇಳ್ತಾರೆ. ಬಟ್ ನಿಮ್ಮ ಹಾಡೇ ನಿಮ್ಮ ಪ್ರವೃತ್ತಿ ಆದಾಗ ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಏನು ಇಲ್ಲ ಸರ್, 3 ಹೊತ್ತೂ ಸಂಗೀತನೇ. ಅದೇ ಹೇಳಿದ್ ನಾನು, ಅದಕ್ಕೆ ಹೇಳಿದ್ ನಾನು, ಆ ಕಾರಣಕ್ಕೆ ಹೇಳಿದ್ದು. ಬಿಕಾಸ್ ನಮಗೆ ಯಾರಾದ್ರೂ ಹವ್ಯಾಸ ಕೇಳಿದ್ರೆ ಸಂಗೀತ ಸಂಗೀತ ಸಂಗೀತ, ಅದು ಬಿಟ್ರೆ ಬೇರೆ ಅಲ್ವಾ? ಅದೇ ಉಸಿರು, ಅದೇ ಊಟ. ಸೂಪರ್. ಸ್ಕೂಲಿಂದ ಬರ್ತೀನಿ, ಅಲ್ಲಿ 1-2 ಕಡೆ ಪಾಠಕ್ಕೆ ಹೋಗ್ತೀನಿ, ಆಮೇಲೆ ಮನೆಗೆ ಬಂದು ಪಾಠ ಮಾಡ್ತೀನಿ. ಬಿಡು ಅನ್ನೋದು ಇರೋದಿಲ್ಲ. ಶೋಸ್ ಇದ್ರೆ ಶೋಸ್ ಕೊಟ್ಟು ಹೋಗ್ತೀನಿ, ಯಾವ್ದಾದ್ರು ರೆಕಾರ್ಡಿಂಗ್ ಇವೆಂಟ್ಸ್. ಸೊ ಸಿನಿಮಾಗೆ ಪ್ಲೇಬ್ಯಾಕ್ ಯಾವ್ದಾರು ಹಾಡಿದೀರಾ? ಪ್ಲೇಬ್ಯಾಕ್ ಅಂದ್ರೆ ಇಲ್ಲ, ಅದೇ ಸರ್, ಹಂಸಲೇಖ ಸರ್ ಜೊತೆ, ಕಲ್ಯಾಣ್ ಸರ್ ಜೊತೆ ಟ್ರ್ಯಾಕ್, ಕೋರಸ್, ಟ್ರ್ಯಾಕ್ ಹಾಡಿದ್ರೆ. ಬಟ್ ಪ್ಲೇಬ್ಯಾಕ್ ಆಯ್ತು, 1-2-3 ಕಲ್ಯಾಣ್ ಸರ್ದು ಆಯ್ತು. ಬಟ್ ಅದನ್ನ ಆ ಟೈಮಿಗೆ ಅದು ತುಂಬಾ ಆಡಿಯೋ ಮಾರ್ಕೆಟ್ ತುಂಬಾ ಕಷ್ಟ ಇತ್ತು ಸರ್. ಇವಾಗಿಂತ ನಾನು ಹೇಳಿದ್ನಲ್ಲ, ನಾವೊಂದು 10-12 ವರ್ಷ ಹಿಂದೆ ಆದ್ಮೇಲೆ ಬರ್ಬೇಕಿತ್ತು ಅನ್ಸುತ್ತೆ, ನಾನು ಬೇಗನೆ ಬಂದ್ಬಿಟ್ಟೆ. ಹಾಗಾಗಿ ತುಂಬಾನೇ ಸ್ಟ್ರಗಲಿಂಗ್ ಅದು ಆ ಡೇಸ್. ಈಗ ಬರೋರಿಗೆ ನಿಜವಾಗ್ಲೂ ಟ್ಯಾಲೆಂಟ್ ಇದ್ರೆ ನಾನು ಹಾಗೆ ಹೇಳಿದಾಗೆ ಒಳ್ಳೆ ಆಪರ್ಚುನಿಟೀಸ್ ಇದೆ, ಬೇಕಾದಷ್ಟು ಚಾನಲ್ಗಳಿದೆ, ಸಾಕಷ್ಟು ಇದೆ ಈಗ. ಇದೆ. ಹೌದು, ಆ ತರ ಪ್ಲಾಟ್ಫಾರ್ಮ್ ನಮಗೆ ಇರಲಿಲ್ಲ ಮೊದಲು. ನಮಗಿರಲಿಲ್ಲ. ನಾವು ಕಷ್ಟಪಟ್ಟಿದ್ವಿ ಅಂದ್ರೆ ಆಡಿಯೋ ಕ್ಯಾಸೆಟ್ಸ್ ಅಲ್ಲಿ, ಸ್ಮಾಲ್ ಆಡಿಯೋ ಕ್ಯಾಸೆಟ್ ಅಲ್ಲಿ ಕರೋಕೆ ಹಾಕಿ ನಾವು ಹಾಡ್ತಿದ್ವಿ, ರಿವೈಂಡ್ ಮಾಡಿ ಫಾರ್ವರ್ಡ್ ಮಾಡಿ ಒಂದು ಸಣ್ಣ ಬುಕ್ ಅಲ್ಲಿ ಬರ್ಕೊಂಡು ಹಾಡ್ತಿದ್ವಿ. ಇವಾಗ ಇಲ್ಲ ಸರ್, ಇವಾಗ ಎಲ್ಲ ರೆಡಿ ಫುಡ್ ಸಿಗ್ತಾ ಇದೆ. ಇವಾಗ ಈ ಯೂಟ್ಯೂಬ್ ಅಲ್ಲಿ ಎಲ್ಲ ಕರೋಕೆಸ್ ಬರ್ತಾ ಇದೆ, ಪ್ರತಿ ಒಂದು ರೆಡಿ ಫುಡ್ ಇದೆ. ಸ್ವಲ್ಪ ಶ್ರಮ ಪಟ್ಬಿಟ್ರೆ ಸಾಕು, ಈಗಿನ ಅವ್ರಿಗೆ ದೇ ವಿಲ್ ಬಿಕಮ್ ಸಿಂಗರ್. ಖಂಡಿತ ಆಗತ್ತೆ. ಎಸ್. ಸೊ ನಿಮ್ಮ ಮುಂದಿನ ಯೋಜನೆಗಳೇನು ಸರ್? ಸ್ಕೂಲ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೆಸ್ಬೇಕಂತ ಆಸೆ ಇದೆ. ನೆಕ್ಸ್ಟ್ ಲೆವೆಲ್ ಯಾವ ರೀತಿಯಲ್ಲಿ ಇದು ಅಂದ್ರೆ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಟ್ರೈನ್ ಮಾಡೋ ಇನ್ನು ಹೈಯರ್ ಲೆವೆಲ್ ಅಲ್ಲಿ. ಓಕೆ ಓಕೆ. ಆಮೇಲೆ ಅಲ್ಲಿ ನೀವೇನ ಸಜೆಷನ್ಸ್ ಕೊಟ್ಟಿದ್ದೀರಾ ನಿಮ್ಮ ಸ್ಕೂಲಿಗೆ? ಖಂಡಿತ
ಅಲ್ಲಂತೂ ಇದೆ ಸರ್. ಅಲ್ಲಿ ನಮ್ಮ ಎಲ್ಲ ಸಾರಿ ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟಿದ್ದೆ ತುಂಬಾ ಇರುತ್ತೆ ಅಲ್ಲಿ. ಓಕೆ ಅಲ್ಲಿ ಈಗ ನಾಳೆದ್ದು ಕೂಡ ರಾಮೋತ್ಸವದ ದೊಡ್ಡ ಇವೆಂಟ್ ಆಗ್ತಿದೆ ಸ್ಕೂಲಲ್ಲಿ. ನಮ್ಮನ್ನೆಲ್ಲ ಚೆನ್ನಾಗಿ ಬಳಸ್ಕೊಳ್ತಾರೆ ಅಲ್ಲಿ. ಹೌದು. ಹಾಗಾಗಿ ಅಲ್ಲಿದ್ ಬಹಳ ಚೆನ್ನಾಗಿದೆ ಸರ್. ನನ್ನ ಅದು ಬಿಟ್ಟು ಈಚೆ ಬಂದಾಗ ನಾನು ಸುಸ್ವರದ್ದು ಇನ್ನೂ ಡೆವಲಪ್ ಮಾಡ್ಬೇಕಂತ. ಓಕೆ ಓಕೆ. ಇನ್ನೊಂದು ಮುಖ್ಯವಾದ ಆಸೆ ಏನು ಅಂದ್ರೆ ಸರ್, ಹಾ ನಾನು ಸ್ಕೂಲಲ್ಲಿ ಪಾಠ ಮಾಡುವಾಗ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ರಾಜ್ಕುಮಾರ್ ಅವ್ರ ಹೆಸರು ಗೊತ್ತಿರಲ್ಲ ಸರ್. ತುಂಬಾ ಕಷ್ಟ ಆಗಿದೆ ಹೇಳಕ್ಕೆ ಆಡಿಯನ್ಸ್ ಎದುರಿಗೆ. ಈಗಿನ ಜನರೇಷನ್ಗೆ ಅದು ಒಂದು ಪಾಠದಲ್ಲಿ ಬಿಸಿ ಆಗ್ಬಿಟ್ಟು ಪಾಠದಲ್ಲಿ ಬರ್ಬೇಕಂತೀರಾ? ಬರಬೇಕು. SPB ಅವ್ರ ಹೆಸರು ಗೊತ್ತಿಲ್ಲ, ಬರಬೇಕು, ಅದು ಬರಬೇಕು. ತುಂಬಾ ಕಷ್ಟ ಆಗತ್ತೆ ಸರ್. ಈ ತರ ನನ್ಗೆ ಅದಕ್ಕೇನೆ ಕನ್ನಡ ರೆಟ್ರೋನ ಮತ್ತೆ ತುಂಬಾ ಸದಾಭಿರುಚಿ ಇರೋದು, ಒಳ್ಳೆ ಮೆಸೇಜ್ ಇರೋದನ್ನ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ತುಂಬಿಸಿ ಕೊಡ್ಬೇಕು ಸರ್. ತುಂಬಿಸಿ ಕೊಡ್ಬೇಕು ಅದನ್ನ. ಅದಕ್ಕೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಪೇರೆಂಟ್ಸ್ ಸಪೋರ್ಟ್ ಬೇಕೇ ಬೇಕು. ಹೌದು. ಆಮೇಲೆ ಈ ಸ್ಪಾನ್ಸರರ್ಸ್ ಯಾವ್ಯಾವ್ದಕ್ಕೋ ಖರ್ಚು ಮಾಡ್ತಾರೆ, ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ. ನಾವು ತುಂಬಾ ಈ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೀತಾ ಇರಬೇಕು. ಯಾವ ತರದ್ದು ಅಂದ್ರೆ ಸದಾಭಿರುಚಿ ಇರುವಂತದ್ದು, ಮೆಸೇಜ್ ಇರುವಂತದ್ದು. ಹೌದೌದು. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಈ ತರ ಇತ್ತು, ಹೀಗಿತ್ತು, ಈ ತರ ಹಾಡುಗಳಿತ್ತು, ಇಂಥ ಸಾಹಿತ್ಯ ಇತ್ತು. ಇದು ಮತ್ತೆ ಹಳೆ ಹಾಡುಗಳಿಗೆ ಒಂದು ಪ್ರಾಮುಖ್ಯತೆ ಕೊಡಬೇಕು. ಕೇಳದೇ ಇಲ್ವಲ್ಲ ಸರ್? ಕೇಳೋದಿಲ್ಲ ಇಲ್ಲ. ಈಗ ನಾವು ನೋಡ್ತೀವಿ, ನಮ್ಮಲ್ಲಿ ಇವನ್ ಹಾಡು ಕಲಿಯಂತ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಹಳೆ ಹಾಡುಗಳು ಬೇಡ ಸರ್, ಹೊಸ ಹಾಡುಗಳು ಕೊಡಿ ಅಂತಾರೆ. ಆಕ್ಚುಲಿ ಅದು ಬದಲಾಗಬೇಕು, ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಬೇಕು. ಹೇಳಿದಾರಲ್ಲ ಸರ್, ಹೌದು, ಹಳೆದನ್ನ ಮರೆತ್ರೆ ಫ್ಯೂಚರ್ ಇಲ್ಲ ಅಂತ ಹೇಳಿದ್ದಾರೆ. ಫ್ಯೂಚರ್ ಖಂಡಿತ ಇಲ್ಲ. ಹೌದು. ನನ್ಗೆ ಅದೊಂದು ದೊಡ್ಡ ಡ್ರೀಮ್ ಇದೆ. ಅದೊಂದು ನಿಮ್ಗೆ ಆಸೆ ಇದೆ? ಊರಿಗೂ ಹೋಗಿ ನಾವು ಸದಾಭಿರುಚಿನ ಪರಿಚಯ ಮಾಡಿಸ್ಬೇಕು ಅಂದ್ಬಿಟ್ಟು ಕಲ್ಯಾಣ್ ಸರ್ ಜೊತೆ ಅದೇ ಡಿಸ್ಕಸ್ ಮಾಡ್ತಿರ್ತೀನಿ. ನಾನು ಮಾಡೋಣ ಸರ್ ಅಂತ. ಹಾಗೆ ಮತ್ತೆ ಸಂಗೀತ ಕಲಿಯವರೆಗೂ ಕೂಡ ಒಂದು ಸಂಸ್ಕಾರ ಬರುತ್ತೆ ಸರ್ ಅಲ್ವಾ? ಎಷ್ಟು ಜನ ನಾವು ನೋಡಿದೀವಿ, ಏನೇನೋ ಅಭ್ಯಾಸಗಳು ಇರ್ತವೆ, ಏನೋ ಒಂದು ಕೆಟ್ಟ ಚಟಗಳು ಇರ್ತವೆ, ಅವೆಲ್ಲ ಬಿಟ್ಟು ಒಂದು ಒಳ್ಳೆ ದಾರಿಯಲ್ಲಿ ನಡೆಯುವಂತ ಒಂದು ಕೆಲಸಗಳನ್ನ ಆಗತ್ತೆ ಅಲ್ವಾ? ನಾವು ನೋಡಿದ್ವಿ ಎಷ್ಟೋ ಜನ ನಮ್ಮಲ್ಲಿ ಸಂಗೀತ ಕಲೀಲಿಕ್ಕೆ ಬರೋರು, ಅವರು ಅಭ್ಯಾಸನೇ ಚೇಂಜ್ ಆಗ್ಬಿಡುತ್ತೆ. ಅವರ ನಡವಳಿಕೆ, ಅವರ ಡ್ರೆಸ್ಸಿಂಗ್ಸ್, ಅವರ ಎವ್ರಿಥಿಂಗ್ ಚೇಂಜಸ್. ಆ ಶಕ್ತಿ, ಎಸ್, ಅಪಾರ ಶಕ್ತಿ, ದೇಶ ಪ್ರೇಮ ಅದೆಲ್ಲನೂ ಮೌಲ್ಡ್ ಮಾಡುತ್ತೆ. ಅದು ಖಂಡಿತ. ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವ್ದು ಅಂತ ಹೇಳ್ಬೋದಾ ಜಯಸಿಂಹ ಅವರೇ? ಇದೆಲ್ಲ ಇಷ್ಟವರೆಗೂ ಹೇಳಿದ್ದೆಲ್ಲ ಮಧುರವಾದ ಕ್ಷಣ. ನೀವು ಗೆಲುವಿನ ಪಯಣ ಅಂತ ಟೈಟಲ್ ಮಾಡಿದ್ದೀರಾ. ಓಕೆ. ಎಷ್ಟು ಮಟ್ಟಿಗೆ ನಾನು ಗೆದ್ದಿದ್ದೀನಿ ಇಲ್ವಾ ಅನ್ನೋದು ಇನ್ನೂ ಅದು ಕ್ಲಾರಿಟಿ ಇಲ್ಲ ನನಗೆ. ಓಕೆ. ಬಟ್ ಸ್ಟಿಲ್ ನಾನು ಆನ್ ದಿ ವೇ ಇದ್ದೀನಿ. ಆ ಕಾರಣಕ್ಕೆ ಅದು ಪಯಣ ಅಂತ ಇಟ್ಟಿರೋದು. ಇಟ್ಸ್ ಅ ಜರ್ನಿ, ಇಟ್ಸ್ ಪ್ರೊಸೆಸ್ ಅಷ್ಟೇ. ಆನ್ ದಿ ವೇ ಇದ್ದೀನಿ ಅನ್ಸುತ್ತೆ. ಯಾವುದೋ ಒಂದು ಶಕ್ತಿ ನನ್ನ ಜೊತೆ ಇದೆ, ತಾಯಿ ಶಾರದೆ ಕೃಪೆ ನಿಮ್ಗೆ ನಿಜವಾಗ್ಲೂ ಇದೆ. ಬಿಕಾಸ್ ಯು ಆರ್ ಬ್ಲೆಸ್ಡ್, ಯು ಆರ್ ಗಿಫ್ಟೆಡ್ ಅಂತ ಹೇಳ್ಬೋದು. ಸೊ ಯಾಕಂದ್ರೆ ನಾನು ಸಾಕಷ್ಟು ಮತ್ತೆ ಮೆಸೇಜ್ ಎಲ್ಲ ಬಂತು, ನಾನು ಮೆಸೇಜ್ ನೋಡಿದೆ. ನಂಗೆ ವಾಟ್ಸಪ್ಪಲ್ಲಿ ಪ್ರೈವೇಟ್ ಮೆಸೇಜ್ ಬರ್ತಾ ಇದೆ. ಏನಂದರೆ ಅವರಿಂದ ಹಾಡು ಹಾಡಿಸಿ ಅಂತ ಹೇಳ್ತಿದ್ದಾರೆ. ಬಟ್ ಖಂಡಿತ ನಿಮಗೆ ಅಂತ ಒಂದು ಸ್ಪೆಷಲ್ ಆಗಿ ಒಂದು ಫೇಸ್ಬುಕ್ ಲೈವ್ ಪ್ರೋಗ್ರಾಮ್ನ ನಾನು ಅರೇಂಜ್ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವೀಕ್ಷಕರಿಗೆ. ಸೊ ಆ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಂತ ಅರೇಂಜ್ ಮಾಡಿದಾಗ ಅವರು ಖಂಡಿತ ಇಲ್ಲಿ ಬರ್ತಾರೆ, ನಮ್ಮ ಸ್ಟುಡಿಯೋಗೆ ಬರ್ತಾರೆ. ಆಯ್ಕೆ ಮಾಡಿದಂಥ ಕೆಲವು ಹಾಡುಗಳನ್ನ ನಿಮ್ಮ ಮುಂದೆ ಹಾಡ್ತಾರೆ. ಖಂಡಿತ. ಎಸ್, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಿಮ್ಮ ವಿಷ್ಣುವರ್ಧನ್ ಅವರ ಅಭಿಮಾನಿ ಅಂತ ಹೇಳ್ತೀರಾ, ಮತ್ತೆ ಎಲ್ಲ ಒಳ್ಳೊಳ್ಳೆ ಸಾಂಗ್ಸ್ನ ಲಿಸ್ಟ್ ಮಾಡ್ಕೊಂಡು ನಾವು ಯೂಶುವಲಿ ಡೂ ಫೇಸ್ಬುಕ್ ಲೈವ್ ನಾವು ಮಾಡ್ತೀವಿ. ಸೊ ಅದನ್ನು ಕೂಡ ನಾವು ನಡೆಸ್ಕೊಡ್ತೀವಿ ಅಂತ ಹೇಳ್ತೀನಿ. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ? ಸರ್, ಹೊಸದ್ ಕಲೀಲಿ, ಏನು ತಪ್ಪಿಲ್ಲ. ಹೊಸದ್ರಲ್ಲೂ ತುಂಬಾ ಒಳ್ಳೊಳ್ಳೆ ಹಾಡುಗಳು ಬರ್ತಿದೆ. ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಬರ್ತಾರೆ, ಅಪ್ಕಮಿಂಗ್ ಎಲ್ಲ ಚೆನ್ನಾಗಿದ್ದಾರೆ. ಎಂತೆಂತ ವಂಡರ್ಫುಲ್ ಸಿಂಗರ್ಸ್. ವಿ ಹರಿಕೃಷ್ಣ ಅವರು ಆಗ್ಲಿ, ಅಥವಾ ನಮ್ಮ ಅರ್ಜುನ್ ಜನ್ಯ ಅವ್ರದ್ದು ಒಳ್ಳೊಳ್ಳೆ ಸಾಂಗ್ಸ್ ಬರ್ತದೆ. ಅದ್ಭುತ. ಅವರು ಕೂಡ ತುಂಬಾ ಆತ್ಮೀಯರು ಸರ್ ಅಲ್ವಾ? ಕಲ್ಯಾಣ್ ಸರ್ಗೆ ಅರ್ಜುನ್ ಜನ್ಯ ಸರ್ ಅವರು ಪ್ರೋಗ್ರಾಮಿಂಗ್ ಮಾಡೋರು. 2005 ನೋಡಿ, ಹೇಳಿದಾಗ ನನ್ ಬಂತು. ಅವರು ನನ್ನ ಮದ್ವೆಗೆ ಬಂದಿದ್ದಾರೆ ಸರ್, ನಂಗೆ ವಿಶ್ ಮಾಡಕ್ ಮೈಸೂರಿಗೆ. ಕಲ್ಯಾಣ್ ಸರ್, ಅರ್ಜುನ್ ಜನ್ಯ ಸರ್ ಎಲ್ಲ ಬಂದು ನಂಗೆ ಮೈಸೂರಿಗೆ ಬಂದು ವಿಶ್ ಮಾಡಿದ್ದಾರೆ. ಸೂಪರ್ ಪ್ರೌಡ್ ಅನ್ಸುತ್ತೆ. ಇವತ್ತು ಅವರು ನಂಬರ್ 1 2005 ಅವಾಗ ನಥಿಂಗ್ ಟೈಮ್. ಒಳ್ಳೆ ಪ್ರೋಗ್ರಾಮಿಂಗ್ ಮಾಡೋರು, ತುಂಬಾ ಚಂದ ನುಡ್ಸೋರು ಅವರು. ಆಮೇಲೆ ನಾನು ಆಗ್ಲೇ ಹೇಳ್ದಾಗ ಸರ್ ಮನೇಲೆ ನಾ ಇದ್ಬಿಡ್ತಿದ್ದೆ ವಾರಗಟ್ಲೆಲ್ಲ ಅವ್ರ ಮನೇಲಿ. ಅವಾಗ ರಾತ್ರಿ ಎಲ್ಲ ವರ್ಕ್ ಆಗೋದು, ಪ್ರೋಗ್ರಾಮಿಂಗ್ ಆಗೋದು. ಅವಾಗೆಲ್ಲ ನಾನು ಒಡನಾಟ ಚೆನ್ನಾಗಿತ್ತು. ಅಜನೀಶ್ ಲೋಕನಾಥ್ ಅವರು ಕೂಡ ಕಲ್ಯಾಣ್ ಸರ್ ಜೊತೆ ವರ್ಕ್ ಮಾಡಿರೋರು. ಎಲ್ಲರೂ ಆ ಗಡಿಯಿಂದ, ಹಂಸಲೇಖ ಸರ್, ಮನೋಹರ್ ಸರ್, ಕಲ್ಯಾಣ್ ಸರ್ ಆ ಗಡಿಯಿಂದ ಬಂದಿರೋರು ಎಲ್ಲರೂ. ಹರಿಕೃಷ್ಣ ಸರ್ ಅದೆಲ್ಲ ಆತರ. ಹಾಗಾಗಿ ಒಳ್ಳೆ ಮೂಮೆಂಟ್ಸ್ ಸರ್ ಅದೆಲ್ಲ ಖಂಡಿತ. ಸೊ ಎಲ್ಲ ಯುವ ಪೀಳಿಗೆ ನೀವು ಹೇಳೋದಂದ್ರೆ ಹಳೆ ಹಾಡುಗಳನ್ನ ಅಷ್ಟೇ ಅಲ್ಲ, ಪ್ರತಿಯೊಂದು ಹಳೆದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ರೆ ಅವರೇ ಆನಂದ ಪಡ್ತಾರೆ. ನಾನ್ ಮಕ್ಳಿಗೆ ಅದೇ ಸ್ಕೂಲಲ್ಲಿ ಯಾವ್ದಾದ್ರು ಒಂದು ಹಾಡ್ ಬಿಟ್ರೆ, ಒಂದು ಹಾಡಿದ ಕೂಡಲೇ ಅವರು ತುಂಬಾ ಖುಷಿ ಪಟ್ಬಿಡ್ತಾರೆ. ಸರ್, ಅಲ್ವಾ? ಸರ್ ಅಂತಾರೆ. ಈ ಹಾಡು ಕೇಳಿ ಇರಲಿಲ್ಲ ಅಂತ ಹೇಳ್ತಾರೆ ಅಲ್ವಾ?
ಯಾವ್ದೋ ಒಂದು ಜೇನಣ್ಣ ಹೊಳೆಯೇನೋ ಹೌದು. ಈ ತರ ಏನೋ ಬಾರೆ ಬಾರೆ ಹಾ, ಯಾವ್ದು ಅದೆಲ್ಲ ಅಂತ? ಹಾಡ್ಬಿಟ್ಟಾಗ ಆ ತರದಂದ್ರೆ ನಾನು ಸ್ಕೂಲಲ್ಲಿ ಏನಾಗುತ್ತೆ ಅಂದ್ರೆ ಈ ಪೆಟ್ರೋಟಿಕ್ ಆ ತರ ಮೆಸೇಜ್ ಇರೋ ಅಂತ ಎಸ್ 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 ಈ ಅಣ್ಣವ್ರದೊಂದು ಹಾಡಿದೆ ಬಡವರ ಬಂಧು ಪಿಕ್ಚರ್ದು ಅಪಾರ ಟಿ ಬಿ ಶ್ರೀನಿವಾಸ ಅವ್ರು ಹಾಡಿದ್ದಾರೆ ಹಾ. ನಗಬೇಡ ನಗಬೇಡ ಅಂತ. ಅಂದ್ರೆ ಮಕ್ಕಳು ಕಾಮಿಡಿ ಮಾಡ್ಕೊತಿರ್ತಾರೆ, Okay. ಒಬ್ರು ನೋಡಿ ಇನ್ನೊಬ್ರು ನಗ್ಬಾರ್ದು ಅನ್ನೋದಕ್ಕೆ ಒಂದು ತುಂಡು ಹಾಡ್ತೀನಿ. Okay. ಬಹಳ ಖುಷಿ ನನ್ನ ಜೊತೆ ಅವರು Wow. ನಗಬೇಡ ನಗಬೇಡ ಅನ್ನೋ ಹಾಡೋದು ಪಿ ಬಿ ಶ್ರೀನಿವಾಸ Super, ಅವ್ರು ಹಾಡಿರೋದು. super, super. ಈ ತರ ಒಳ್ಳೆ ಸದಾಭಿರುಚಿ ಇರೋದನ್ನ ಕೇಳಿ ಅವರು ನನ್ನ ಮಗಳಿಗೂ ಅದೇ ಹೇಳ್ತೀನಿ ಸರ್. Okay. ಇವತ್ತಿನ ಹಾಡುಗಳು ಕೇಳೋ, ಇವತ್ತಿನ ಹಾಡುಗಳನ್ನ ಅವಳು ಚೆನ್ನಾಗಿ ಹಾಡ್ತಾಳೆ, ಬಟ್ ಹಳೆ ಹಾಡುಗಳಲ್ಲಿರೋ ಅಲ್ಲ, ಅದು- ಸ್ವಾದ, yes. ಅದರಲ್ಲಿರೋ ಶಕ್ತಿ ಬೇರೆ ಎಲ್ಲೂ ಸಿಗಲ್ಲ ಸರ್. ಸಿಗಲ್ಲ ಹೌದು. ಸಿಗಲ್ಲ ಖಂಡಿತ ಸಿಗಲ್ಲ. ಅದನ್ನ ಕೇಳಲಿ, ಯುವ ಪೀಳಿಗೆ ಅದನ್ನ ಕೇಳಲಿ ಖಂಡಿತ. ಸೊ ಇವತ್ತು ನಮ್ಮ SVB ಆಫೀಷಿಯಲ್ ಚಾನಲ್ ತಾವು ಆಗಮಿಸಿದ್ದೀರಾ, ಹೇಗೆ ಅನಿಸ್ತದೆ ನಿಮ್ಮ ಅನಿಸಿಕೆನ ನಮ್ಮ ವೀಕ್ಷಕರಿಗೆ? ನಾನು ನೀವು ಆಗ್ಲೇ ಹೇಳ್ದಂಗೆ 172 ನನ್ನ ನಂಬರ್ ಕೊಟ್ಟಿದ್ದೀರಾ, ನಂಬರ್ 172 ನನ್ನ ಲಕ್ಕಿ ನಂಬರ್ ಅದು. ಹೌದಾ? ದೆನ್ ಸೂಪರ್. ನನ್ಗಿಂತ ಮುಂಚೆ 171 ಜನ ಕಲಾವಿದರು ಇಲ್ಲಿ ಬಂದು ಕೂತು ಹೋಗಿದ್ದಾರೆ, ಸಾಧಕರು. ನೀವು ಆಗ್ಲೇ ಹೇಳಿದ್ವಿ ಅವಿನಾಶ್ ಸರ್ ಬಂದಿದ್ರು, ಹೌದು ಹೌದು, ದೊಡ್ಡರಂಗೇಗೌಡರು ದೊಡ್ಡರಂಗೇಗೌಡರು, ಗಣೇಶ್ ರಾವ್ ಬಂದಿದ್ರು, ಎಲ್ಲ ಹೌದು. ದೊಡ್ಡ ಲೆಜೆಂಡರಿ ಇವರೆಲ್ಲ ಬಂದು ಹೋಗಿದ್ದಾರೆ. ಎಸ್. ಅಲ್ಲಿ ಕೂತ್ಕೊಳ್ಳೋಕೆ ನಂಗೆ ನೀವು ಅವಕಾಶ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ತುಂಬಾ ಖುಷಿ ಆಗ್ತಿದೆ. ನೀವು ಹೇಳಿದಾಗ ಒಂದು FB ಲೈವ್ ಕೂಡ ಮಾಡಿ. ಖಂಡಿತ ಮಾಡೋಣ ಸರ್. ಎಸ್, ನಿಮ್ಮ ಒಂದು ಅಮೂಲ್ಯವಾದ ಸಮಯ ನಮಗೆ ನಮಗಂತ ಮೀಸಲಾಗಿ ಇಡಿ. ಸೊ ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ, ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ SVB ಆಫೀಷಿಯಲ್ ಚಾನಲ್ ಮುಖಾಂತರ ನಿಮ್ಮನ್ನು ಹಾರೈಸ್ತೇವೆ. ಮತ್ತು ಇಷ್ಟೊತ್ತು ಶ್ರೀ ಜಯಸಿಂಹ ಅವರು ಗಾಯಕರು, ನಟರು ಹಾಗೂ ಸಂಗೀತ ಶಿಕ್ಷಕರು ಇವತ್ತು ನಮ್ಮ SVB ಆಫೀಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸೋದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಇಷ್ಟಪಡ್ತೇನೆ. ಮತ್ತು ಅವರೊಂದಿಗೆ ಎಲ್ಲ ನಿಮ್ಮ ಸ್ನೇಹಿತರು, ನಿಮ್ಮ ಅಭಿಮಾನಿಗಳು ಅವರು ಸಹ ಕರೆ ಮಾಡಿ ನಮ್ಮೊಂದಿಗೆ ನಮ್ಮ ಚಾನಲ್ಗೆ ಹಾಗೂ ಜಯಸಿಂಹ ಅವರಿಗೆ ಹಾರೈಸಿದ್ದಕ್ಕೆ ಅವರಿಗೂ ಸಹ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ SVB ಆಫೀಷಿಯಲ್ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಗೆಲುವಿನ ಪಯಣ ಕಾರ್ಯಕ್ರಮ ಪ್ರತಿದಿನ 6 ರಿಂದ 7 ನೋಡೋದನ್ನು ಮರಿಬೇಡಿ. ಯಾಕಂದರೆ ಪ್ರತಿದಿನ ಒಬ್ಬೊಬ್ಬರ ಹೊಸ ಸಾಧಕರನ್ನ ನಾವು ಕರೆಯುವಂಥ ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ಪ್ರತಿಫಲ ನಿಮ್ಮಿಂದ ನಾವು ನಿರೀಕ್ಷಿಸ್ತೀವಿ. ಯಾಕಂದರೆ ನೀವು ಅದಕ್ಕೆ ಸಹಕಾರ ನೀಡಿದರೆ ಮಾತ್ರ ಇದು ಯಶಸ್ವಿಯಾಗಿ ನಾವು ಮುಂದುವರಿಸಬಹುದು ಖಂಡಿತ. ಸೊ ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂಥ ಶ್ರೀ ಜಯಸಿಂಹ ಗಾಯಕರು, ನಟರು ಹಾಗೂ ಸಂಗೀತ ಟೀಚರ್, ಮ್ಯೂಸಿಕ್ ಟೀಚರ್, ಅವರಿಗೆ ನಮ್ಮ SVB ಆಫೀಷಿಯಲ್ ಚಾನಲ್ನಿಂದ ನಾವು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಸೊ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಸವಿತಾ ರಾಜಣ್ಣ ಅವರಿಗೆ ಮತ್ತು ಮಹೇಂದ್ರ ಮೊನ್ನತ್, ನಮಗೆ ನೆನಪಿನ ಕಾಣಿಕೆ ನೀಡಿದಂತಹ ಮಹೇಂದ್ರ ಮೊನ್ನತ್ ಅವ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಮಾರುತಿ ಮೆಡಿಕಲ್ಸ್ ಅವರಿಗೆ ಯಾವತ್ತಿಗೂ ಒಳ್ಳೇದಾಗಬೇಕು, ಯಾಕಂದರೆ ಒಂದು ಉದ್ದೇಶ ಅಲ್ಲ. ಹಾಗೆ ಇಟ್ಕೊಳ್ಳಿ ಇಷ್ಟೊತ್ತು ವೇಟ್ ಮಾಡಿದ್ದೀರಾ. ಸೊ ಮಹೇಂದ್ರ ಮೊನ್ನತ್ ಅವ್ರಿಗೆ ಯಾವತ್ತಿಗೂ ಒಳ್ಳೇದಾಗಲಿ. ಯಾಕಂದರೆ ಒಬ್ಬರಿಗೆ ಸಹಕಾರ ನೀಡುವಂಥ ಒಂದು ಮನೋಭಾವನೆ ಅವರು ಇಟ್ಕೊಂಡಿದ್ದಾರೆ. ಅವರಿಗೆ ಯಾವತ್ತಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಿಮ್ಮೆಲ್ಲ ಸಹಕಾರ ಹೀಗೆ ಇರಲಿ. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸೃಜನೋ ಮತ್ತು ಸರ್ವೇ ಸೃಜನೋ ಸುಖಿನೋ ಭವಂತು. ಗಾಡ್ ಬ್ಲೆಸ್ ಯು ಆಲ್.